ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಕಲಿಯುಗವನ್ನು ಬಹಳ ಟೀಕಿಸುವ ಭಾಗವತ ಕಲಿಯುಗದ ಮಹತ್ವವನ್ನು ಕೂಡ ಹೇಳ್ತದೆ. ನಾವು ಬದುಕ್ತಾ ಇರುವ ಕಾಲದ ದೋಷ ಗೊತ್ತಾಗುವುದು ದೋಷ ಅಲ್ಲ, ಗುಣವೇ. ಈ ಕಾಲದ ದೋಷ ಏನು ಅಂತ ನಮಗೆ ಗೊತ್ತಾದರೆ ಆ ಗೊತ್ತಾಗುವಂಥದ್ದು ಗುಣಾಂಶ. ಹಾಗಾಗಿ ಕಲಿಯುಗದ ಮಹತ್ವವನ್ನು ಹೇಳುತ್ತದೆ. ಏನು ಹೇಳುತ್ತದೆ? ಕಲವು ಕೇಶವ ಕೀರ್ತನ ಅಂತ ಹೇಳ್ತದೆ. ಕಲಿಯುಗದಲ್ಲಿ ದೇವರನ್ನು ಅಥವಾ ಸತ್ಯವನ್ನು ಅಥವಾ ಎಲ್ಲ ಸೂಕ್ಷ್ಮ ಮನಸ್ಸುಗಳು ಯಾವುದನ್ನು ಹುಡುಕುತ್ತವೆಯೋ, ಯಾವುದರ ಕುರಿತು ಮಿಡಿಯುತ್ತವೆಯೋ ಆ ಸತ್ಯವನ್ನು ತಿಳಿಯುವುದು ಈ ಕಾಲದಲ್ಲಿ, ಕಲಿಯುಗದಲ್ಲಿ ಇಷ್ಟು ಕಷ್ಟ ಇದ್ದಾಗ, ಇಷ್ಟು ಅಸತ್ಯವಿದ್ದಾಗ, ಇಷ್ಟು ದೋಷಗಳಿದ್ದಾಗ, ಏನು ಮಾಡಿದರೂ ಇದು ಕೃತಕ ಎನ್ನುವ ಭಾವನೆ ಇದ್ದಾಗಲೂ ತಿಳಿಯುವುದು ಸುಲಭ ಅಂತ ಹೇಳ್ತಾರೆ. ದೇವರನ್ನು ತಿಳಿಯುವುದು ಸುಲಭ ಅಂತ ಹೇಳ್ತಾರೆ. ಅದು ಹೇಗೆ? ಅದು ಕಲವು ಕೇಶವ ಕೀರ್ತನಾತ್. ಮಾತನ್ನು ದೇವರಿಗೆ ಮೀಸಲಿಟ್ಟರೆ ಕೀರ್ತನಾತ್, ಕಲವು ಕೇಶವ ಕೀರ್ತನಾತ್. ಮಾತನ್ನು ದೇವರಿಗೆ ಮೀಸಲಿಟ್ಟರೆ ಆ ಮಾತಿಗೆ ಅರ್ಥವಾಗಿ, ಅಂದರೆ ಆ ಮಾತಿಗೆ ಪ್ರತಿಸ್ಪಂದನವಾಗಿ ದೇವರು ಕಾಣಿಸಿಕೊಳ್ತಾನೆ. ಅದು ಸುಲಭ ಅಂತ ಹೇಳಿ. ಈ ಮಾತಿಗೆ ಅರ್ಥ ಮಾಡುವುದು ಮಾತ್ರ ಕಷ್ಟ. ಮಾತೇನೋ ಬಹಳ ಸುಲಭ. ಕೀರ್ತನೆ ಮಾಡಿದರೆ, ಭಜನೆ ಮಾಡಿದರೆ, ಮಾಡಬಾರ್ದು ಅಂತಲ್ಲ, ಮಾಡಿಬಿಟ್ರೆ ಸಾಕು ಅಂತ. ಬೇರೆ ಮಾತಾಡದ ಹೊತ್ತಿನಲ್ಲಿ ಏನೇ ಎಲ್ಲ ಮಾಡ್ತಾ ಇದ್ದರೂ ಮಾತು ದೇವರ ಕುರಿತಾಗಿದ್ದರೆ ಸಾಕು, ಹೊಗಳಿದರೆ ಸಾಕು ದೇವರನ್ನು ಅಂತ. ಇದು ಬಹಳ ಸಂದಿಗ್ಧವಾದ ಒಂದು ಪ್ರಶ್ನೆ ಇದು. ಮಾತು ಹುಸಿ ಆಗದೇ ಇದ್ದರೆ ಆ ಮಾತು ಸತ್ಯದ ಕೀರ್ತನವಾಗ್ತದೆ ಅಂತ. ಸತ್ಯದ ಕುರಿತೇ ಮಾತಾಡಬೇಕಾಗಿಲ್ಲ, ದೇವರ ಕುರಿತೇ ಮಾತಾಡಬೇಕಾಗಿಲ್ಲ. ಆದರೆ ಯಾವುದನ್ನು ಮಾತನಾಡಿದರೂ ಕೂಡ, ಏನು ಹೇಳಿದರೂ ಕೂಡ ಆ ಮಾತು ಅನುಭವದಿಂದ ಬಂದದ್ದಾಗಿದ್ದರೆ, ಹುಸಿ ಅಲ್ಲದೇ ಇದ್ದರೆ, ಇನ್ನು ಯಾವುದೋ ಒಂದು ಉದ್ದೇಶದಿಂದ ನಾವು ಮಾತನಾಡುವುದು ಅಲ್ಲದೇ ಇದ್ದರೆ, ತೀರಾ ಸಹಜವಾಗಿದ್ದರೆ, ಅದರಲ್ಲಿ ಸತ್ಯ ಇದ್ದರೆ, ನಮ್ಮ ಮಾತಿನಲ್ಲಿ ನಮ್ಮ ಅನುಭವದ ಸತ್ಯ ಇದ್ದರೆ ಸಾಕು. ದೇವರನ್ನು ಉಳಿಸಿಕೊಳ್ಳುವುದಕ್ಕೆ ಇದಕ್ಕಿಂತ ಸುಲಭವಾದ ದಾರಿ, ಮಾತುಗಾರಿಕೆಯೇ ಬಂಡವಾಳವಾಗಿರುವ ಈ ಲೋಕದಲ್ಲಿ, ಈ ಯುಗದಲ್ಲಿ, ಈ ಕಾಲದಲ್ಲಿ ಮಾತನ್ನು ಸತ್ಯನಿಷ್ಠವಾಗಿಸಿದರೆ ಸಾಕು. ಅದಕ್ಕೆ ದೇವರು ಉಳಿತಾನೆ ಅಂತ. ಹುಸಿಯಾಗದೆ, ಈ ಮಾತು ಹುಸಿಯಾಗದೆ ಇರುವುದು ಹೇಗೆ? ಹುಸಿಯಾಗದೆ ಇರಬೇಕಾಗಿದ್ದರೆ ಅನುಭವಿಸಿದ್ದನ್ನು ಮಾತಾಡಬೇಕು, ತನ್ನ ಅನುಭವವನ್ನು ಮಾತಾಡಬೇಕು. ಮಾತು ಕೃತಕವಾಗಬಾರದು, ಕಾಲ್ಪನಿಕವಾಗಬಾರದು, ಅನುಭವದಿಂದ ಬಂದದ್ದಾಗಿರಬೇಕು. ಅಷ್ಟು ನೋಡಿಕೊಂಡರೆ, ಅಷ್ಟು ಜಾಗೃತಿ ಇದ್ದರೆ, ಅಷ್ಟು ಎಚ್ಚರ ಇದ್ದರೆ ದೇವರಿಗೆ ಆ ಎಚ್ಚರ ಗೊತ್ತಾಗ್ತದೆ.
ಯಾವುದನ್ನು ಇದು ಅದರಿಂದ ಕೇಶವ ಕೀರ್ತನಾಥ್ ಅಂತ ಹೇಳಿಬಿಟ್ರೆ ದೇವರನ್ನು ಸ್ತುತಿಸಿದರೆ ಸಾಕು ಅಂತ ಹೇಳಿದರೆ, ಸ್ತುತಿಸಿದರೆ ಸಾಕು, ಹೌದು. ಸ್ತುತಿಸುವುದು ಸತ್ಯವಾಗಿರಬೇಕು. ಸತ್ಯವಾಗಿರಬೇಕಾದ್ರೆ ಅನುಭವಿಸಿದ್ದಾಗಿರಬೇಕು. ಅನುಭವ ಉಂಟಾಗಬೇಕಾಗಿದ್ದರೆ ಅದಕ್ಕೆ ಬೇಕಾದ ಸನ್ನಿವೇಶವೇ ಬೇಕು. ಬಹಳ ಸಹಜವಾದ ಸನ್ನಿವೇಶ ಇದ್ದಾಗ ನಾವು ಆ ಸನ್ನಿವೇಶದಲ್ಲಿ ಏನನ್ನು ಅನುಭವಿಸಿದೆವು ಅದನ್ನು ನಮ್ಮ ಮಾತಿನಲ್ಲಿ ಹೇಳಿದರೆ ಅದು ದೇವರಿಗೆ ಮುಟ್ತದೆ ಅಂತ. ಅಂದರೆ ಒಂದು ಮಾತು ಅನುಭವದ ಮಾತಾದರೆ ಆಗ ಕಾಲವೇ ಬದಲಾಗ್ತದೆ ಅಂತ. ಕಲಿಯುಗ ಅಂತ ನಾವು ಏನು ಇದನ್ನು ಬಹಳ ಬಾಯಿ ತುಂಬ ಟೀಕೆ ಮಾಡ್ತೇವೆ. ಈ ಕಲಿಯುಗದ ಗುಣವೇ ಬದಲಾವಣೆ ಆಗ್ತದೆ ಅಂತ, ಪಲ್ಲಟವಾಗ್ತದೆ ಅಂತ. ಯುಗ ಮಾತು ಸತ್ಯನಿಷ್ಠವಾಗಿರುವಂತೆ ನೋಡಿಕೊಂಡ್ರೆ ಅಂತ, ಸಿಂಪಲ್. ಆದರೆ ಇದೇ ಕಷ್ಟ. ಇಷ್ಟು ಬಹಳ ಸರಳ. ಈ ಯುಗ ಬಹಳ ಬಹಳ ಸುಳ್ಳಿನ, ವಂಚನೆಯ, ದ್ರೋಹದ, ಯಾರೂ ನಂಬುವುದಕ್ಕೆ ಸಾಧ್ಯವಿಲ್ಲದ ಯುಗ ಆದುದರಿಂದಲೇ ಈ ಯುಗದಲ್ಲಿ ಸತ್ಯವನ್ನೇ ಮಾತಾಡುವುದು ಅಂತ ಒಂದು ವೃತ್ತ ನೀನು ಹಿಡ್ಕೊಂಡು ಬಿಟ್ಟರೆ ಬಹಳ ಕಷ್ಟ. ಅಷ್ಟು ಸಾಕು ಅಂತ, ಮಾತೊಂದು ಸಾಕು ಅಂತ. ಹುಸಿಯಾಗದಂತೆ, ಮಾತನ್ನು ಹುಸಿಯಾಗದಂತೆ ಇಟ್ಟುಕೋ. ಅದರ ಮತ್ತೊಂದು ಉದಿಯಲ್ಲಿ ಅದನ್ನು ಮುಟ್ಟಿಕೊಂಡು ದೇವರೇ ಇದ್ದಾನೆ ಅಂತ. ಸತ್ಯ ಹೇಳಿದಾಗ ಅದು ಸತ್ಯಕ್ಕೆ ಗೊತ್ತಾಗ್ತದೆ ಅಂತ, ಸತ್ಯವಾಗಿಯೂ. ಬಹಳ ಚೆನ್ನಾಗಿದೆ ಅದು. ಆದ್ದರಿಂದ ಅನುಭವದ ಮಾತಾಡಬೇಕು. ಅನುಭವದ ಮಾತಾಡುವಾಗ ದೇವರ ವಿಷಯ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ದೇವರನ್ನು ನೋಡಲಿಲ್ಲ, ನೋಡಿದ್ದು ದೇವರಲ್ಲ. ನಾವು ದೇವರನ್ನು ನೋಡಲಿಲ್ಲ, ನಮಗೆ ದೇವರನ್ನು ನೋಡಲಿಕ್ಕಾಗಲಿಲ್ಲ. ಸತ್ಯ ಏನು ಅಂತ ನಮಗೆ ಗೊತ್ತಾಗಲಿಲ್ಲ. ಸತ್ಯವನ್ನು ಏನೋ ನಾವು ನಮ್ಮ ಕಂಡ ಹಾಗೆ, ನಾವು ಕಲಿತ ಹಾಗೆ, ನಾವು ಬೆಳೆದ ಹಾಗೆ, ನಮ್ಮ ಮಿತಿಯಲ್ಲಿ ಸತ್ಯ ಏನು ಅಂತ ನಾವು ತಿಳಿಯುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದೇವೆ ಎನ್ನುವುದು ನಿಜವಾದರೆ, ಸತ್ಯ ನಮಗೆ ಗೊತ್ತಾಗಲಿಲ್ಲ ಎನ್ನುವ ಮಾತು ಸತ್ಯವಾದರೆ ಆಗ ಆ ಮಾತಿಗೆ ದೇವರು ಒಲಿತಾನೆ ಅಂತ. ದೇವರನ್ನು ನೋಡಬೇಕಾಗಿಲ್ಲ ಅಂತ. ದೇವರ ಮುಂದೆ ನಿಂತು ಮಾತಾಡಬೇಕಾಗಿಲ್ಲ. ದೇವರ ಮುಂದೆ ನಿಂತು ಯಾರು ಮಾತಾಡೋದು? ದೇವರು ಯಾರ ಮುಂದೆ ಬರ್ತಾನೆ? ಮುಂದೆ ಬಂದು ನಿಂತರೆ ಯಾರಿಗೆ ಗೊತ್ತಾಗ್ತದೆ? ಆದ್ದರಿಂದ ನಮಗೆ ಗೊತ್ತಾಗಲಿಲ್ಲ. ಬಹಳ ಹುಡುಕಾಡಿದೆವು, ಬಹಳ ಯೋಚನೆ ಮಾಡಿದೆವು. ಏನು ಮಾಡಿದರೂ ಗೊತ್ತಾದದ್ದು ಎಲ್ಲವೂ ಸುಳ್ಳು. ಆ ಗೊತ್ತಾಗದೇ ಇದ್ದದ್ದು ಒಂದು ಉಂಟಲ್ಲ, ಅದು ಇನ್ನೂ ಹಾಗೆಯೇ ಇದೆ, ಕೆಡದೇ ಇದೆ. ಅದು ನಮಗೆ ಗೊತ್ತಾಗದೇ ಇದ್ದದ್ರಿಂದ ಆದದ್ರಿಂದ ನಮಗೆ ಗೊತ್ತಾಗಲಿಲ್ಲ ಅಂತ ಎನ್ನುವ ಆರ್ತತೆ ನಮ್ಮ ಮಾತಿನಲ್ಲಿ ಅನುಭವಪೂರ್ಣವಾಗಿ, ನಿಜವಾಗಿ ಮಾತು ಆರ್ತವಾಗಿದ್ದರೆ, ಆರ್ತನಾದ ಅಂತ ಹೇಳ್ತೇವಲ್ಲ, ನಿಜವಾಗಿ ಆರ್ತತೆ ಉಂಟಾದರೆ ಆ ಆರ್ತವಾದ ಮಾತಿಗೆ ದೇವರು ಸತ್ಯ, ಆ ಆರ್ತವಾದ ಮಾತಿನಲ್ಲಿ ಇದೆ ಅಂತ ಇಷ್ಟು ಸಾಕು ಅಂತ. ಮಾತಿನ ಆರ್ತತೆಗೂ ಭಕ್ತಿಗೂ ಭಾಳ ಹತ್ತಿರ ಇದೆ. ಭಕ್ತಿ ಭಾವಕ್ಕೂ ಆರ್ತತೆಗೂ ಭಾಳ ಹತ್ತಿರ ಇದೆ. ನಿಜವಾದ ಆರ್ತತೆ ಹುಟ್ಟಿಬಿಟ್ಟರೆ ಸಾಕು. ಆದ್ದರಿಂದ ದೇವರಿಗೆ ಬಹಳ ಪ್ರಿಯವಾದ ಮಾತು ಯಾವುದು ಅಂದರೆ, ನಾನು ನಿನ್ನನ್ನು ನೋಡಿಬಿಟ್ಟೆ ಅಂತಲ್ಲ, ನನಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ, ನೀನು ಎಲ್ಲಿ ಇದ್ದಿ ಅಂತ ಹುಡುಕಾಡುವ ಮಾತೇ, ಅನುಭವದ ಮಾತೇ ದೇವರಿಗೆ ಕೇಳಿಸೋದು. ಹಾಗಾಗಿ ಮಾತನ್ನು ದೇವರಿಗೆ ಮೀಸಲಿಡು, ದೇವರ ಸ್ತುತಿಗೆ ಮೀಸಲಿಡು ಅಂತ ಹೇಳಿದರೆ ದೇವರನ್ನು ಹೊಗಳು ಅಂತಲ್ಲ. ನನ್ನ ಮಾತಿಗೆ ದೇವರು ಸಿಗ್ತಾ ಇಲ್ಲ, ನನಗೆ ದೇವರನ್ನು ಹೊಗಳುವುದು ಕಷ್ಟ ಆಗ್ತಾ ಇದೆ ಎನ್ನುವ ನೈಜ ಅನುಭವದ ಮಾತು ದೇವರಿಗಿಷ್ಟ. ಇದು ಕಲಿಯುಗದಲ್ಲಿ ಈ ಆರ್ತತೆ ಹುಟ್ಟುವುದು ಕಲಿಯುಗದಲ್ಲಿ ಇಷ್ಟು ಕಷ್ಟ ಇದ್ದದ್ರಿಂದಲೇ ಬಹಳ ಸಹಜ, ಬಹಳ ಅದು ಸ್ವಾಭಾವಿಕ. ಆರ್ತತೆ ಹುಟ್ಟೋದು ಯಾವಾಗ? ಬಹಳ ಕಷ್ಟ ಇದ್ದಾಗ, ಮನಸ್ಸಿಗೆ ಬಹಳ ಕಷ್ಟ ಇದ್ದಾಗ, ನಾವು ಭಾವಿಸಿದ್ದು ಆಗದೇ ಇದ್ದಾಗ, ನಾವು ಭಾವಿಸುವುದೆಲ್ಲ ಆಗದೇ ಇದ್ದದ್ದನ್ನೇ ಅಂತ ನಮಗೆ ಕಾಣಲಿಕ್ಕೆ ಪ್ರಾರಂಭವಾದಾಗ,
ಏನು ಈ ಲೋಕದ ಪಾಡು, ನಮ್ಮ ಪಾಡು ಅಂತ ನಿಜವಾದ ಒಂದು ಆರ್ತತೆ ಹುಟ್ಟುವುದಕ್ಕೆ ಯೋಗ್ಯವಾಗುವಂತೆ ಕಲಿಯುಗ ಇದೆ. ನಮ್ಮಲ್ಲಿ ಆರ್ತತೆ ಹುಟ್ಟುವುದಕ್ಕೆ ಯೋಗ್ಯವಾಗುವಂತೆ ಈ ಕಲಿಯುಗದ ಎಲ್ಲ ವ್ಯವಹಾರಗಳು ಇವೆ. ಆದದ್ದರಿಂದ ಈ ಯುಗವನ್ನು ಹೀಗೆ ನೋಡುವುದಕ್ಕೆ ಸಾಧ್ಯ ಆದರೆ ಆಗ ಇದರ ಮಹತ್ವ ಕೂಡ ಗೊತ್ತಾಗ್ತದೆ. ಸೊ ಕಲವು ಕೇಶವ ಕೀರ್ತನಾಥ್. ಸಾಮಾನ್ಯವಾಗಿ ಏನು ಅರ್ಥ ಮಾಡ್ತಾರೆ ಅಂದರೆ ಕಲವು ಕೇಶವ ಕೀರ್ತನ, ದೇವರನ್ನು ಹೊಗಳಿ ಬೈಬಲಲ್ಲಿ ಹೇಳ್ತಾರಲ್ಲ, ಸ್ತುತಿಯೆಲ್ಲ ದೇವರಿಗೆ ಮೀಸಲು ಇರಲಿ ಅಂತ ಇದೇ ಅರ್ಥದಲ್ಲಿ. ಹಾಗಾಗಿ ಇದು ಕಲಿಯುಗದ ಮಹತ್ವ ಅಂತ. ನಾವು ನಿನ್ನೆ ಧ್ರುವನ ಕಥೆಯನ್ನು ನೋಡಿದೆವು. ಅವನು ಭಗವಂತನ ಸ್ತುತಿ ಮಾಡಿದ ಅಂತ, ಬಹಳ ಅದ್ಭುತವಾಗಿರತಕ್ಕ ಸ್ತುತಿಯನ್ನು ನಿನ್ನೆ ಕೇಳಿದ್ದೇವೆ. ಯೋಂಥ ಪ್ರವಿಶ್ಯ ಮಮ ವಾಚಮೆ ಮಾಂ ಪ್ರಸುಪ್ತಾಂ ಅಂತ ಇಷ್ಟು ಹೇಳಿದ ಮೇಲೆ ದೇವರು ಅವನಿಗೆ ಒಲಿದು ಕೇಳಿದನಂತೆ, ನಿನಗೆ ಏನು ಬೇಕು ಅಂತ. ಏನು ಬೇಕು ನಿನಗೆ ಅಂತ. ಇವನಿಗೆ ಏನು ಬೇಕು ಅಂತ ಹೇಳಲೇ ಇಲ್ಲ. ಇವನು ತನಗೆ ಏನು ಬೇಕು ಅಂತ ಅವನಿಗೆ ಗೊತ್ತೇ ಇಲ್ಲ. ಅಥವಾ ದೇವರ ಮುಂದೆ ನಿಂತಾಗ ಬಹಳ ಯೋಚನೆ ಮಾಡಿ ಮಾತಾಡಲಿಕ್ಕಾಗೋದಿಲ್ಲ. ಬಹಳ ಯೋಚನೆ ಮಾಡಿಯೇ ಮಾತಾಡಬೇಕು. ಯಾರ ಮುಂದೆ ಮಾತಾಡಬೇಕು, ಅವರು ದೇವರಂತೂ ಅಲ್ಲ. ಯಾಕಂದರೆ ಯೋಚನೆ ಮಾಡದೆ ಯೋಚನೆಯ ಸಂದರ್ಭವಿಲ್ಲದೆ ಇದ್ದಾಗ, ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಆಲೋಚನೆ ನಮ್ಮಲ್ಲಿ ಬಂದರೆ ಅದು ನಿಜವಾಗಿರ್ತದೆ. ಬಹಳ ಪ್ಲ್ಯಾನ್ ಮಾಡಿ, ಬಹಳ ಯೋಚನೆ ಮಾಡಿ, ಬುದ್ಧಿಪೂರ್ವಕವಾಗಿ ಯೋಚನೆ ಮಾಡಿ ಮಾತಾಡುವುದೆಲ್ಲವೂ ಕೂಡ ಸತ್ಯವನ್ನು ಸ್ವಲ್ಪ ಮಟ್ಟಿಗೆ ಆದರೂ ಬಿಟ್ಟಿರ್ತದೆ, ಅಥವಾ ನಮ್ಮ ಒಂದು ಬಣ್ಣವನ್ನು ಸತ್ಯದ ಮೇಲೆ ಹಾಕಿರ್ತದೆ. ಅದರಿಂದ ದೇವರ ನೋಡುವಾಗ ಧ್ರುವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಸುಮ್ಮನೆ ಕೈ ಮುಗಿದುಕೊಂಡು ನಿಂತ. ದೇವರು ಇವನನ್ನು ನೋಡಿದರೆ ಈ ಬಾಲಕನ ಒಳಗಡೆ ಚಿತ್ತದಲ್ಲಿ ಏನಿತ್ತು ಅಂತ ನೋಡಿದ. ಇವನ ಒಳಗಡೆ ಏನಿತ್ತು, ಇವನು ನನ್ನನ್ನು ಕುರಿತು ಇಷ್ಟು ಉಗ್ರವಾದ ತಪಸ್ಸನ್ನು ಮಾಡಿ ಇಷ್ಟೆಲ್ಲ ಮಾಡಬೇಕಾಗಿದ್ರೆ, ಅಸಾಧಾರಣವಾದ ಒಂದು ಕೆಲಸ ಇವನು ಮಾಡಬೇಕಾಗಿದ್ರೆ ಏನು ಪ್ರೇರಣೆ ಇತ್ತು ಇವನಲ್ಲಿ ಅಂತ. ಧ್ರುವನ ಮನಸ್ಸಿನಲ್ಲಿ ಇದ್ದದ್ದು ಏನು ಅಂದರೆ ಚಿಕ್ಕಮ್ಮನ ಮಾತಿನಿಂದ ಆದ ಗಾಯ. ಆ ಕಥೆ ಎಲ್ಲ ನಿಮಗೆ ಗೊತ್ತೇ ಇದೆ. ಸಿಂಹಾಸನದಲ್ಲಿ ಕೂತ ತಂದೆಯ ಮಡಿಲಿನಲ್ಲಿ ಕೂತ್ಕೊಳ್ಬೇಕು ಅಂತ ಹುಡುಗ ಹೊರಟಾಗ ಅವನ ಚಿಕ್ಕಮ್ಮ ಅವನನ್ನು ಎಳೆದು ಹಾಕಿ, ತಂದೆಯ ಮಡಿಲಲ್ಲಿ ಕೂತ್ಕೊಳ್ಬೇಕಾಗಿದ್ದರೆ ನನ್ನ ಹೊಟ್ಟೆಯಲ್ಲಿ ಇನ್ನೊಮ್ಮೆ ಹುಟ್ಟಿವ ಅಂತ ಬಹಳ ಕ್ರೂರವಾಗಿರತಕ್ಕ ಮಾತನ್ನು ಹೇಳಿ, ಆ ಮಾತಿನ ಗಾಯ ಇತ್ತು. ಯಾರೂ ಎಳೆದು ಹಾಕಲಾಗದ ಒಂದು ಜಾಗ ನನಗೆ ಬೇಕು ಅಂತ ಇದ್ದದಷ್ಟೇ. ನನಗೆ ಬಹಳ ಪ್ರಿಯವಾದ, ನಾನು ಕೂತ್ಕೊಳ್ಬಹುದಾದ, ಆದರೆ ಯಾರೂ ಕೂಡ ನನ್ನ ಕಾಲೆಳೆಯುವುದಕ್ಕೆ ಸಾಧ್ಯವಿಲ್ಲದ ಸಹಜವಾದ ಒಂದು ಜಾಗ ಬೇಕು ಅಂತ. ಮನುಷ್ಯನ ಮೂಲಭೂತವಾದ ಒಂದು ಬಯಕೆ ಅದು. ಒಂದು ಜಾಗ ಬೇಕು, ಒಂದು ಸೈಟ್ ಬೇಕು ಅಂತ. ಅದು ಏನು, ಅದೊಂದು ಗಾಯ ಇತ್ತು. ಹಾಗೆ ಧ್ರುವ ಅವನ ಒಳಗಡೆ, ದೇವರು ಧ್ರುವನ ಮನಸ್ಸಿನ ಒಳಗಡೆ ನೋಡಿದರೆ ಅಲ್ಲಿ ಆ ಒಂದು ಹಂಬಲ ಇತ್ತು, ಆ ಗಾಯ ಇತ್ತು, ಹಸಿಯಾಗಿತ್ತು. ತಥಾಸ್ತು ಅಂತ ಹೇಳಿದ. ಏನು ಮಾಡಿದ ಅಂದರೆ, ಯಾರೂ ಎಳೆದು ಹಾಕಲಾಗದ ಎಲ್ಲ ಜಾಗಗಳಿಗೆ, ಎಲ್ಲ ಲೋಕಗಳಿಗಿಂತಲೂ ಮೇಲಿರತಕ್ಕ ಧ್ರುವಮಂಡಲದ ಜಾಗ ಕೊಟ್ಟ ಅಂತ ಕಥೆ ಹೋಗ್ತದೆ. ಅದಿರಲಿ ಹಾಗೆ. ದೇವರು ಅಂತರ್ಧಾನನಾದ, ಕಾಣಿಸಿಕೊಂಡ. ಇಷ್ಟೆಲ್ಲ ಆಯಿತು, ತನ್ನ ಸ್ತುತಿಯನ್ನು ತಾನೇ ಕೇಳಿದ. ಆಮೇಲೆ ಅಂತರ್ಧಾನನಾದ. ಹೊರಟು ಹೋದ ಮೇಲೆ, ಈ ರಾಜ್ಯ ಸಿಕ್ಕಿದ ಮೇಲೆ, ಈ ಸ್ಥಾನ ಸಿಕ್ಕಿದ ಮೇಲೆ, ಬಹಳ ಉಚ್ಚ ಸ್ಥಾನ ಸಿಕ್ಕಿದ ಮೇಲೆ, ಇವನ ಮನಸ್ಸಿನಲ್ಲಿ, ಧ್ರುವನ ಮನಸ್ಸಿನಲ್ಲಿ ಏನಿತ್ತು ಅಂದರೆ ಏನೋ ಒಂದು ವಿಷಾದ. ಇಷ್ಟು ಸಿಕ್ಕಿದ ಮೇಲೆ, ಸಿಕ್ಕುವ ಮುಂಚೆ ಅಲ್ಲ, ಸಿಕ್ಕುವ ಮುಂಚೆ ಅದು ಸಿಕ್ಕಲಿಲ್ವಲ್ಲ ಅಂತ ಒಂದು ನೋವು, ಒಂದು ಯಾತನೆ ಇತ್ತು. ಸಿಕ್ಕಿದ ಮೇಲೆ ಆ ನೋವಿಗೆ ಬೇರೆ ಒಂದು ಗುಣ ಬಂತು. ಅದೇನು ಅಂದರೆ, ದೇವರ ಮುಂದೆ ನಿಂತು ನಿನಗೆ ಏನು ಬೇಕು ಅಂತ ದೇವರು ಕೇಳುವಾಗ
ಖಾಲಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತ. ಮನಸ್ಸು ಖಾಲಿಯಾಗಿ ನಿನಗೆ ಏನು ಕೊಡಬೇಕು ಅಂತ ಇದೆಯೋ ಅದನ್ನು ಕೊಡುವುದಕ್ಕೆ ನನ್ನ ಮನಸ್ಸನ್ನು ಯೋಗ್ಯವನ್ನಾಗಿ ಮಾಡುವಂಥ ಬರಿದಾಗಿ ಮಾಡು ಅಂತ ಕೇಳುವುದಕ್ಕೆ ಸಾಧ್ಯವಾಗದೆ ಹೋಯ್ತಲ್ಲ. ನನ್ನ ಮನಸ್ಸಿನಲ್ಲಿ ಇತ್ತಲ್ಲ, ಒಂದು ನೋವಿತ್ತಲ್ಲ, ನನಗೆ ದೇವರಿಂದಲೇ ಆದರೂ ಪಡೆದುಕೊಳ್ಬೇಕಾದ ಜಾಗ ಏನು ಅಂದರೆ ಚಿಕ್ಕಮ್ಮ ಬೇಡ ಅಂತ ಹೇಳಿದ ಜಾಗ. ನೀನು ಆ ಜಾಗದಲ್ಲಿ ಕೂರಬಾರದು ಅಂತ ಯಾರೋ ಚಿಕ್ಕಂದಿನ ನೆನಪು ಉಂಟಲ್ಲ, ಚಿಕ್ಕಂದಿನ ನೋವು ಉಂಟಲ್ಲ, ಅದು ದೇವರನ್ನು ನೋಡಿದರೂ ಹೋಗುವುದು ಕಷ್ಟ. ಮತ್ತು ದೇವರು, ನನಗೆ ಆ ಪದ ಬಳಸಲಿಕ್ಕೆ ಹೆಚ್ಚು ಇಷ್ಟ ಇಲ್ಲ, ಸ್ವಲ್ಪ ಹೆದರಿಕೆಯೂ ಆಗ್ತದೆ. ಸತ್ಯ ಅಂತ ಹೇಳುವ, ನಿಜ ಅಂತ ಹೇಳುವ, ಅದಕ್ಕೆ ಅಹಂಕಾರವೇ ಇಲ್ಲ. ಯಾಕೆ ಇಲ್ಲ ಅಂದರೆ ದೇವರಂಥವನು, ಎಲ್ಲವನ್ನೂ ಕೊಡಬಲ್ಲವನು, ಎಲ್ಲವೂ ಆಗಿರುವವನು, ಪರಿಪೂರ್ಣತೆಯ ಒಂದು ಮೂರ್ತಿ. ಅವನನ್ನು ನೋಡಿದ ಮೇಲೆಯೂ ಯಾವುದೋ ಒಂದು ಕೊರತೆ ನಮ್ಮಲ್ಲಿ ಉಳಿಯುವಂತೆ ಮಾಡುತ್ತಾನೆ ಅಂತ ಹೇಳಿ ಆದರೆ ಅವನು ಎಷ್ಟು ಸತ್ಯನಿಷ್ಠನಾಗಿರಬೇಕು. ಸಾಮಾನ್ಯವಾಗಿ ಬಹಳ ದೊಡ್ಡವರ ಹತ್ರ ಹೋಗಿ ಕೇಳಿ ಬಂದರೆ ಆಮೇಲೆ ನಮ್ಮಲ್ಲಿ ಯಾವ ಕೊರತೆಯೂ ಉಳಿಬಾರದು. ದೇವರನ್ನು ನೋಡಿದ ಮೇಲೆ ಬಿಡುಗಡೆ, ಆಮೇಲೆ ಯಾವ ಕೊರತೆಯೂ ನಮ್ಮಲ್ಲಿ ಉಳಿಬಾರದು, ಉಳಿಯುವಂತೆ ದೇವರು ಮಾಡಬಾರದು. ಮಾಡ್ತಾನಲ್ಲ, ಮಾಡಿದಾನಲ್ಲ ಈ ಕಥೆಯಲ್ಲಿ. ಮಾಡಿದ ಅಂದ್ರೇನು? ನಮ್ಮಲ್ಲಿ ಇದ್ದರೆ ಅವನಿಗೆ ಬೇಕಾದದ್ದು ನಿಮ್ಮ ಒಳಗಡೆ ಏನಿದೆ ಅದು ತಥಾಸ್ತು ಅಂತ. ನಿಮಗೆ ಬೇಕಾದದ್ದೇನು ಅದು ಆಗಲಿ ಅಂತ. ನನಗೆ ಬೇಕಾದದ್ದನ್ನು ನಾನು ಏನು ನಿಮ್ಮಲ್ಲಿ ಇಡಬೇಕು ಅಂತ ಇದ್ದೇನೆ ಅದು ನಿಮ್ಮ ಮನಸ್ಸಿನಲ್ಲಿ ಬಾರದೆ ಇದ್ದರೆ ಸತ್ಯವಾಗುವುದಿಲ್ಲ, ಕೃತಕವಾಗ್ತದೆ. ನನಗೆ ಬೇಕಾದ್ದನ್ನು ನಾನು ಕೊಡುವುದಕ್ಕೆ ಯೋಗ್ಯವಾಗುವಂತೆ ನೀವು ಇಲ್ಲದೇ ಇದ್ದರೆ ಆಗ ಇಟ್ಟದ್ದು ನಡೆಯುವುದಿಲ್ಲ, ಸತ್ಯವಾಗುವುದಿಲ್ಲ. ದೇವರು ತನ್ನ ಅಹಂಕಾರವನ್ನು ತೃಪ್ತಿ ಮಾಡುವುದಕ್ಕೋಸ್ಕರ ಇರುವುದಲ್ಲ, ಅದಕ್ಕೆ ಅಹಂಕಾರವೇ ಇಲ್ಲ. ಆದದ್ದರಿಂದ ದೇವರನ್ನು ನೋಡಿದ ಮೇಲೆಯೂ ಅತೃಪ್ತನಾಗುವುದು ಸಾಧ್ಯ, ದುಃಖಿಯಾಗುವುದು ಸಾಧ್ಯ. ಯಾಕೆ ಸಾಧ್ಯ ಅಂದರೆ ನಮ್ಮಲ್ಲಿ ನಮ್ಮ ಮೂಲಕವೇ, ನಮ್ಮ ಒಳಗಡೆ ಏನಿದೆ ಎನ್ನುವುದರ ಮೂಲಕವೇ ದೇವರು ತನ್ನ ವ್ಯವಹಾರವನ್ನು ಮಾಡಬೇಕಲ್ಲದೆ ದೇವರಿಗೆ ಬೇರೆ ದಾರಿಯೇ ಇಲ್ಲ, ಬೇರೆ ದಾರಿ ಅವನಿಗೆ ಬೇಕಾಗಿಯೇ ಇಲ್ಲ, ಅವನಿಗೆ ದಾರಿ ಅಂತಲೇ ಇಲ್ಲ. ಮನುಷ್ಯ ಜೀವಿಯ ಒಡನಾಟ ಬಹಳ ಮುಖ್ಯವಾಗಿರತಕ್ಕ ಸಂಗತಿ ಅಂದರೆ ನಾನು ನಿನ್ನ ಒಟ್ಟಿಗೆ ಯಾವಾಗಲೂ ಇದ್ದೇನೆ ಅಂತ ಕೃಷ್ಣ ಹೇಳಿದ ಮಾತು. ಕೃಷ್ಣ ಅರ್ಜುನ ನಂತರ ಒಂದು ಬಹಳ ಒಳ್ಳೆಯ, ಬಹಳ ಯೋಚನೆ ಮಾಡಬೇಕಾದ ಮತ್ತು ಬಹಳ ನೋವಿಗೂ ಕಾರಣವಾದ, ಆಶ್ಚರ್ಯಕ್ಕೂ ಕಾರಣವಾದ ಒಂದು ಮಾತು ಹೇಳ್ತಾನೆ. ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತ. ಎಷ್ಟು ಜನ್ಮಗಳಾಗಿವೆ ನಾನು ನಿನ್ನ ಒಟ್ಟಿಗೆ ಇದ್ದೇನೆ, ನೀನು ನೋಡಲೇ ಇಲ್ಲ, ನಿನಗೆ ಗೊತ್ತೇ ಇಲ್ಲ. ಆದರೂ ನಿನ್ನ ಅಜ್ಞಾನದ ಒಟ್ಟಿಗೆ ನಾನು ಇದ್ದೇನೆ, ಬಹಳ ಜನ್ಮಗಳಾಗಿವೆ. ಇದು ಎಲ್ಲವೂ ನನಗೆ ಗೊತ್ತಿದೆ, ನಿನಗೆ ಗೊತ್ತಾಗದೆ ಹೋಯ್ತಲ್ಲ. ನ ತ್ವಂ ವೇತ್ತ ತಾನೇಹಂ ವೇದ ಸರ್ವಾಣಿ. ಒಟ್ಟಿಗೆ ಇದ್ದೇನೆ ಅಂದರೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀನು ಹೇಗೆ ಇದ್ದರೂ ನನಗೆ ನಿನ್ನನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನ ಒಟ್ಟಿಗೆ ಇದ್ದೇನೆ. ನಾನು ಇದ್ದೇನೆ ಅಂತ ನಿನಗೆ ನಾನಾಗಿ ಗೊತ್ತು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೀನಾಗಿ ಅದನ್ನು ಗೊತ್ತು ಮಾಡಿಕೊಳ್ಳುವಲ್ಲಿಯ ತನಕ ನಾನು ನಿನ್ನ ಒಟ್ಟಿಗೆ ಇದ್ದೇನೆ ಮತ್ತು ಇಲ್ಲ, ಹಾಗೆ ಇದ್ದರೂ ಇಲ್ಲದ ಹಾಗೆ. ಪ್ರಾಯ ಜೀವಿಗಳ ಒಟ್ಟಿಗೆ ದೇವರಿಗೆ ಇರುವ ಸ್ಥಿತಿಯೇ ಆದರ್ಶಪ್ರಾಯವಾದ ಸ್ಥಿತಿ. ಅಂದರೆ ಇದ್ದರೂ ಇಲ್ಲದ ಹಾಗೆ ಅಂತ. ಇದ್ದಾನೆ ಆದರೆ ಇಲ್ಲ, ಗೊತ್ತಿಲ್ಲ. ಈ ಲೋಕದಲ್ಲಿ ದೇವರು ಹೇಳುವುದು ಹಾಗೆ, ಈ ಲೋಕದಲ್ಲಿ ನೀನು ಹೇಗಿರಬೇಕು ಅಂದರೆ ಇರಬೇಕು, ಇಲ್ಲದಂತಿರಬೇಕು ಅಂತ. ಅದಕ್ಕೆ ಏನು ಪ್ರಮಾಣ ಏನು ಅಂದರೆ ನಿನ್ನ ಒಟ್ಟಿಗೆ ನಾನು ಹೇಗೆ ಇದ್ದೆ ಹಾಗೆಯೇ ಅಂತ. ನಿನ್ನ ಒಟ್ಟಿಗೆ ನಾನಿದ್ದದ್ದು ಇದ್ದೇನೇ ಇಲ್ಲ, ಇರಬೇಕು ಇಲ್ಲದಂತಿರಬೇಕು ಅಂತ. ಹಾಗೆಯೇ ಅನುಭವವನ್ನೇ ಮಾತಾಡೋದು. ದೇವರ ಮಾತು ಹುಸಿಯಲ್ಲ, ಅದು ತನ್ನ ಅನುಭವವನ್ನೇ ಹೇಳುವುದು. ಆದ್ದರಿಂದ ದೇವರಂಥ ದೇವರಿಗೂ ಕೂಡ ಅಹಂಕಾರವಿಲ್ಲದೇ ಇದ್ದದರಿಂದ ಅವನನ್ನು ನೋಡಿಯೂ ಹುಡುಗನಿಗೆ ಧ್ರುವನಿಗೆ ದುಃಖ ಆಯಿತು. ದುಃಖ ಆಯಿತು ಅಂದರೆ ಒಂದು ವಿಷಾದ.
ಹೀಗಾಯ್ತಲ್ಲ ಅಂತ ನಾನು ಕೇಳಬಹುದಾಗಿತ್ತು. ನನಗೆ ಏನೂ ಗೊತ್ತಿಲ್ಲ, ನಿಜವಾಗಿ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ, ನಿನಗೆ ಏನು ಬೇಕೋ ಅದನ್ನು ಮಾಡು, ಹಾಲಲದ್ದು ನೀರಲದ್ದು ಕೂಡಲ ಸಂಗಮ ದೇವ ಅಂತೇಳಿ ಏನು ಅದನ್ನು ನನಗೆ ಗೊತ್ತಿಲ್ಲ ಅದು ಅಂತ ಅಷ್ಟು ಹೇಳಬೇಕು ಅಂತ ಇದ್ದರೂ ಕೂಡ ಹೇಳುತ್ತಿದ್ದರೆ ಈ ಗಾಯ ಮನಸ್ಸಿನ ಒಳಗೆ ಇದ್ದಾಗ ಅವನು ನನಗೆ ಏನೂ ಗೊತ್ತಿಲ್ಲ, ನಿನಗೆ ಬೇಕಾದ್ದನ್ನು ಮಾಡು ಅಂತ ಹೇಳ್ತಿದ್ರೆ ಅದು ಕಲಿತ ಮಾತಾಗ್ತಿತ್ತು. ಆ ಮಾತು ಹುಸಿಯಾಗ್ತಿತ್ತು. ಆ ಮಾತು ದೇವರ ಸ್ತುತಿಯಂತೆ ಕಾಣುತ್ತಿದ್ದರೂ ದೇವರ ಸ್ತುತಿ ಆಗ್ತಿರಲಿಲ್ಲ. ಸ್ತುತಿಸುವುದು ಬಹಳ ಕಷ್ಟ, ಬಹಳ ಸುಲಭ ಅಂತ ಹೇಳ್ತಾರಲ್ಲ, ಬಹಳ ಕಷ್ಟ. ಆ ಸ್ತುತಿ ಅನ್ನೋದು ಆ ಹುಸಿ ಆಗದಂತೆ ನೋಡಿಕೊಳ್ಳುವುದೇ ಬಹಳ ಕಷ್ಟ. ಹಾಗೆ ಆಯಿತು. ಧ್ರುವ ನಕ್ಷತ್ರ ಮಿನುಗುತ್ತಾ ಇದೆ, ಎಲ್ಲರಿಗೂ ದಾರಿಯನ್ನು ತೋರಿಸ್ತಾ ಇದೆ. ಆದರೆ ಅದರ ಮಿನುಗುವಿಕೆಯಲ್ಲಿ ಒಂದು ವಿಷಾದವೂ ಇದೆ, ಒಂದು ಮಂಕು ಇದೆ, ಮಸುಕು ಇದೆ. ಅದೇನು ಅಂದರೆ ನಾನು ಕೇಳಬೇಕಾದ್ದನ್ನು ಕೇಳಲಿಲ್ಲ ಅಂತ, ಏನಾಗಿ ಹೋಯಿತು ಅಂತ. ಇದು ದೇವರು ಉಂಟು ಮಾಡುವ ಭಾವ. ದೇವರನ್ನು ನೋಡಿದರೆ ಬಹಳ ಇನ್ನೇನಿಲ್ಲ, ಅದು ಪರಮಾನಂದ ಅದು ಇದು ಎಲ್ಲ ಹೇಳ್ತಾರಲ್ಲ. ಈ ಕಥೆಗಳಲ್ಲಿರುವ ಕೆಲವು ರಹಸ್ಯಗಳನ್ನು ಬಿಡಿಸಿದರೆ ಅದು ಪರಮಾನಂದವೋ ಅಥವಾ ಇನ್ನೇನೋ, ಅದೆಲ್ಲ ಏನು ಬೇಕಾದರೂ ಹೇಳುವ, ಅದು ನಿಜ. ಅದರಿಂದ ದೇವರು ಯಾವ ಭಾವವನ್ನು ನಮ್ಮಲ್ಲಿ ಪ್ರೇರಣೆ ಮಾಡ್ತಾನೆ ಅಂದರೆ ಈ ಕೊರತೆಯ ಭಾವ, ಈ ಕೊರತೆ ನಮ್ಮಲ್ಲಿ ಇದ್ದರೆ, ನಮ್ಮಲ್ಲಿರುವ ನೋವಿಗೆ ಅನುಗುಣವಾದದ್ದನ್ನು ನಾವು ಕೇಳಿದೆವು, ಅದು ನಮಗೆ ಸಿಕ್ಕಿತು. ನಿಜವಾದದ್ದು ಸಿಕ್ಕಲಿಲ್ಲ, ನಿಜವಾದದ್ದು ಬೇರೆ ಇದೆ ಎನ್ನುವ ಭಾವವನ್ನು ಕೂಡ ದೇವರ ದರ್ಶನ. ನಿಜವಾದದ್ದು ಬೇರೆ ಇದೆ ಅಂತ ಗೊತ್ತಾಗಬೇಕಾದರೂ ದೇವರನ್ನೇ ನೋಡಬೇಕು. ಹೀಗೂ ಒಂದಿದೆಯಾ? ಸತ್ಯಸ್ಯ ಸತ್ಯ ಅಂತ ಹೇಳುವುದು ಉಪನಿಷತ್ತು ದೇವರನ್ನು. ಸತ್ಯಸ್ಯ ಸತ್ಯ, ಸತ್ಯ ಅಂತ ನಾವೇನೂ ಇಲ್ಲ ತಿಳಿದಿದ್ದೇವೆ, ಅದೆಲ್ಲ ನಮ್ಮ ತಿಳುವಳಿಕೆಯ ಸತ್ಯ. ನಿಜವಾದ ಸತ್ಯ ಯಾವುದು ಅಂದರೆ ಅದು ಸತ್ಯಸ್ಯ ಸತ್ಯ ಅಂತ ಹೇಳೋದು. ಆ ಸತ್ಯಸ್ಯ ಸತ್ಯವಾದದ್ದರಿಂದ ಅದನ್ನು ನೋಡಿದರೆ ಏನಾಗ್ತದೆ ಅಂದರೆ ನಿಜವಾದದ್ದು ದುಃಖವೂ ಉಂಟಾಗಲಿಕ್ಕೆ ಸಾಕು. ಹಾಗೆ ಉಂಟಾಗುವ ಮೂಲಕ ಅದು ನಮ್ಮನ್ನು ಸತ್ಯದ ಕಡೆಗೆ ಎಚ್ಚರಿಸಲಿಕ್ಕೂ ಸಾಕು. ಭಾಷೆಯೇ ಬದಲಾಗ್ತದೆ. ಅದರಿಂದ ದೇವರಿಗೆ ನಮ್ಮ ಮಾತನ್ನು ಮೀಸಲಿಟ್ಟರೆ, ಇಡಬೇಕು ಅಂತ ಹೇಳುವ ಭಾಗವತ, ಮೀಸಲಿಟ್ಟರೆ ಭಾಷೆಯ ಬಗೆಯೇ ಬೇರೆ ಆಗ್ತದೆ ಅಂತ ಹೇಳ್ತಾರೆ. ಭಕ್ತಿಯಲ್ಲಿ ಭಾಷೆ ಹೇಗೆ ಯಾವ ನಮನೀಯತೆ, ಯಾವ ಬಳುಕುವಿಕೆ, ಅದೇನು ಯೋಚನೆ ಮಾಡದ ರೀತಿಯಲ್ಲಿ ಒಂದು ಅರ್ಥವನ್ನು ಹೊಮ್ಮಿಸುವ ಒಂದು ಬಗೆ ಉಂಟಲ್ಲ, ಇದು ಜ್ಞಾನಕ್ಕೆ ಸಾಧ್ಯ ಇಲ್ಲ, ಭಕ್ತಿಗೆ ಮಾತ್ರ ಸಾಧ್ಯ. ದೇವರು ಹೇಗೆ ಎಷ್ಟು ನಮನೀಯನೋ ಹಾಗೆ ಆ ದೇವರನ್ನು ವರ್ಣಿಸಬೇಕಾದ್ರೆ ಆ ವರ್ಣಿಸುವ ಪ್ರಕ್ರಿಯೆಯಲ್ಲಿ ಭಾಷೆ ಪಡೆದುಕೊಳ್ಳುವ ಒಂದು ನಮನೀಯತೆ ಬಹಳ ಅದ್ಭುತ. ದಾಸರದೊಂದು ಹಾಡಿದೆ, ಏನು ಅಂದರೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವ ಲಕುಮೀರವಣ ಇವಾಗಿಲ್ಲ ಗರ್ವ ಅಂತ. ಬಹಳ ಸುಂದರವಾದ ಪದ್ಯ. ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ. ಅವನನ್ನು ನೀವು ಅವನ ಸೇವೆ ಮಾಡಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಸೇವೆ ಮಾಡಿ ನಿನ್ನ ಸೇವೆ ಮಾಡ್ತೇವೆ ಅಂತ ಹೇಳಿದರೆ ಸೇವೆ ಮಾಡಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಸೋಲಿಸಬೇಕು ಅಂತ ಮಾಡಿದ್ದೆ ಯಾವುದೂ ಸೇವೆ ಅಲ್ಲ. ಈ ಕವಿ ಏನು ಹೇಳ್ತಾನೆ, ದಾಸ, ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಕೃಷ್ಣಾಮಿ ಪ್ರಯತಾತ್ಮನಃ ಅಂತ ಹೇಳಿದ್ದಾನೆ. ನನಗೆ ಏನೂ ಬೇಕಾಗಿಲ್ಲ, ನಿಜವಾಗಿ ಏನೂ ಬೇಕಾಗಿಲ್ಲ. ನನಗೆ ಬೇಕಾದ್ದನ್ನೆಲ್ಲ ಕೊಡಲಿಕ್ಕೂ ಸಾಧ್ಯ ಇಲ್ಲ, ಅದು ಬೇರೆ. ಆದರೆ ನನಗೆ ಬೇಕಾದ ಭಾಳ ಸರಳವಾಗಿರ್ತಕ್ಕ ಸಂಗತಿ, ಒಂದು ಎಲೆ, ಒಂದು ದಳ, ಒಂದು ತುಳಸಿ ದಳ, ಪತ್ರಂ ಪುಷ್ಪಂ, ಒಂದು ಹೂ. ಅದು ಕೊಯ್ದ ಹೂವಲ್ಲ, ಅದು ಬಿದ್ದ ಹೂ. ಅದನ್ನೊಂದು ಕೃಷ್ಣಾರ್ಪಣ ಅಂತ ಹೇಳು ಸಾಕು, ಕೊಯ್ಬೇಡ, ಅದಲ್ಲೇ ಇರಲಿ. ಪುಷ್ಪಂ ಫಲಂ, ಒಂದು ಹಣ್ಣು.
ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಹಣ್ಣುಗಳೆಲ್ಲ, ಒಂದು ಲಿಂಬೆ ಹಣ್ಣು ಸಾಕು. ಫಲಂ ತೋಯಂ, ಒಂದು ಕಣ್ಣೀರ ಹನಿ ಕೊಡಲಿಕ್ಕೆ ನನಗೆ ಬೇರೆ ಏನೂ ಇಲ್ಲ ಅಂತ. ಯಾಕೆ ಹೇಳ್ತಾನಂದರೆ ಇದೂ ಕೂಡ ನಿನ್ನದಲ್ಲ. ಪತ್ರ ಪುಷ್ಪ ಫಲ ಉಂಟಲ್ಲ, ಅದೂ ನಿನ್ನದಲ್ಲ. ನಿನ್ನದಲ್ಲ ಅಂತ ಗೊತ್ತಾಗುವಾಗ, ಅದಕ್ಕೋಸ್ಕರ ನಿನ್ನದಲ್ಲ ಅಂತ ಗೊತ್ತಾಗ್ತದೋ ಇಲ್ಲವೋ ಅಂತ ಆ ಕೊನೆಯ ಮಾತನ್ನು ಹೇಳಿದ್ದು ತೋಯಂ ಅಂತ. ಇದನ್ನು ನೀನು ಕೊಡು ಅಂತ ಹೇಳಿದರೆ ಅದರ ಅರ್ಥ ಇದನ್ನು ನೀನು ನನ್ನ ಕೈಯಲ್ಲಿ ಇಟ್ಟು ಆಮೇಲೆ ಅದನ್ನು ನನಗೆ ಕೊಡು. ನಿಜವಾಗಿ ಅದು ನನ್ನದಲ್ಲ, ಯಾವ ಎಲೆಯೂ ನಮ್ಮದಲ್ಲ, ಅದು ಮರದ್ದು. ಹಣ್ಣಂತೂ ನಮ್ಮದೇ ಅಲ್ಲ, ಹೂವೂ ಅಲ್ಲ, ಮತ್ತು ಇನ್ನೇನು ನಮ್ಮದು ಅಲ್ಲ ಅಂತ ಗೊತ್ತಾಗುವಾಗ, ಇದೆಲ್ಲ ನಿನ್ನದೇ ಅಂತ ಗೊತ್ತಾಗುವಾಗ ನಿನ್ನ ಮೇಲಿನ ಪ್ರೀತಿಯಿಂದ, ನಮ್ಮದು ಅಲ್ಲ ಎನ್ನುವ ದುಃಖದಿಂದ ಅಲ್ಲ, ನಿನ್ನ ಮೇಲಿನ ಪ್ರೀತಿ, ಇದು ನಿನ್ನದು ಎನ್ನುವ ನಿನ್ನ ಮೇಲಿನ ಪ್ರೀತಿಯಿಂದ ಒಂದು ಕಣ್ಣ ಹನಿ ಬಂದರೆ ಅದನ್ನು ನನಗೆ ಕೊಡು ಅಂತ. ನಮ್ಮದಾಗಿ ನಿನ್ನದಾಗಿ ಯಾವುದನ್ನು ಇಟ್ಟುಕೊಳ್ಬೇಡ, ಕಂಬನಿಯನ್ನು ಕೂಡ ಅಂತ ಕೃಷ್ಣ ಹೀಗೆ ಹೇಳಿದ್ದಾನೆ. ಆದ್ದರಿಂದ ಭಕ್ತಿಯುಪಹೃತಂ ಅಂತ. ಭಕ್ತಿ ಅಂದರೆ ಅದು. ಅದರಲ್ಲಿ ಹೂವಿದೆ, ಪತ್ರಂ ಪುಷ್ಪಂ ಅಂತ ಇದೆ. ಈ ದಾಸನಿಗೆ ದೇವರ ಒಟ್ಟಿಗೆ ಆಡಬೇಕು. ಅದರಿಂದ ಇವ ಏನು ಹೇಳಿದ, ಆಯಿತು, ಪುಷ್ಪ ಕೊಟ್ಟೆ, ಆಯಿತು, ಇದು ಹೂವನ್ನು ನಿನಗೆ ಕೊಟ್ಟೆ, ಕೊಟ್ಟರೆ ನೀನೇನು ಮಾಡ್ತಿ ಅಂತ ಈಗ ಗೊತ್ತಾಗ್ತಾ ಇದೆ. ಹೂವು ತರುವರ ಮನೆಗೆ ಹುಲ್ಲ ತರುವ. ನಿನಗೆ ಹುಲ್ಲು ಕೊಟ್ಟರೆ, ನಿನಗೆ ಹೂ ಕೊಟ್ಟರೆ ನೀನು ಏನು ಮಾಡ್ತಿ ಅಂದರೆ ಅದನ್ನು ಇಟ್ಟುಕೊಂಡು ನೀನು ಹೂ ಕೊಟ್ಟಿದ್ದಿ, ನೀನು ನನಗೆ ಯಜಮಾನ ಅಂತ ಹೇಳಿ ನೀನು ಏನಾಗ್ತಿ ಅಂದರೆ ಆಳಿನ ಹಾಗೆ ಆಗಿ ನೀನು ಹುಲ್ಲು ಕೊಯ್ದು ತಂದು ಮನೆಯ ದನಗಳಿಗೆ ಹುಲ್ಲು ಹಾಕ್ತಿ. ಕೃಷ್ಣ ಅಲ್ವಾ? ಗೋಗಳನ್ನು ಇದಕ್ಕಿಂತ ಚಂದ ಹೇಗೆ ವರ್ಣಿಸುವುದು? ಹೂವು ತರುವರ ಮನೆಗೆ ಹುಲ್ಲ ತರುವ. ಯಾಕೆ? ಗರ್ವ ಎನ್ನುವುದೇ ಇಲ್ಲವಲ್ಲ. ಅವನು ಯಾರು? ಲಕ್ಷ್ಮೀ ರಮಣ. ಯಾವುದು ಗರ್ವಕ್ಕೆ ಕಾರಣವೋ ಅದೊಂದು ಬಗೆ ಅವನ ಹತ್ರ ಇಲ್ಲ. ಯಾವುದು ಗರ್ವಕ್ಕೆ ಕಾರಣ? ದುಡ್ಡಿದೆ ಅಂತ. ಮತ್ತೆಂಥದ್ದು? ದುಡ್ಡಿದೆ ಅಂತ, ಕಾಯಿಲೆ ಬಂದಿದೆ, ಕಾಯಿಲೆ ಅಂದರೆ ಬರಲಿ, ದುಡ್ಡಿದೆ ಅಲ್ಲ, ಆಸ್ಪತ್ರೆ ಬಿಲ್ಲನ್ನು ಮೀಟ್ ಮಾಡಲಿಕ್ಕಾಗ್ತದಲ್ಲ, ಸಾಕು. ಮೀಟ್ ಮಾಡಲಿಕ್ಕಾಗದವರು ಎಷ್ಟು ಜನ ಇದ್ದಾರೆ? ಅವರಿಗಿಂತ ನಾವು ವಾಸಿ ಅಂತ. ಭಾಳ ಕಷ್ಟ ಸರಿ. ಭಕ್ತಿ ನಮ್ಮ ಮನಸ್ಸನ್ನು ಹೇಗೆ ಒಂದು ಅದು ಮಥನ ಮಾಡಿ ನಿಜವಾದದ್ದು ಹೊರಗೆ ಬರುವ ಹಾಗೆ ಒಂದು ಮಾಡುವ ಪ್ರಕ್ರಿಯೆ ಬಹಳ ಯಾತನಾಮಯ ಕೂಡ. ಯಾಕೆಂದರೆ ಲೋಕದಲ್ಲಿ ಸಾಮಾನ್ಯವಾಗಿ ಸಂತೈಸುವ ಮಾತುಗಳನ್ನು, ಎಲ್ರಿಗೂ ದುಃಖ ಇರ್ತದೆ, ಒಂದು ಯಾತನೆ ಏನೋ ಒಂದು ಇರ್ತದೆ, ಏನು ಅಂತ ಗೊತ್ತಿಲ್ಲದ ಒಂದು ದುಃಖ ಇರ್ತದೆ. ಭಾಳ ವಿಚಿತ್ರ. ಗೊತ್ತಿರುವ ದುಃಖ ಬೇರೆ, ಗೊತ್ತಿರದೇ ಇರುವ ದುಃಖ ಬೇರೆ. ಒಟ್ಟಿನಲ್ಲಿ ದುಃಖ ಎನ್ನುವುದು ಅದು ನಮ್ಮ ಒಟ್ಟಿಗೆ, ದೇವರ ಹಾಗೆ ಅದು ನಮ್ಮ ಒಟ್ಟಿಗೆ ಇದೆ. ಅದು ಏನು? ಅದಕ್ಕೆ ಏನು ಹೇಳ್ತಾರೆ ಅಂದರೆ, ನಿಮಗೆ ಕಷ್ಟ ಬಂದಿರಲಿಕ್ಕೆ ಸಾಕು, ಆದರೆ ನೀವು ಕಷ್ಟದಿಂದ ಪಾರಾಗುವ ಒಂದು ಟೆಕ್ನಿಕ್ ಇದೆ. ಅದೇನು ಅಂದರೆ, ನಿಮಗಿಂತ ಕಷ್ಟ ಇರುವವರನ್ನು ನೋಡಿ. ಹೀಗೂ ಒಂದು ಉಂಟ ಸ್ವಾಮಿ. ಹಾಗಾದರೆ ಎಲ್ಲರಿಗಿಂತ ಕಷ್ಟದಲ್ಲಿರತಕ್ಕ ಒಬ್ಬ ಮನುಷ್ಯ ಇದ್ದಾನೆ ಅಂತ ಕಲ್ಪಿಸಿಕೊಳ್ಳಿ. ಅವನು ನಿಜವಾಗಿ ಎಲ್ಲರ ನೆಮ್ಮದಿಗೆ ಕಾರಣ, ಎಲ್ಲರಿಗೆ ನೆಮ್ಮದಿ. ಯಾಕೆಂದರೆ ಅವನನ್ನು ನೋಡಿದರೆ ಇವನಿಗಿಂತ ನಾವು ವಾಸಿ. ಇಷ್ಟಾದರೂ ನಮಗೆ ಉಂಟಲ್ಲ. ಇದೇನು ಇದು ಅವಸ್ಥೆ? ಇದು ನಮಗೆ ಸಂತೋಷ ಸಿಗಬೇಕಾದ್ರೆ, ನಮಗೆ ಸಮಾಧಾನ ಸಿಗಬೇಕಾಗಿದ್ದರೆ ನಮಗಿಂತ ಕಷ್ಟದವರನ್ನು ನೋಡಬೇಕು ಅಂತ ಕಲಿಸ್ತಾರಲ್ಲ ನಮಗೆ. ಭಾಳ ಅದ್ಭುತವಾಗಿದೆ ಸಂಸ್ಕೃತಿ, ಭಾಳ ಅದ್ಭುತವಾಗಿದೆ ಇದು. ದೇವರು ಇದನ್ನು ಉಲ್ಟ ಮಾಡ್ತಾನೆ. ದೇವರೇನಂದ್ರೆ, ನನಗಿಂತ ಕಷ್ಟದವರು ಯಾರೂ ಇಲ್ಲ ಅಂತ. ಯಾರು? ದೇವರು ಹೇಳು. ಏನು? ನೀನು ಹೂ ಕೊಟ್ಟರೆ ಕೊಡು ಅಂತ ಹೇಳಿದ್ದು ನಾನೇ. ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ನೀನು ಕೊಡು ಅಂತ ನೀನು ಕೊಟ್ಟದ್ದೆಯಾ? ಕೊಟ್ಟರೆ ನಾನು ಕುಡುಗೋಲು ಸರಿ ಮಾಡಿಕೊಂಡು ಹುಲ್ಲು ತಗೊಂಡು ಬಂದು ಕೊಡಬೇಕಾಗಿದೆ ಈಗ ನಾನು ನಿನಗೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವ ಲಕುಮೀ ರಮಣ. ಕೃಷ್ಣನನ್ನು ಇದಕ್ಕಿಂತ ಚಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ ತೃಣ ಸಮಾನ ಎನ್ನುವ ಮಾತು ಉಂಟಲ್ಲ, ಅದು ಬಹಳ ಕೀಳ್ಗಳೆಯುವ ಮಾತು. ಒಂದು ಹುಲ್ಲಿಗಿಂತ ಕಡೆ ಅಂತ, ತೃಣ ಸಮಾನ ಅಂತ ಎನ್ನುವ ಒಂದು ಮಾತು. ರಾವಣನ ಹತ್ತಿರ ಸೀತೆ ಮಾತಾಡುವಾಗ ರಾಮಾಯಣದಲ್ಲಿ ಬರ್ತದೆ, ಅವನನ್ನು ನೋಡಲೇ ಇಲ್ಲ ಅಂತೆ. ಎಲ್ಲಿ ನೋಡಿದರೂ ಅವನೇ ಕಾಣ್ತಾನೆ, ಮುಖ ಹತ್ತಿಲ್ವ. ಅದಕ್ಕೆ ಏನು ಮಾಡಿದಾನೆ, ಕಣ್ಣು ಮುಚ್ಚಿಕೊಂಡು ಅವಳು ಮಾತಾಡಬೇಕಾದ್ರೆ ಕಣ್ಣು ತೆರೆದಿರಬೇಕಲ್ಲ, ಒಂದು ಹುಲ್ಲನ್ನು ತೆಗೆದು ಅವರಿಬ್ಬರ ಮಧ್ಯದಲ್ಲಿ ಹಾಕಿ ಆ ಹುಲ್ಲನ್ನು ನೋಡಿಕೊಂಡು ಮಾತಾಡಲಿಲ್ಲ ಅಂತ. ನೀನು ಹುಲ್ಲಿಗಿಂತ ಕಡೆ ಅಂತ,
ತೃಣ ಸಮಾನ ಅಂತ. ಭಕ್ತಿಯಲ್ಲಿ ಭಾಷೆ ಬದಲಾಗ್ತದೆ ಅಂತ ಹೇಳೋದು ಇದಕ್ಕೆ. ಭಕ್ತ ತೃಣ ಸಮಾನ ಅಂತ ಈ ದಾಸ ಈ ಕೀರ್ತನೆ ಮಾಡಿದ ಮೇಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತೃಣ ಸಮಾನ ಎನ್ನುವುದು ಬಿದ್ದು ಹೋಯಿತು, ಮಾತು ಬಿದ್ದು ಹೋಯಿತು, ಆ ಪದ ಡಿಕ್ಷನರಿಯಿಂದ ಬಿದ್ದು ಹೋಯಿತು. ಏನು ಅದು ಯಾಕೆ ಬಿದ್ದು ಹೋಯಿತು? ಹುಲ್ಲ ತರುವ, ಹುಲ್ಲನ್ನು ಹೊತ್ತುಕೊಂಡು ಬರ್ತಾ ಇದ್ದಾನೆ ದೇವರು, ಹುಲ್ಲಿಗಿಂತ ಕಡೆ ಅಂತ ಆಗ್ತದೆ. ಹಾಗೆ ಮಾಡಲಿಕ್ಕಾಗ್ತದ? ಇದು ಗೊತ್ತಾದರೆ ಹಾಗಾದರೆ ನಾನು ನಿನ್ನನ್ನು ಹೇಗೆ ಕರೆಯುವುದು? ಪದವೇ ಇಲ್ಲ. ಈ ಆರ್ತತೆ ಉಂಟಾದರೆ ಮಾತು ಭಗವತ್ ಸ್ತುತಿ ಆಗ್ತದೆ. ನಾನು ಕರೆಯಬಲ್ಲೆ ಅಂತ ಗೊತ್ತಾದರೆ, ನಾನು ಯಾವ ಪದಗಳಿಂದಲೂ, ಯಾವ ಪದಗಳಿಂದಲಾದರೂ, ವೇದವಾಕ್ಯಗಳಿಂದ ಅಥವಾ ಯಾರೋ ದೊಡ್ಡವರೆಲ್ಲ ಹೇಳಿದ್ದಾರಲ್ಲ, ಹೀಗೆ ಕರೆದರೆ ಅವನು ಬರ್ತಾನೆ ಅಂತ ಅವನ ಹೆಸರು ಹಿಡಿದು ನಾವು ಕರೆದದ್ರಿಂದ ದೇವರು ಬರುವುದಲ್ಲ. ದೇವರಿಗೆ ಹೆಸರೇ ಇಲ್ಲ. ಅಥವಾ ಹೇಗೆ ಕರೆದರೂ ಆಗ್ತದೆ. ಹೆಸರು ಗೊತ್ತಿಲ್ಲ ನನಗೆ, ನಿನ್ನನ್ನು ಹೇಗೆ ಕರೀಲಿ ಅಂತ ಕರೆದರೆ ಬರ್ತಾನೆ. ಈ ಮಾತಿನ ಸೂಕ್ಷ್ಮತೆಗೆ ಕಿವಿ ಕೊಡುವವನು ದೇವರು. ದಾಸರು ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ಉಪಯೋಗ ಮಾಡಿದ್ದಾರೆ. ಹುಲ್ಲ ತರುವ ಅಂತ ಹೇಳಿದರೆ ಭಾಗವತದಲ್ಲಿದೆ. ಯಾದವರು ಸತ್ತದ್ದು ಒಂದು ಹುಲ್ಲಿನಿಂದಲೇ. ಅದು ಯಾದವರ ನಾಶಕ್ಕೆ ಕಾರಣವಾದದ್ದು. ಅದು ಜೊಂಡಿನ ಹುಲ್ಲಿನಲ್ಲಿ ಅದರ ಬಾಯಿ, ಅದರ ಎಲೆ ತುಂಬ ಇದರ ಹಾಗೆ ಕತ್ತಿಯ ಹಾಗೆ ಇತ್ತು. ಅಂತಹ ಭಾಳ ಬಲಿಷ್ಠವಾಗಿರತಕ್ಕ ಒಂದು ದುಂಡು ಹುಲ್ಲು ಪ್ರಭಾಸದ ತೀರದ ಕರಾವಳಿಯಲ್ಲಿ, ಕಡಲ ಕರೆಯಲ್ಲಿ ಬೆಳೆದಿದೆ. ಅದನ್ನು ಕಿತ್ತಾಡಿಕೊಂಡು, ಆಯುಧ ಅಲ್ಲ, ಅದನ್ನು ಕಿತ್ತಾಡಿಕೊಂಡು ಯಾದವರು ಪರಸ್ಪರ ಬಡಿದಾಡಿಕೊಂಡು ಸತ್ತು. ಕೃಷ್ಣ ಮಹಾಭಾರತದಲ್ಲಿ ಒಂದು ಮಾತು ಹೇಳಿದಾನಲ್ಲ, ನಾನು ಶಸ್ತ್ರ ಹಿಡಿಯುವುದಿಲ್ಲ ಅಂತ. ಶಸ್ತ್ರ ಹಿಡಿಬೇಕಾಗಿಯೇ ಇಲ್ಲ. ಮನುಷ್ಯರು ಸಾಯಬೇಕಾದ್ರೆ ಹುಲ್ಲು ಸಾಕು, ಶಸ್ತ್ರವೇ ಬೇಕಾಗಿಲ್ಲ. ಯಾವುದೂ ಶಸ್ತ್ರ ಆಗ್ತದೆ, ಶಸ್ತ್ರ ಯಾವುದೂ ಆಗ್ತದೆ. ಆದ್ದರಿಂದ ತೃಣ ಸಮಾನ ಎನ್ನುವ ಮಾತುಂಟಲ್ಲ, ಅದು ಬಿದ್ದು ಹೋಯಿತು. ಆ ಭಾಷೆ ಬದಲಾಯಿತು. ಭಾಗವತದಲ್ಲಿ ಅದೊಂದು ಕಥಾಮೃತ, ಅನೇಕ ಕಥೆಗಳಿದ್ದಾವೆ. ಆ ಕಥೆಗಳನ್ನೆಲ್ಲ ಹೇಳುವುದಕ್ಕೆ ನಾನು ಭಕ್ತಿಯಲ್ಲಿ ಭಾಷೆ ಹೇಗೆ ವಿಶೇಷವಾದ ಒಂದು ಮೆರುಗನ್ನು ಪಡೆಯುವುದಕ್ಕೆ ಸಾಧ್ಯ. ದೇವರನ್ನು ಸ್ತುತಿಸುವಾಗ ಸಿದ್ಧವಾದ ಕಲಿತ ಮಾತುಗಳಿಂದ ಸ್ತುತಿಸುವುದಕ್ಕಿಂತ ನಿಜವಾದ ಭಕ್ತಿ ಇದ್ದರೆ ಮಾತು ಹೇಗೆ ಬೇರೆ ರೀತಿಯನ್ನು, ಬೇರೆ ರೂಪವನ್ನು ಪಡೆಯುತ್ತದೆ ಅಂತ ಭಾಗವತದಲ್ಲಿ ಗಜೇಂದ್ರ ಮೋಕ್ಷದ ಕಥೆ ಇದೆ. ಒಂದು ಆನೆ, ಅದು ಭಾಳ ಅದನ್ನು ವರ್ಣನಾತ್ಮಕವಾಗಿ ಅದು ನಮ್ಮ ಆಳಕ್ಕೆ ಹಿಡಿಯುವ ಹಾಗೆ ಒಂದು ಕಾಡಿತ್ತು, ಬಹಳ ದೊಡ್ಡ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಒಂದು ದೊಡ್ಡ ಒಂದು ಆನೆಗಳ ಹಿಂಡಿತ್ತು. ಅದಕ್ಕೆ ಒಂದು ಸಲಗ ಅದಕ್ಕೆ ನಾಯಕನಾಗಿತ್ತು. ಅದಕ್ಕೆ ಬಹಳ ಗರ್ವ ಇತ್ತು. ಅದು ಒಂದು ದಿವಸ ಒಂದು ಕೊಳದಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಎಲ್ಲ ಆನೆಗಳ ಒಟ್ಟು ಕಥೆಯೆಲ್ಲ ನಿಮಗೆ ಗೊತ್ತೇ ಇದೆ. ಒಂದು ಮೊಸಳೆ ಅದನ್ನು ಹಿಡಿಯಿತು, ಅದಕ್ಕೆ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಉಳಿದ ಹಿಂಡಿನ ಎಲ್ಲ ಆನೆಗಳು ಕೂಡ ಅದರ ಸಹಾಯಕ್ಕೆ ಬಂದು ಅದನ್ನು ಮೇಲೆ ಹಾಕಲಿಕ್ಕೆ ಬಹಳ ಪ್ರಯತ್ನ ಮಾಡಿದವು, ಸಾಧ್ಯವಾಗಲಿಲ್ಲ. ಇದು ನಿಧಾನಕ್ಕೆ ಮೊಸಳೆಯ ಹಿಡಿತಕ್ಕೆ ಬಲಿಯಾಗಿ ಅದರ ಒಳಗಡೆ, ನೀರಿನ ಒಳಗಡೆ ಹೋಗ್ತಾ ಇತ್ತು. ಸಾವೆನ್ನುವುದು ಖಚಿತವಾಯಿತು ಅಂತ. ಆಗ ಅದಕ್ಕೆ ಗೊತ್ತಾದ ಒಂದು ಸಾಕ್ಷಾತ್ಕಾರ ಏನು ಅಂದರೆ, ಹಿಂಡನ್ನು ನಂಬಿ ಮೇಲೆ ಬೀಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ದೇವರು ಇದಾನೋ ಇಲ್ಲವೋ ಎನ್ನುವುದಲ್ಲ, ಅದು ಬೇರೆ ವಿಷಯ. ಮೊದಲು ಗೊತ್ತಾದದ್ದೇನು ಅಂದರೆ, ಇಷ್ಟರವರೆಗೆ ಯಾವುದನ್ನು ನಂಬಿದೆನೋ ಅದು ನಂಬುವುದಕ್ಕೆ ಯೋಗ್ಯವಾದದ್ದಲ್ಲ ಅಂತ. ಕೀಳುವಂತಲೂ ಅಲ್ಲ, ಅದಕ್ಕೆ ಒಳ್ಳೆಯದು ಕೆಟ್ಟದ್ದು, ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋ ಪ್ರಶ್ನೆ ಇಲ್ಲ, ನಿಜದ ಸಾಕ್ಷಾತ್ಕಾರ ಅದು.
ಈ ಲೋಕವನ್ನು ನಂಬಿದೆ ಅಂತ. ನಾವು ಎಲ್ಲರೂ ನಂಬಿದ್ದು ಯಾವುದನ್ನು ಅಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ನಂಬಿದ್ದು ಲೋಕವನ್ನು. ನನ್ನ ಗುರುಗಳು ಹೇಳ್ತಿದ್ರು, ಸತ್ಯ ಗೊತ್ತಾಗುವಾಗ ಸುಳ್ಳು ಯಾವುದು ಅಂತಲೂ ಗೊತ್ತಾಗ್ತದೆ ಅಂತ. ಸುಳ್ಳು ಯಾವುದು ಅಂತ ಗೊತ್ತಾಗುವಾಗ ಸತ್ಯ ಗೊತ್ತಾಗುವುದು ಅಂತ. ಅದು ಸಾಪೇಕ್ಷ ಅಂತ. ಸತ್ಯ ಒಂದು ಬೇರೆ ಅಬ್ಸಲ್ಯೂಟ್ ಆಗಿ ಒಂದು ಸತ್ಯ ಅಂತ ಗೊತ್ತಾಗುವಾಗ ಇದು ಸುಳ್ಳು ಅಂತ ಗೊತ್ತಾಗ್ತದೆ ಅಂತ. ಇದು ಸುಳ್ಳು ಅಂತ ಗೊತ್ತಾಗುವಾಗ ಮನುಷ್ಯನ ಆಂತರಿಕವಾದ ಬದಲಾವಣೆ ಆಗ್ತದೆ. ಅಂದರೆ ಇಷ್ಟರವರೆಗೆ ಸುಳ್ಳನ್ನೇ ನಂಬುವ ಹಾಗೆ ಇದ್ದೇನಲ್ಲ ಅಂತ ನಂಬಿದ್ದೆಲ್ಲ ಕದಲಿ ಹೋಗ್ತದೆ, ಬಿಟ್ಟು ಹೋಗ್ತದೆ. ಹಾಗೆ ಹಿಂಡನ್ನು ನಂಬಿದೆ, ಇದು ಮೇಲೆ ಹಾಕುವುದಿಲ್ಲ ಇದು ಅಂತ. ಆಗ ಹಾಗಾದರೆ ಯಾವುದನ್ನೋ ನಾನು ಇದುವರೆಗೆ ಹಿಂಡನ್ನು ನಂಬಿ ಯಾವುದನ್ನು ನಂಬಬೇಕಾಗಿತ್ತು ಅದನ್ನು ನಂಬಲಿಲ್ಲ, ಯಾವುದು ಅಂತ ಗೊತ್ತಿಲ್ಲ, ಯಾವುದೋ ಒಂದು ಅಂತ ಅಲ್ಲಿಯೇ ಇಷ್ಟು ರಾಡಿ ಎಬ್ಬಿಸಿ ಆ ಕೊಳದಲ್ಲಿ ಹೋರಾಡಿ, ಮೊಸಳೆಯ ಒಟ್ಟಿಗೆ ಹೋರಾಡಿ ಇಷ್ಟು ರಾಡಿ ಎಬ್ಬಿಸಿ ಎಷ್ಟೆಲ್ಲ ಗಲಾಟೆ ಆದರೂ ಒಂದು ಹೂ ಇತ್ತಂತೆ, ತಾವರೆಯ ಒಂದು ಹೂ ಇತ್ತಂತೆ ಅಲ್ಲಿ. ಅದು ಭಾಳ ಚೆನ್ನಾಗಿದೆ. ಇಷ್ಟು ರಾಡಿ ಎದ್ದು ಅಲ್ಲಿ ಎಷ್ಟು ಗಲಾಟೆ ಆದರೂ ಕೂಡ ಅಲ್ಲಿ ಏನೂ ಇರಬಾರದು, ಅಷ್ಟು ಇದಾಗಿದೆ, ಹೋರಾಟ ಆಗಿದೆ. ಒಂದು ಹೂ ಇತ್ತಂತೆ. ಎಷ್ಟು ಕೆಟ್ಟರು, ಎಷ್ಟು ರಾಡಿ ಇದ್ದರು, ಎಷ್ಟು ಕಸ ಇದ್ದರು, ಎಷ್ಟು ಕೆಸರಿದ್ದರು, ಆ ಕೆಸರಿನಲ್ಲೇ ಒಂದು ತಾವರೆ ಇರಬಹುದು. ಅದನ್ನು ಎತ್ತಿ ಕಾಪಾಡು ಅಂತ ಹೇಳಲಿಲ್ಲ ಅಂತ, ಮತ್ತೆ ಇದು ನಿನಗೆ ಅಂತ ಹೇಳಿತ್ತು. ಈ ಹೂ ನಿನಗೆ ಅಂತ ಹೀಗೆ ಅರ್ಪಣೆ ಮಾಡಿದಾಗ ದೇವರು ಬಂದು ಅದನ್ನು ಕಾಪಾಡಿದ. ಅದೆಲ್ಲ ಇದೆ. ಆಮೇಲೆ ಅದೇನು ಗಜೇಂದ್ರ ಏನು, ಅದು ಹಿಂದಿನ ಜನ್ಮದಲ್ಲಿ ಅದು ಒಂದು ಗಂಧರ್ವನಾಗಿತ್ತು. ಆಮೇಲೆ ಅಲ್ಲಿ ಈ ಕಥೆಗಳೆಲ್ಲ ಬೆಳೀತದೆ, ಅದೆಲ್ಲ ಇರಲಿ. ಆದರೆ ಈ ಏನು ಹಿಂಡು ಕಾಪಾಡುವುದಿಲ್ಲ ಅಂತ ಇದು ಗೊತ್ತಾಗೋದು ಮನುಷ್ಯನಿಗೆ. ಉಳಿದ ಯಾವುದೂ ಕೂಡ ಕಾಪಾಡುವುದಿಲ್ಲ ಅಂತ. ಕಾಪಾಡುವುದು ಅಂದರೆ ಏನು ಎನ್ನುವುದೇ ಒಂದು ಬೇರೆ ವಿಷಯ ಆಗ್ತದೆ. ಹಿಂಡನ್ನು ನಂಬಿದ್ದು ಯಾವುದೋ ಒಂದು ಕಾರಣಕ್ಕೋಸ್ಕರ, ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ. ಅದು ನಿಜವಾಗಿ ಈ ಕಾಪಾಡುವಿಕೆ ಎನ್ನುವುದಕ್ಕೆ ಒಂದು ಬೇರೆ ಅರ್ಥ ಬರ್ತದೆ. ಈ ಇಡೀ ಪ್ರಕರಣವನ್ನು ಅಕ್ಕ ಮಹಾದೇವಿ ಅವಳ ಭಕ್ತಿಯ ಭಾಷೆಯಲ್ಲಿ ಎಷ್ಟೋ ಅದ್ಭುತವಾಗಿ ಹೇಳ್ತಾಳೆ ಅಂದರೆ ಅದು ಭಾಗವತಕ್ಕಿಂತ ಚೆನ್ನಾಗಿದೆ. ಅದು ಭಾಗವತವೇ. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಹಿಂಡನಗಲಿದ ಸಲಗ ತನ್ನ ವಿಂಧ್ಯವ ನೆನೆವಂತೆ ನಿಮ್ಮ ನೆನೆವೆನಯ್ಯ. ಹಿಂಡನಗಲಿದ ಸಲಗ ತನ್ನ ವಿಂಧ್ಯವ ನೆನೆವಂತೆ ನಿಮ್ಮ ನೆನೆವೆನಯ್ಯ ಅಂತ. ಕಾಪಾಡು ಅಂತಲ್ಲ, ನಾನು ಬಿಟ್ಟು ಬಂದದ್ದು ಯಾವುದು ಅಂತ. ಹೋಗುವ ಕಾಲಕ್ಕೆ ಏನು, ನಾನು ಬಿಟ್ಟು ಬಂದದ್ದು ಯಾವುದು, ನಾನು ಬಂದದ್ದು ಎಲ್ಲಿಂದ, ಆ ಬಿಟ್ಟು ಬಂದದ್ದು ನೆನಪಾಗೋದು. ಇಲ್ಲಿಂದ ಬಿಟ್ಟು ಹೋಗುವ ಕಾಲಕ್ಕೆ ಯಾವುದನ್ನು ಬಿಟ್ಟು ಬಂದೆನೋ ಅದು ನೆನಪಾಗೋದು. ಅದು ನೆನಪಾದರೆ ಸಾಕು. ಆಗ ಅದೇ ಸಾವಿನ ಪ್ರಜ್ಞೆ ಅಂತ ಹೇಳುವುದುಂಟಲ್ಲ, ಇಲ್ಲಿಂದ ಬಿಟ್ಟು ಹೋಗುವ ಕಾಲ. ಬಿಟ್ಟು ಹೋಗುವ ಕಾಲದಲ್ಲಿ ಆದರೂ ಪ್ರಾಯ ಬಿಟ್ಟು ಹೋಗುವ ಕಾಲದಲ್ಲಿಯೇ ನಾನು ನಿಜವಾಗಿ ಬಂದದ್ದೆಲ್ಲಿಂದ ಅಂತ ಗೊತ್ತಾಗೋದು. ಯಾವುದನ್ನು ಬಿಟ್ಟು ನಾನು ಬಂದೆ ಇಲ್ಲಿಗೆ ಅಂತ. ಅದು ಭಾಳ ಹತ್ತಿರ ಇದೆ. ಈ ಬಿಟ್ಟು ಬಿಡುವುದುಂಟ. ಇದನ್ನು ಬಿಡದೆ, ಇಲ್ಲಿ ನಾವು ಯಾವುದನ್ನು ಅಂಟಿಸಿಕೊಂಡಿದ್ದೇವೆ ಇದನ್ನು ಬಿಡದೆ ಬಿಟ್ಟು ಬಂದದ್ದು ಎಲ್ಲಿಂದ ಅಂತ ಗೊತ್ತಾಗೋದಿಲ್ಲ. ಹಾಗೆ ಅವಳ ಮಾತು ಹಿಂಡನಗಲಿದ ಸಲಗ ತನ್ನ ವಿಂಧ್ಯವ ನೆನೆವಂತೆ. ಅದು ಬಹಳ ಪ್ರಚಂಡವಾಗಿದೆ ಆ ಮಾತು. ಏನು ನೆನೆಯಬೇಕಾಗಿದ್ದರೆ ಅದು ನಮ್ಮ ಒಳಗಡೆ ಇರಬೇಕು. ಒಳಗಡೆ ನಮಗೆ ಗೊತ್ತಿಲ್ಲದಂತೆ ಉಳಿದ ಎಲ್ಲ ಆಟೋಪಗಳಲ್ಲಿ, ಉಳಿದ ಎಲ್ಲ ವ್ಯವಹಾರಗಳಲ್ಲಿ, ಜೀವನದ ವ್ಯವಹಾರಗಳಲ್ಲಿ ಮರೆತಂತೆ ಇದ್ದರೂ ಕೂಡ ನಮ್ಮನ್ನು ಮರೆಯದೇ ಇದ್ದ ಮರೆವು ಎನ್ನುವುದೇ ಇಲ್ಲದೇ ಇದ್ದ ಒಂದು ಜೀವಂತ ದ್ರವ್ಯ ಸ್ಮೃತಿ. ಅದನ್ನು ನಾವು ಸ್ಮರಿಸದೇ ಇದ್ದರೂ ಅದು ನಮ್ಮನ್ನು ಸ್ಮರಿಸಿಕೊಂಡು ಒಂದು ದಿವಸ ಬರ್ತದೆ ಇವನಿಗೆ. ಏನು ಅದು ಕೂಡ ನೋಡಿ, ಇದು ಹೇಗುಂಟು ಸಲಗ. ಅದಕ್ಕೆ ನೋಡಿ, ಇದು ಗಜೇಂದ್ರ ಮೋಕ್ಷದ ಕಥೆಯೇ ಮತ್ತೊಂದು ಭಾಷೆಯಲ್ಲಿ ಅವಳು ಹೇಳಿದ್ದು ಅಂತ. ಅವಳು ಹೆಣ್ಣಾಗಿ ಹೇಗೆ ಬರ್ತಿದ್ದಾಳೆ ಅಂದರೆ, ಹಿಂಡ ನಗಲಿದ ಸಲಗ. ಅಕ್ಕ ಎಲ್ಲರ ನಾಯಕಿ,
ಅವಳಿಗೆ ಗಂಡು ಹೆಣ್ಣು ಎನ್ನುವುದೇ ಇಲ್ಲ. ಹಿಂಡ ನಗಲಿದ ಸಲಗ ಹೆಣ್ಣಾನೇ ಅಲ್ಲ, ಅದು ಭಾಗವತದ ಕತೆಗಿರುವ ಸಂವಾದ. ಅದು ಸಲಗ ತನ್ನ ವಿಂಧ್ಯವನ್ನೆನೆವಂತೆ ಬಿಟ್ಟು ಬಂದ ಜಾಗೆಯನ್ನು ನೆನೆಯುವುದು. ನಮಗಿಲ್ಲಿ ಜಾಗ ಬೇಕಲ್ಲ, ಇಲ್ಲಿ ಜಾಗ ಬೇಕು ಎನ್ನುವುದು ಬಿದ್ದು ಹೋದರೆ ಆಗ ನಾನು ಬಂದ ಜಾಗ ಯಾವುದು ಅಂತ ಗೊತ್ತಾಗೋದು. ಎಷ್ಟು ಸಂಬಂಧ ಅದಕ್ಕೆ. ಇದು ನಮ್ಮ ಆಂತರಿಕವಾದ ವ್ಯಾಪಾರ. ಇಷ್ಟು ವ್ಯಾಪಾರ ನಮ್ಮ ಒಳಗಡೆ ನಡೆಯಬೇಕಾಗಿದ್ದರೆ ಅದು ಸ್ವಾಭಾವಿಕವಾಗಿ ನಡೆಯುವಂತೆ ಜೀವನವನ್ನು ಏರ್ಪಡಿಸಿ ಯಾವ ಬಲಾತ್ಕಾರವೂ ಇಲ್ಲದೆ ನಮ್ಮ ಒಳಗಡೆ ತಾನು ಪ್ರವೇಶ ಮಾಡಿ ನಾನು ಹೀಗೆ ಮಾಡ್ತೇನೆ ಅಂತ ನಮ್ಮ ಒಳಗಡೆ ತನ್ನ ತಿದ್ದುಪಡಿಗೆ ನಮ್ಮನ್ನು ಸೇರಿಸಿ ಮಾಡುವುದಲ್ಲವೇ ಅಲ್ಲ, ಸ್ವಾಭಾವಿಕವಾಗಿ ನಡಿಬೇಕು. ಅದೇನೋ ಅಧ್ಯಾತ್ಮ ಅಂದರೆ ಅದರಲ್ಲಿ ಯಾವ ಬಲಾತ್ಕಾರವೂ ಇಲ್ಲ, ಮತಾಂತರ ಅಂತೂ ಇಲ್ಲವೇ ಇಲ್ಲ. ಎಷ್ಟು ತಪ್ಪು ತಿಳಿತಾರೆ ಅಂದರೆ, ಇಷ್ಟು ತಪ್ಪು ತಿಳಿದ್ರೂ ದೇವರು ನೀವು ತಪ್ಪು ತಿಳಿಬಾರ್ದು ಅಂತ ಹೇಳುವುದೇ ಇಲ್ಲ. ಅದು ಸ್ವಾಭಾವಿಕ. ಒಂದು ದಿವಸ ಗೊತ್ತಾಗ್ತದೆ. ಆಶಾವಾದ ಅಂದರೆ ಅದು ದೇವರದ್ದೇ ಆಗಿರಬೇಕು, ಬೇರೆ ಯಾರದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ತಪ್ಪು ತಿಳಿದ್ರೂ ಕೂಡ. ನನಗೊಬ್ಬರು ಹೇಳಿದರು, ಭಗವದ್ಗೀತೆಯಲ್ಲಿ ಯಥಾ ಮಾಂ ಪ್ರಪದ್ಯಂತೆ ತಾನು ತಥೈವ ಭಜಾಮ್ಯಹಂ ಅಂತ ಇದೆ. ಯಾರು ನನ್ನನ್ನು ಹೇಗೆ ಪೂಜಿಸಿದರು, ಯಾವ ರೀತಿಯಲ್ಲಿ ಪೂಜಿಸಿದರು, ನಾನು ಅವರಿಗೆ ಒಲಿತೇನೆ ಅಂತ ಇದೆ. ಇದು ಎಲ್ಲರೂ ಅವನನ್ನು ಪೂಜಿಸಬೇಕು ಅಂತ ಹೇಳುವ ಹುನ್ನಾರ ಅಲ್ವಾ? ಇರಬಹುದು. ಅಲ್ಲ, ಏನು ಹೇಳ್ತೀರಿ ಇದಕ್ಕೆ? ಅಲ್ಲ, ಹೌದು ಅಂತಲೇ ಹೇಳುದು. ಅದು ಇರಬಹುದು ರೀ. ಸಾಧ್ಯ ಆದರೆ ನಿಮಗೆ ಹೇಗೆ ಬೇಕೋ ಹಾಗೆ ಪೂಜಿಸಿ. ನೀವು ಹೀಗೆ ಹೇಳುವ ಮಾತು ಕೂಡ ಒಂದು ಪೂಜೆಯೇ ಆಗಲಿ ಅಂತ. ಆಯಿತಾ? ಇದನ್ನು ಟೀಕಿಸುವವರು ಹೀಗೆ ಹೇಳಿದರೆ ಕೃಷ್ಣ ಪರಮಾತ್ಮ ಅಂತ ಹೇಳಿಕೊಂಡು ಮಾತಾಡ್ತಾರಲ್ಲ, ಬಹಳ ಧಾಟಿ ಒಂದೇ. ಅವರೇನು ಹೇಳ್ತಾರಂದರೆ ಎಲ್ಲರೂ ಕೃಷ್ಣ ಭಕ್ತರಾಗಬೇಕು ಅಂತ ಅದಕ್ಕೆ ಅರ್ಥ. ಆದ್ದರಿಂದ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಿ ಅಂತ. ಇದು ಹೇಗೆ ಆ ಮಾತಿನ ಅರ್ಥವನ್ನು ಬಿಟ್ಟಗಲಿದೆಯೋ, ಈ ಭಾವನೆಯೂ ಕೂಡ ಬಿಟ್ಟಗಲಿದೆ. ಅವನೇ ಹೇಳ್ತಾ ಇರುವುದು, ಹೇಗೇ ಆಗಲಿ ನೀವು ಹೇಗೆ ಪೂಜಿಸಿದ್ರು ನನ್ನ ಕಡೆಗೆ ಒಂದು ಸಲ ನೀವು ನೋಡುತ್ತೀರೋ ಅಂತ ನಾನು ನಿಮ್ಮನ್ನು ನೋಡುತ್ತಲೇ ಇದ್ದೇನೆ ಅಂತ. ನೀವು ನೋಡುವ ಮುಂಚೆ ಸುತ್ತುವರಿದು ನಿಮ್ಮನ್ನು ಸರ್ವತೋಮುಖವಾಗಿ ನಾನು ನಿಮ್ಮನ್ನು ನೋಡುತ್ತಾ ಇದ್ದೇನೆ. ನೀವು ನನ್ನನ್ನು ಯಾವಾಗ ನೋಡ್ತೀರಿ ಅಂತ ಕಾಯುವುದು ನಾನು. ಇದು ಭಕ್ತಿಗೆ ಮಾತ್ರ ಗೊತ್ತಾಗುವುದು ಈ ಅರ್ಥ. ಆ ಭಕ್ತಿ ಬಿಟ್ಟರೆ ಮತ್ತೆ ಗೊತ್ತಾಗುವ ಅರ್ಥಗಳೆಲ್ಲವೂ ಕೂಡ ಕೇಳಲಿಕ್ಕೆ ಚೆನ್ನಾಗಿರ್ತದೆ. ಹಾಗಲ್ವಾ? ಹೀಗಲ್ವಾ? ಏನು ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಲಿಕ್ಕಾಗ್ತದ? ಭಕ್ತಿಯನ್ನು ಪ್ರಚಾರ ಮಾಡಲಿಕ್ಕಾಗ್ತದ? ಒಳಗಡೆ ಹುಟ್ಟುವುದಲ್ವ ಅದು. ಎಲ್ಲವನ್ನು ಬಿಟ್ಟು ಹೋಗುವ ಹೊತ್ತಿನಲ್ಲಿ ಭಗವಂತನನ್ನು ನೆನೆಯಿತು ಗಜೇಂದ್ರ ಅಂತ ಹೇಳಿದರೆ ಇದನ್ನು ಪ್ರಚಾರ ಮಾಡಲಿಕ್ಕಾಗ್ತದೇನ್ರಿ? ಅದು ಜೀವನದ ಒಂದು ಬಹಳ ಆಳವಾದ, ಬಹಳ ಗಾಢವಾದ ಒಂದು ಅನುಭವದಿಂದ ಹುಟ್ಟಿದ ಮಾತಲ್ವ ಅದು. ಅದನ್ನು ಪ್ರಚಾರ ಮಾಡಲಿಕ್ಕಾಗ್ತದ? ಅದು ಪ್ರಚಾರ ಎನ್ನುವ ಭಾವನೆಯಲ್ಲಿ ಅದನ್ನು ಮಾತಾಡಿದರೆ ಅದು ಪ್ರಚಾರವೇ ಆಗ್ತದೆ. ಅದರ ಸ್ವಾರಸ್ಯವೇ ಹೊರಟು ಹೋಗ್ತದೆ. ಅದನ್ನು ಪ್ರಚಾರ ಎನ್ನುವ ಭಾವನೆಯಲ್ಲಿ ಕೇಳಿದರೆ ಅದೂ ಹಾಗೆಯೇ ಆಗ್ತದೆ. ನೋಯುವುದಕ್ಕೆ ಯಾರಿಗೂ ಮನಸ್ಸಿಲ್ಲ, ಆದರೆ ನೋವಿನ ಮಹತ್ವವನ್ನು ಅದು ಹೇಳ್ತದೆ. ಹಾಗೆ ದೇವರಿಗೆ ಬಹಳ ನಮನೀಯವಾದದ್ದರಿಂದ, ಅಂದರೆ ಅದನ್ನೇನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸೂಕ್ಷ್ಮವಾದದ್ದರಿಂದ ದೇವರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಭಾಗವತದಲ್ಲಿ ಒಂದು ಬಹಳ ಸ್ವಾರಸ್ಯದ ಕಥೆ ಇದೆ. ಕಿವಿಯ ಸೂಕ್ಷ್ಮ ಹೇಗೆ ಉಳಿಬೇಕು ಅಂತ. ಅದೇನು ಅಂದರೆ ಉದ್ಧವ ಗೀತೆಯಲ್ಲಿ ಕೊನೆಗೆ ಅದು 12ನೇ ಸ್ಕಂದದಲ್ಲಿ 11ನೇ ಸ್ಕಂದದಲ್ಲಿ ಬರುವಂಥದ್ದು. ಅದೇನು ಉದ್ಧವ ಗೀತೆಯಲ್ಲಿ ಅವನೇನು ಅವಧೂತ ಗೀತ, ಅವಧೂತ ಹೇಳ್ತಾನೆ, ನನಗೆ ಈ ಲೋಕವೇ ನನಗೆ ಗುರು ಅಂತ. ಈ ಲೋಕದಲ್ಲೇ ನಾನು ಕಲಿತದ್ದು, ದೇವರಿಂದ ಅಲ್ಲ, ಮತ್ತು ಮೇಷ್ಟ್ಗಳಿಂದ ಅಲ್ಲ. ಅದು ಪ್ಲಸ್ ಪಾಯಿಂಟ್, ಭಾಳ ದೊಡ್ಡ ಪ್ಲಸ್ ಪಾಯಿಂಟ್. ನಾನು ಈ ಮೇಷ್ಟ್ರುಗಳಿಂದ ಕಲಿತದ್ದಲ್ಲ, ಮತ್ತೇನು ನೋಡಿ ಕಲಿತದ್ದು, ಲೋಕವನ್ನು ನೋಡಿ ಕಲಿತದ್ದು. ಅದು ಒಂದು ಹೇಳು,
ಅದಕ್ಕೆ ಒಂದು ಕತೆ ಹೇಳ್ತಾನೆ ನೋಡಿ. ಹೇಗೆ ಕಲಿತೆ ಅಂದರೆ, ಒಂದು ಮನೆಯವರೆಲ್ಲ ಜಾತ್ರೆಗೆ ಹೋಗಿದ್ದಾರೆ. ಇಲ್ಲಿ ಹೋಗಿ ಒಬ್ಬಳು ಹೆಣ್ಣು ಮಗಳು ಮಾತ್ರ ಮನೆಯಲ್ಲಿದ್ದಾಳೆ. ಆ ಮನೆಗೆ 4 ಜನ ಗೊತ್ತಿಲ್ಲದೆ ನೆಂಟರು 4 ಜನ ಹೋದರು ಮಧ್ಯಾಹ್ನದ ಹೊತ್ತಿಗೆ. ಯಾರೂ ಇಲ್ಲ, ಹುಡುಗಿ ಮಾತ್ರ ಇದ್ದಾಳೆ. ಏನು ಮಾಡಬೇಕವಳು? ಬಡವರು, ಅಕ್ಕಿ ಇಲ್ಲ, ಭತ್ತ ಇದೆ. ಮನೆಯಲ್ಲಿ ಅಕ್ಕಿ ಇಲ್ಲ, ಆದರೆ ಭತ್ತ ಇದೆ. ಹಾಗಾದರೆ ಇವರಿಗೆ ಅನ್ನ ಮಾಡಿ ಪರಮಾನ್ನ ಮಾಡಿ ಬಡಿಸಬೇಕಾದ್ರೆ ಭತ್ತ ಅಕ್ಕಿ ಆಗಬೇಕು. ಭತ್ತ ಅಕ್ಕಿ ಆಗಬೇಕಾದ್ರೆ ಭತ್ತವನ್ನು ಕುಟ್ಟಬೇಕು. ಹಾಗೆ ಅವರನ್ನು ಚಾವಡಿಯಲ್ಲಿ ಕೂತ್ಕೊಳಿಸಿ ಬೆಲ್ಲ ನೀರು ಕೊಟ್ಟು ಕೂತ್ಕೊಳ್ಳಿ, ಅಡಿಗೆ ಮಾಡಿ ಬಡಿಸ್ತೇನೆ ಅಂತ ಒಳಗಡೆ ಹೋಗಿ ಭತ್ತವನ್ನು ಕುಟ್ಟುತ್ತಾಳಂತೆ. ಕೈ ತುಂಬ ಗಾಜಿನ ಬಳೆಗಳಿದ್ದಾವೆ. ಗಾಜಿನ ಬಳೆಗಳು ಇವಳು ಭತ್ತವನ್ನು ಕುಟ್ಟುವಾಗ ಸದ್ದು ಮಾಡುತ್ತಾ ಇದ್ದಾವೆ. ಗಜ 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 ಸದ್ದು ಮಾಡ್ತಾ ಇದ್ದಾವೆ. ಕಿಂಕಿಣಿ, ಗಜ ಗಜ ಅಲ್ಲ, ಕಿಂಕಿಣಿ ಸದ್ದು ಮಾಡ್ತಾ ಇದೆ. ಸದ್ದು ಮಾಡುವಾಗ ಅವಳಿಗೆ ಸದ್ದು ಕೇಳಬಾರ್ದು. ಹಾಗೆ ಒಂದೊಂದೇ ಬಳೆಗಳನ್ನು ಕೆಳಗಡೆ ಇಟ್ಟು ಕೊನೆಗೆ ಒಂದು ಬಳೆ ಉಳಿತಂತೆ. ಆ ಬಳೆ ಇಟ್ಟುಕೊಂಡು ಅವಳು ಅಕ್ಕಿಯನ್ನು ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಅದರಲ್ಲಿ ಅನ್ನ ಮಾಡಿ ಅದನ್ನು ಬಡಿಸಿದ್ರಂತೆ. ಇದರಿಂದ ನಾನು ಒಂದು ಪಾಠ ಕಲಿತೆ ಅಂತ ಹೇಳ್ತಾನೆ ಇವನು ಅವಧೂತ. ಏನು ಪಾಠ ಮಾರ ನೀನು ಕಲಿತದ್ದು? ಕಷ್ಟ ಗೊತ್ತಾಗಬಾರ್ದು. ಕಷ್ಟ ಗೊತ್ತಾಗಬಾರ್ದು. ಯಾಕೆ ಕಷ್ಟ ಯಾಕೆ ಗೊತ್ತಾಗ್ಲಿಕ್ಕೆ ಕೊಡೋದು? ಹೇಳಿ ಗೊತ್ತಾಗಬಾರ್ದು. ಕಷ್ಟ ಹೇಳಿ ಗೊತ್ತಾಗಬಾರ್ದು. ಕಷ್ಟ ಗೊತ್ತಾಗಬೇಕು, ಹೇಳದೆ ಗೊತ್ತಾಗಬೇಕು. ಹೇಗೆ ಅದು? ಹೇಳದೆ ಗೊತ್ತಾಗುವ ಕಿವಿಯ ಸೂಕ್ಷ್ಮ ಬೆಳಿಬೇಕು. ಆಯಿತಾ? ಅನ್ನ ಊಟ ಮಾಡುವಾಗ ಅದು ಅಕ್ಕಿ ಹೇಗೆ ಉಂಟು ಅಂತ ಕೇಳಿ, ಆ ಅನ್ನ ಹೇಗೆ ಉಂಟು ಅಂದರೆ ಈಗ ತಾನೇ ಏನು ಅಕ್ಕಿ ಆದ, ಈಗ ತಾನೇ ಅನ್ನ ಆಯ್ತಲ್ಲ, ಅನ್ನ ಈಗ ತಾನೇ ಆದ ಅಕ್ಕಿ ಅದು, ಅಷ್ಟು ಅದು ಫ್ರೆಶ್ ಆಗಿದೆ. ಇದು ಹೇಗಾಯಿತು ಅಂತ ಅವರು ಯೋಚನೆ ಮಾಡಿ, ಇವಳು ಭತ್ತ ಕುಟ್ಟಿಯೇ ಮಾಡಿರಬೇಕು. ಹಾಗಾದರೆ ಭತ್ತ ಕುಟ್ಟಿದ ಸದ್ದು ನಮಗೆ ಕೇಳಲಿಲ್ವಲ್ಲ, ಎಲ್ಲ ನಮಗೆ ಕೇಳಬಾರದು ಅಂತ ಅವಳು ನಮಗೆ ಕೇಳಬಾರದು ಎನ್ನುವ ಉದ್ದೇಶದಿಂದ ಹೀಗೆ ಮಾಡಿದ್ಲು ಅಂತ ಕೇಳಿ ಮತ್ತೊಬ್ಬ ಕಷ್ಟ ಹೇಳಿ ಗೊತ್ತಾಗಬಾರದು ಅಂತ ಕಷ್ಟಪಡುವವರಿಗೆ ಇರಬೇಕು. ಗೊತ್ತಾಗುವವರಿಗೆ ಅವರಿಗೆ ಹೇಳದೆ ಗೊತ್ತಾಗಬೇಕು. ಅದು ಯಾಕೆ ಯಾಕೆ ಗೊತ್ತಾಗಬಾರದು? ಹೇಳಿ ಗೊತ್ತಾದರೆ ನಮ್ಮ ಕಷ್ಟ ಹೀಗಿದೆ ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಗೊತ್ತಾದರೆ ಆಮೇಲೆ ಒಂದು ದಿವಸ ಬರ್ತದೆ, ನೀವು ಕಷ್ಟ ಹೇಳಿಕೊಟ್ರೆ ಅವರು ಹೇಳ್ತಾರೆ ಇದು ನಿಮ್ಮದು ಇದ್ದದ್ದೇ ಅಂತ. ಯಾವುದು? ಇದು ನಿಮ್ಮದು ಇದ್ದದ್ದೇ. ಇದು ಯಾರು ನೀವು ಕಷ್ಟ ಹೇಳಿಕೊಟ್ಕೊಳ್ಳೋದಕ್ಕೆ ಬಂದರೂ ಕೂಡ ನೀವು ಹೇಳುವ ಮುಂಚೆಯೇ ಅವ್ರು ಹೇಳ್ತಾರೆ ನೀವು ಕಷ್ಟ ಹೇಳಿಕಲ್ಲ ಬಂದದ್ದು, ಅಲ್ಲಿ ನಿಲ್ಲಿ ಬರ್ತೇನೆ ಮತ್ತೆ ನಾನು ಅಂತ ಹೇಳ್ತಾರೆ ಅವರು. ಇದು ನಾಗರಿಕತೆಯ ದುರಂತ. ಇದು ಹೇಳಿ ಕಷ್ಟ ಗೊತ್ತಾಗಬಾರದು, ಹೇಳದೆ ಕಷ್ಟ ಇದೆ ಹೌದು, ಅದು ಹೇಳದೆ ಗೊತ್ತಾಗಬೇಕು. ಹೇಳದೆ ಕಷ್ಟ ಗೊತ್ತಾಗುವ ಕಿವಿಯ ಸೂಕ್ಷ್ಮತೆ ಬೆಳಿಬೇಕು. ಹೇಳಬಾರ್ದು. ಯಾಕೆ? ಹೇಳಿದರೆ ಕಷ್ಟ ಹೇಳೋದಕ್ಕೆ ಪ್ರಾರಂಭ ಆದರೆ ಅದು ಅಭ್ಯಾಸ ಆಗ್ತದೆ. ಮತ್ತೆ ನಾವು ಹೇಳುವುದೆಲ್ಲ ಕಷ್ಟವೇ, ಕಷ್ಟವನ್ನೇ ಹೇಳುವುದು. ಏನು ಮತ್ತು ನಿಲ್ಲಿ, ನಮ್ಮ ಕಷ್ಟವನ್ನು ಮೊದಲು ನಾವು ಹೇಳಿಕೊಳ್ತೇವೆ ಅಂತ ಕಷ್ಟ ಹೇಳಿಕೊಳ್ಳುವುದೇ ಸುಖವಾಗುವ ಸ್ಥಿತಿ ಬರ್ತದೆ. ಆಗ ಮಾತು ಹುಸಿ ಆಗ್ತದೆ. ದೇವರ ಮುಂದೆ ಬೇಡುವುದಲ್ವ, ಅದೇನು ಅಭ್ಯಾಸ ಆಗಿದೆ. ಅದು ಕೊಡು ಇದು ಕೊಡು, ಅದು ಕೊಡು ಇದು ಕೊಡು ಅಂತ ಕೇಳುವ ಬುದ್ಧಿ ಕೊಡಬೇಡ ಅಂತ ಕೇಳ್ತೇವ? ನಮ್ಮ ಬುದ್ಧಿಯನ್ನು ಕೊಡು ಅಂತ ಕೇಳ್ತೇವೆ. ಬುದ್ಧಿ ಕೊಡು ಅಂತ ಕೇಳುವಾಗ ನಿನ್ನಲ್ಲಿ ಕೇಳುವ ಬುದ್ಧಿಯನ್ನೇ ಕೊಡು ಅಂತ ಅರ್ಥ, ಸಾಮಾನ್ಯವಾಗಿ ಅರ್ಥ ಹಾಗೆ. ಆದರೆ ಬುದ್ಧಿ ಕೊಡು ಅಂತ ಕೇಳುವಾಗ ನಾವು ನಿನ್ನಲ್ಲಿ ಕೇಳುವ ಅದು ಕೇಳಬೇಕು ಇದು ಕೇಳಬೇಕು ಅಂತ ಲೋಕದಲ್ಲಿ ಎಲ್ಲರ ಹತ್ರವೂ ನಾವು ಕೇಳಿ ಈ 5 ಅಭ್ಯಾಸ ಆಗಿದೆ ಬುದ್ಧಿ. ಇದನ್ನು ಬಿಟ್ಟು ಒಂದೊಂದು ಸಲ ನಮ್ಮನ್ನು ಸ್ವಚ್ಛ ಮಾಡೋ ನಮ್ಮ ಬುದ್ಧಿಯನ್ನು ಅಂತ ಕೇಳಿದರೆ ಅದು ಸಹಜವಾಗಿ ಹುಟ್ಟಬೇಕು. ಕಷ್ಟ ಹೇಳುವುದು ಕೂಡ ಅಭ್ಯಾಸ ಆಗಬಾರ್ದು.
ಅಂದರೆ ಸರ್ಕಾರದ ಹತ್ರ ಹೋದರೆ ಅವ್ರು ಏನು ಹೇಳ್ತಾರೆ, ಅರ್ಜಿ ಇಲ್ಲದೆ ನಮಗೆ ಮಾತಾಡಲಿಕ್ಕಾಗೋದಿಲ್ಲ. ಅರ್ಜಿ ಇಲ್ಲದೆ ನಮಗೆ ನಿಮ್ಮ ಕಷ್ಟ ಗೊತ್ತಾಗೋದೇ ಇಲ್ಲ ಅಂತ ತಾನೇ ಅರ್ಥ. ಸಂವೇದನಾ ಶೂನ್ಯತೆ ಇದು. ಇದನ್ನು ಪ್ರಜಾಪ್ರಭುತ್ವ ಅಂತ ಹೇಳ್ತೇವಲ್ಲ. ಸಂವೇದನಾ ಶೂನ್ಯತೆ ಪರಾಕಾಷ್ಠೆ. ಅರ್ಜಿ ಕೊಡಿ ನೋಡುವ ಅಂತ ಮತ್ತೆ ಇದಾಗಬಾರ್ದು. ಇದೇನು ಅಂದರೆ ಕಷ್ಟ ಹೇಳದೇ ಗೊತ್ತಾಗಬೇಕು ಅಂತ ಆಗಬೇಕಾದ್ರೆ ಕಷ್ಟ ಹೇಳಬಾರ್ದು. ಇದನ್ನು ನಾನು ಕಲಿತೆ ಅಂತ ಹೇಳೋದು. ಇದು ಅವಧೂತರು ಕಲಿಯುವುದು ಹೀಗೆ ಕಲಿತವರು ಅವರ ಕಷ್ಟ ಏನು ಅಂತ ನಮಗೆ ಗೊತ್ತಾಗಲಿಕ್ಕೂ ಸಾಧ್ಯ ಇಲ್ಲ. ಪ್ರಾಯ ಅವರಿಗೆ ಕಷ್ಟವೇ ಇಲ್ಲ, ಹೇಳಿಕೊಳ್ಳುವ ಕಷ್ಟ ಅವ್ರ ಹತ್ರ ಇಲ್ಲ. ಇನ್ನೇನೋ ಒಂದು ಕಷ್ಟ ಅವರಿಗೆ ಇರಲಿಕ್ಕೆ ಸಾಕು. ಎಲ್ಲರೂ ಹೇಳಿಕೊಳ್ತಾರಲ್ಲ ಅಂತ ಮಾತು ಹುಸಿಯಾಗ್ತದಲ್ಲ ಅಂತ. ಕಷ್ಟ ಹೇಳಿಕೊಳ್ಳೋದಕ್ಕೆ ಪ್ರಾರಂಭ ಆದರೆ ಮಾತು ಹುಸಿಯಾಗಿ ಹೋಗ್ತದೆ. ಅದರಿಂದ ಮಾತು ಹುಸಿಯಾದರೆ ಕಲಿಯುಗ ಬಂತು, ಇನ್ನೇನೂ ಅಲ್ಲ. ಮಾತು ಹುಸಿಯಾಗಿ ಬಿಟ್ಟರೆ ಕಲಿಯುಗ ಬಂತು ಅಂತ. ದೇವರು ಇಷ್ಟು ಸೂಕ್ಷ್ಮ. ನೀನು ಹೇಳಬೇಕಾ ಅವನಿಗೆ ನಿನ್ನ ಕಷ್ಟ, ನೀನು ಹೇಳಬೇಕಾ ಅಂತ. ಭಾಗವತದಲ್ಲೇ ಒಂದು ಮಾತಿದೆ, ಪ್ರಥಮ ಸ್ಕಂದದಲ್ಲೇ ದೇವರು ಹೇಗಿದ್ದಾನೆ, ಸ ಶೃಣೋತಿ ಶ್ರೋತ್ರಮಮುಷ್ಯ ಶಬ್ದ. ಶ್ರೋತ್ರಮಮುಷ್ಯ ಶಬ್ದ. ಶ್ರೋತ್ರ ಅಂದರೆ ಕಿವಿ. ಅವನಿಗೆ ಕಿವಿ ಯಾವುದು? ದೇವರಿಗೆ ಇಂದ್ರಿಯಗಳಿಲ್ಲವಂತೆ. ಕಣ್ಣು, ಕಿವಿ, ಕೈ, ಕಾಲು. ದೇವರಿಗೆ ಇಂದ್ರಿಯಗಳು ಇಲ್ಲ. ಹೌದಾ? ಹೌದು, ಅದು ಹಾಗೆ ಹೇಳ್ತದೆ ಶಾಸ್ತ್ರ. ಇರಲಿ, ಹೇಳಲಿ. ಹಾಗಾದರೆ ಅವನು ಕೇಳುವುದು ಹೇಗೆ, ನೋಡುವುದು ಹೇಗೆ? ಸ ಪಶ್ಯತಿ ಅಚಕ್ಷು. ನೋಡ್ತಾನೆ, ಕಣ್ಣಿನಿಂದ ಅಲ್ಲ. ಕಣ್ಣಿಲ್ಲ ಅವನಿಗೆ, ಕಣ್ಣಿಲ್ಲದೆ ನೋಡಬಲ್ಲ. ಕಣ್ಣಿದ್ದವರು ಕಣ್ಣಿದ್ದು ಕಾಣರು. ಅವನು ಕಣ್ಣಿಲ್ಲದೆ ನೋಡಬಲ್ಲ. ಈ ಸಂಗತಿ ನಮಗೆ ಗೊತ್ತಾದರೆ ಸಾಕು. ಕಣ್ಣಿಲ್ಲದೆ ನೋಡಬಲ್ಲ, ಕಿವಿ ಇಲ್ಲದೆ ಕೇಳಬಲ್ಲ. ಅದೇ ಕಿವಿ ಇಲ್ಲದೆ ಕೇಳುವುದು ಹೇಗೆ? ಕಿವಿ ಇಲ್ಲದೆ ಕೇಳುವುದು ಹೇಗೆ ಅಂತ ಹೇಳುವುದನ್ನು, ಈ ಕೇಳುವ ಶ್ರವಣ ಅನುಭವವನ್ನು ಅದನ್ನು ಹೇಗೆ ಭಾಗವತದಲ್ಲಿ ವಿವರಿಸಿದ್ದಾರೆ ಅಂದರೆ, ಈಗ ಕೇಳುವುದಂದ್ರೆ ಏನು? ಕೇಳುವುದಂದರೆ ಕಿವಿ ಎನ್ನುವಂತಹ ಒಂದು ಇಂದ್ರಿಯ, ಅದು ಶಬ್ದವನ್ನು ಕೇಳ್ತದೆ. ಶಬ್ದವನ್ನು ಕೇಳುವಾಗ ಶಬ್ದಕ್ಕೊಂದು ಅರ್ಥ ಇರ್ತದೆ, ವಾಕ್ಯಕ್ಕೆ ಒಂದು ಅರ್ಥ ಇರ್ತದೆ, ಶಬ್ದಕ್ಕೊಂದು ಅರ್ಥ ಇರ್ತದೆ. ಆ ಅರ್ಥ, ಆ ಶಬ್ದವನ್ನು ನಮ್ಮ ಕಿವಿ ಆಕರ್ಣನ ಮಾಡಿದ್ದರಿಂದ ಅದರ ಅರ್ಥ ನಮಗೆ ಗೊತ್ತಾಗ್ತದೆ. ಸೊ ಕಿವಿ ಇದೆ, ಶಬ್ದ ಇದೆ, ಅರ್ಥ ಇದೆ. 3 ಹೆಜ್ಜೆ. ಕಿವಿಯಿಂದ ಕೇಳ್ತೇವೆ, ಕಿವಿ ಇಲ್ಲದಿದ್ದರೆ ಕೇಳಿಕ್ಕಾಗೋದಿಲ್ಲ. ಕೇಳಿಕ್ಕಾಗದಿದ್ದರೆ ಯಾವ ಶ್ರವಣ ವ್ಯವಹಾರವೇ ಇಲ್ಲ, ಶ್ರೋತ್ರ ವ್ಯವಹಾರವೇ ಇಲ್ಲ. ಕೇಳುವಾಗ ಶಬ್ದವನ್ನು ಕೇಳ್ತೇವೆ. ಈಗ ಇದು ನಮ್ಮ ಸ್ಥಿತಿ. ಆದರೆ ದೇವರ ಸ್ಥಿತಿ ಹೇಗೆ ಉಂಟು ಅಂದರೆ, ದೇವರಿಗೆ ಕಿವಿ ಇಲ್ಲದೆ ಇದ್ದದ್ರಿಂದ ದೇವರು ಕೇಳುವುದು ಹೇಗೆ ಎನ್ನುವ ಪ್ರಶ್ನೆ. ಅದಕ್ಕೆ ಇವನು ಉತ್ತರ ಕೊಡುವುದು ಹೇಗೆ ಅಂದರೆ, ಶುಕ, ದೇವರು ಹೇಗೆ ಕೇಳುವುದು? ದೇವರಿಗೆ ಶಬ್ದವೇ ಕಿವಿ ಅಂತ. ಶ್ರೋತ್ರಂ ಅಮುಷ್ಯ ಶಬ್ದ. ಇದು ಅರ್ಥ ಆಗೋದಿಲ್ಲ, ಶಬ್ದ ಆಗ್ತದಷ್ಟೇ, ಇದು ಅರ್ಥ ಆಗೋದಿಲ್ಲ. ಶ್ರೋತ್ರಂ ಅಮುಷ್ಯ ಶಬ್ದ. ಕಿವಿಯಿಂದ ಕೇಳಲ್ಪಡುವ ಶಬ್ದ, ಶಬ್ದಕ್ಕಿರುವ ಅರ್ಥ, ಹೀಗೆ ನಮ್ಮಲ್ಲಿ ಆಗತಕ್ಕ ಶ್ರವಣ ವ್ಯವಹಾರ. ದೇವರಿಗೆ ಕಿವಿ ಒಂದಿಲ್ಲ, ಮೈನಸ್ ಇಲ್ಲದೇ ಇದ್ದದ್ರಿಂದ ಅವನಿಗೆ, ನಮಗೆ ಕಿವಿಯ ಜಾಗ ಉಂಟಲ್ಲ, ಆ ಕಿವಿ ಯಾವುದು ಅಂತ ಕೇಳಿದರೆ ಶಬ್ದವೇ ಅವನ ಕಿವಿ. ಹಾಗಾದರೆ ಅವನಿಗೆ ಅರ್ಥ ಯಾವುದು? ಅರ್ಥ ಯಾವುದು ಗೊತ್ತುಂಟು? ಅವನಿಗೆ ಅರ್ಥ ಎಲ್ಲವೂ ಶಬ್ದ. ಶಬ್ದ, ಕಿವಿ, ಶಬ್ದ, ಅರ್ಥ. ಹೀಗೆ ಇದ್ದರೆ ದೇವರಲ್ಲಿ ಹೇಗೆ ಅಂದರೆ, ಶಬ್ದ, ಅರ್ಥ, ಶಬ್ದದ ಮೂಲಕವೇ ಅವನು ಕೇಳುವುದು. ಆದ್ದರಿಂದ ಹೇಳುವುದು, ಹೇಳಬೇಕಾಗಿಲ್ಲ. ಅವನಿಗೆ ಹೇಳದೇ ಗೊತ್ತಾಗ್ತದೆ. ನನ್ನ ಕಷ್ಟ ನಿನಗೆ ಗೊತ್ತಾಗುವುದಿಲ್ಲ ಅಂತ ಕೂಡ ಹೇಳಬೇಕಾಗಿಲ್ಲ, ಅನುಭವಿಸಿದರೆ ಸಾಕು. ಹೇಳುವಾಗ, ಹೇಳಬೇಕು ಅಂತ ಇದ್ದಾಗ ಅನುಭವವು ಪೇಲವವಾಗ್ತದೆ, ತರಲವಾಗ್ತದೆ. ಎಷ್ಟು ಕಷ್ಟ ಅಲ್ವ? ಅನುಭವವು ಇಡಿಯಾಗಬೇಕಾದ್ರೆ, ಒಳಗಡೆ ಪೂರ್ತಿಯಾಗಬೇಕಾಗಿದ್ದರೆ ಹೇಳುವ ಉದ್ದೇಶದಿಂದ ಅಲ್ಲದೆ ಏನೋ ನನ್ನ ಪಾಡು ಅಂತ
ಅನುಭವವು ಪರಿಪೂರ್ಣವಾಗಬೇಕಾದ್ರೆ, ಗಾಢವಾಗಬೇಕಾದರೆ ಅಭಿವ್ಯಕ್ತಿಯ ಆಲೋಚನೆಯೇ ಬಿಟ್ಟದ್ದಾಗಿರಬೇಕು. ಆಗ ಪರಿಪೂರ್ಣ ಆಗ್ತದೆ. ಆಗ ಒಳಗಡೆಯೇ ಇರುವ ಮತ್ತೆ ಒಂದು ತತ್ವಕ್ಕೆ ಎಚ್ಚರ ಆಗ್ತದಂತೆ. ಈಗ ಇವನು ಹತ್ರ ಆದ ಅಂತ ಮಾತಾಡುವುದಕ್ಕೆ ಹೊರಟ ಕೂಡಲೇ ದೂರ ಆದ. ಶಬ್ದ, ದೇವರಿಗೆ ಶಬ್ದವೇ ಕಿವಿ. ಆದುದರಿಂದ ಶಬ್ದಕ್ಕೊಂದು ಅರ್ಥ ಅಂತ ನಾವು ಹೇಳ್ತೇವಲ್ಲ, ಆ ಅರ್ಥಗಳೆಲ್ಲವೂ ಕೂಡ ದೇವರಿಗೆ ಶಬ್ದ ಸಮಾನ. ಆದುದರಿಂದ ದೇವರಿಗೆ ಬೈಗಳು ಕೂಡ ಬೈಗಳಲ್ಲ. ನಾವು ಬೈಗಳು ಅಂತ ಹೇಳುವುದುಂಟಲ್ಲ, ಅದು ನಾವು ಶಬ್ದಕ್ಕೆ ಹಚ್ಚುವ ಅರ್ಥ. ದೇವರಿಗೆ ಅದು ಶಬ್ದ, ಇನ್ನೇನೂ ಅಲ್ಲ. ಓಹೋ, ಹಾಗಾದರೆ ಕಷ್ಟ ಇದೆ ವ್ಯವಹಾರ, ಇನ್ನೇನೂ ಇಲ್ಲ, ಕಷ್ಟ ಏನಿಲ್ಲ. ಹಾಗಾದರೆ ದೇವರಿಗೆ ಅರ್ಥ ಯಾವುದು? ನಾವು ಮಾಡುವ ಅರ್ಥಗಳೆಲ್ಲವೂ ಕೂಡ ದೇವರಿಗೆ ಶಬ್ದ ಸಮಾನವಾಗುವುದಾದರೆ, ಅದಕ್ಕೆಲ್ಲವೂ ಹೇಳುವುದು ಏನು, ಒಳ್ಳೆದು ಕೆಟ್ಟದು ಬೈದರು ಹೊಗಳಿದರು ಅದನ್ನು ಬಿಡಿ ಅಂತ ಎಲ್ಲರೂ ಹೇಳ್ತಾರೆ. ಬಿಡಲಿಕ್ಕಾಗೋದಿಲ್ಲ ನಮಗೆ, ಅದು ಬೇರೆ ವಿಷಯ. ಹೇಳ್ತಾರಲ್ಲ, ಅಷ್ಟಾದರೂ ಹೇಳ್ತಾರಲ್ಲ, ಹೊಗಳಿದ್ರು ಒಂದೇ, ಎರಡೂ ಸಮಾನ ಅಂತ. ನಾವು ನರಸಿಂಹಸ್ವಾಮಿ ಬರೆದಿದ್ದಾರೆ, ಎರಡೂ ಸಮಾನ, ಹೊಗಳಿಕೆಯೂ ಸಮಾನ, ತೆಗಳಿಕೆಯೂ ಸಮಾನ, ಆದುದರಿಂದ ಹೊಗಳಿಕೆಯೇ ಇರಲಿ ಅಂತ. ಏನು ಎರಡೂ ಸಮಾನ, ಎರಡೂ ಸಮಾನ ಅಂದರೆ ನಮಗೆ ಏನಾದ್ರೇನು, ಆದರೂ ಎರಡೂ ಸಮಾನ ಆದ್ದರಿಂದ ನೀವೆಲ್ಲ ಹೇಳಿದ್ದು ಎರಡೂ ಸಮಾನ ಅಂತ, ಇದೇ ಇರಲಿ, ತೊಂದರೆ ಇಲ್ಲ ಅಂತ. ಇದು ನಮ್ಮ ಬುದ್ಧಿವಂತಿಕೆಗಳು. ದೇವರಿಗೆ ಹೊಗಳಿಕೆ ತೆಗಳಿಕೆ ಎಲ್ಲವೂ ಶಬ್ದ, ಇನ್ನೇನು ಅಲ್ಲ, ಸಾಹಿತ್ಯ ಅದು. ಹಾಗಾದರೆ ದೇವರಿಗೆ ಅರ್ಥ ಯಾವುದು? ಎಲ್ಲವೂ ಶಬ್ದವಾದರೆ ಅವನಿಗೆ ಅರ್ಥ ಯಾವುದು? ಅರ್ಥ ಯಾವುದು ಅಂದರೆ, ದೇವರಿಗೆ ಅರ್ಥ ಯಾವುದು ಅಂದರೆ, ಈ ಶಬ್ದ ಮಾಡುತ್ತಾನಲ್ಲ ಆ ಜೀವ, ಅದು ಅವನ ಅರ್ಥ. ಇವನು ಹೇಗಿದ್ದಾನೆ ಅಂತ ನೋಡ್ತಾನೆ ಅವನು. ಇವನು ಹೇಳುವ ಅರ್ಥಗಳೆಲ್ಲವೂ ಅವನಿಗೆ ಶಬ್ದ ಹೊರತು ಇನ್ನೇನೂ ಅರ್ಥ ಅಲ್ಲ. ಅರ್ಥ ಏನು ಅಂದರೆ ಇವನೇ ಹೇಗಿದ್ದಾನೆ ಅಂತ. ನಿಜವೋ ಅಲ್ಲ ಶಬ್ದ ಮಾತ್ರವೋ ಅಂತ, ಸದ್ದು ಮಾತ್ರವೋ, ನಾನು ಎನ್ನುವುದು ಒಂದು ಶಬ್ದ, ಅದು ಇನ್ನೇನೂ ಅಲ್ಲ, ಅದು ಸರ್ವನಾಮ. ಅದು ಪ್ರತಿಯೊಬ್ಬರೂ ಅದನ್ನು ಬಳಸ್ತಾರೆ. ಪ್ರತಿಯೊಬ್ಬರೂ ಬಳಸುವುದು ನಾನು ಅಂತ. ಆದದ್ದರಿಂದಲೇ ಜಗಳ, ಬಹಳ ಕಷ್ಟ ಇದೆ. ಸೊ ದೇವರಿಗೆ ಅರ್ಥ ಏನು ಅಂದರೆ ಜೀವ. ಶಬ್ದವನ್ನು ಮಾಡತಕ್ಕ ಜೀವವೇ ದೇವರಿಗೆ ಅರ್ಥ. ಆದುದರಿಂದ ಯಾರು ಇಂದ್ರಿಯಗಳ ಮೂಲಕ ಶಬ್ದ, ಕಿವಿ, ಶಬ್ದ, ಅರ್ಥ ಅಂತ ಹೋಗುತ್ತಾರೋ ಅವರಿಗೆ ಜೀವ ಸಿಗೋದಿಲ್ಲ, ಅರ್ಥ ಸಿಗ್ತದೆ. ಅರ್ಥ ಸಿಗ್ಲಿಕ್ಕೆ ಸಾಕು. ಅರ್ಥದಲ್ಲಿ ತೃಪ್ತರಾದರೆ ಜೀವವನ್ನು ಬಿಡಬೇಕಾಗ್ತದೆ, ಜೀವ ಸಿಗೋದಿಲ್ಲ. ದೇವರಿಗೆ ಕಿವಿಯನ್ನು ಬಿಟ್ಟದ್ರಿಂದ, ಇಂದ್ರಿಯವನ್ನು ಬಿಟ್ಟದ್ರಿಂದ, ಈ ಇಡೀ ಸರಣಿ ಉಂಟಲ್ಲ, ಈ ಇಂದ್ರಿಯಾನುಭವವನ್ನು ಬಿಟ್ಟದ್ರಿಂದ ಜೀವ ಸಿಕ್ಕಿದೆ. ಇಂದ್ರಿಯಾನುಭವವನ್ನು ಕನಿಷ್ಠ ಸಂದೇಹಿಸದೆ ಒಳಗಡೆ ಜೀವನಲ್ಲಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತ. ಆದ್ದರಿಂದ ದೇವರಿಗೆ ಅದು ಸ್ವಾಭಾವಿಕ. ನೀವು ಏನು ತಪ್ಪು ತಿಳ್ಕೊಳ್ಳದೇ ಇದ್ದರೆ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇನೆ. ಅಂದರೆ ನನ್ನ ಗುರುಗಳು ನನಗೆ ಹೇಳಿದ್ದು. ಅವರೇನು ಹೇಳಿದರು ಅಂದರೆ, ಒಂದು ದಿವಸ ಬಂದು ಹೀಗೆ ಕೂತಿದ್ದರು ಅವರು, ತೋಳ್ಪಾಡಿಯವರೇ, ಏನು ಅಜ್ಜ, ನಮಗೆ ನಿಮ್ಮ ಮಾತುಗಾರಿಕೆ ಬೇಡ, ನನಗೇ ಬೇಡ, ನಿಮ್ಮ ಮಾತುಗಾರಿಕೆ ಬೇಡ, ಮತ್ತು ನಿಮ್ಮ ಪಾಂಡಿತ್ಯ ಬೇಡ, ಸರಿ, ನಿಮ್ಮ ಪ್ರತಿಭೆ ಅದು ಯಾವುದು ನಂತರ ಇಲ್ಲ, ನಾನು ಅದಕ್ಕೋಸ್ಕರ ಹೇಳಿದ್ದು. ಅವರು ಹೇಳಿದ್ರಿಂದ ಇದೆ ಅಂತ ನೀವು ಭಾವಿಸಬೇಡಿ. ಅದು ಏನು, ಆದರೆ ಅವರು ಹೇಳುವಾಗೆ ನಿಮ್ಮ ಪ್ರತಿಭೆ ನಮಗೆ ಬೇಡ, ಮತ್ತು ನೀವು ಬೇಕು ಅಂತ. ಇದು ಎಲ್ಲ ಬಿಟ್ಟರೆ ನೀವು ಸಿಗ್ತೀರಿ. ನಮಗೆ ನಾವು ಸಿಗುವುದು ಯಾವಾಗ ಅಂದರೆ, ನಮ್ಮಲ್ಲಿ ಯಾವುದೆಲ್ಲ ಗುಣವಿಶೇಷಗಳು ಉಂಟು ಅಂತ ಇದೆಯೋ ಅದನ್ನು ಬಿಟ್ಟಾಗ. ಅದನ್ನು ಬಿಡದೆ ನಮಗೆ ನಾವು ಸಿಗುವುದಿಲ್ಲ. ನಮಗೆ ನಾವು ಸಿಕ್ಕದೆ ದೇವರಿಗೆ ದೇವರು ನಮಗೆ ಸಿಕ್ಕುವಾಗ ನಮಗೆ ನಾವೇ ಸಿಕ್ಕುವುದು, ಬೇರೆ ಏನೂ ಅಲ್ಲ. ಎಷ್ಟು ನಮನೀಯ ಅಂತ ಹೇಳಿದರೆ, ನಮಗಿಂತ ಹೆಚ್ಚು ನಮ್ಮ ಪರವಾಗಿರುವ ಒಂದು ಜೀವ ನಮ್ಮಲ್ಲಿಯೇ ಇದೆ. ನಮಗಿಂತ ಹೆಚ್ಚು ಸಾಮಾನ್ಯವಾಗಿ ನಾವು ನಮ್ಮ
ಪರ, ನಾವು ಬೇರೆ ಯಾರ ಪರವೂ ಅಲ್ಲ. ಪರ ಎನ್ನುವ ಪದವೇ ಮತ್ತೊಂದನ್ನು ಹೇಳುವುದಾಗಿದ್ದರೂ ಕೂಡ ನಾವು ಅದನ್ನು ಎಷ್ಟು ಬದಲಾಯಿಸಿದ್ದೇವೆ ಅಂದರೆ ಸ್ವಪರ. ನಾವು ನಮ್ಮ ಪರ, ಪರವಾಗಿಲ್ಲ ಅಂತ ಹೇಳ್ತೇವಲ್ಲ, ನಾವು ನಮ್ಮ ಪರ, ನಾವು ಮತ್ತೊಬ್ಬರ ಪರ ಅಲ್ಲ ಹೇಳುವುದಷ್ಟೇ. ಮತ್ತೊಬ್ಬರು ನಮ್ಮ ಪರವಾಗಿ ಎಲ್ಲಿಯವರೆಗೆ ಇರ್ತಾರೋ ಆವಾಗ ಅವರು ನಮ್ಮ ಪರ. ಅವರು ಸ್ವಲ್ಪ ಎಲ್ಲರೂ ಉಲ್ಟಾ ಹೊಡೆದ್ರೆ ನಾನು ಮೊದಲೇ ಊಹಿಸಿದ್ದೆ ಸ್ವಲ್ಪ ಮನುಷ್ಯ ಎಡವಟ್ಟು ಅಂತ ಹೇಳ್ತಾ ಹೋಗ್ತೇವೆ. ನಾವು ನಮ್ಮ ಪರವೇ, ಅದನ್ನು ನಾವು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಿಜವಾಗಿ ನಮ್ಮ ಪರವಾಗಿರುವವರು ನಾವಲ್ಲ. ನಮಗಿಂತ ನಮ್ಮ ಪರವಾಗಿರುವ ಮತ್ತೆ ಒಂದು ತತ್ವ ನಮ್ಮ ಒಳಗಡೆಯೇ ಇದೆ ಅಂತ ಗೊತ್ತಾದರೆ ನಿದ್ರಿಸುವುದು ಹೇಗೆ ಸ್ವಾಮಿ? ಇದು ಕಥೆ ಏನು? ಇದು ಗೊತ್ತಾಗದೇ ಇದ್ದರೆ ಭಕ್ತಿ ಹುಟ್ಟುವುದಿಲ್ಲ. ನೀವು ಬೇಡ, ನಿಮ್ಮ ದುಡ್ಡು ಬೇಡ, ನಿಮ್ಮ ಬಂಗ್ಲೆ ಬೇಡ, ನಥಿಂಗ್, ಏನೂ ಬೇಡ, ನಿಮ್ಮದೇ ಪರಿಶ್ರಮದಿಂದ ನೀವು ಪಡೆದಿದ್ದೀರಿ ಅಂತ ಹೇಳತಕ್ಕ ಪಾಂಡಿತ್ಯವೂ ಬೇಡ, ನಮಗೆ ಕೇಳಲಿಕ್ಕಾಗುವುದಿಲ್ಲ ಅಂತ. ಮತ್ತೇನು? ನಮಗೆ ನೀವು ಬೇಕು. ಇದು ಏನು ಬೇಕು ಅಂತ ಹೇಳೋದು? ಅದು ಆ ಪ್ರೊಸೆಸ್ ಹಾಗೆ. ಅದು ಬೇಕು ಅಂತ ಹೇಳಲಿಕ್ಕೆ, ನೀವು ಬೇಕು ಅಂತ ಹೇಳಲಿಕ್ಕೆ ಬೇಡಲಿಕ್ಕೂ ಸಿದ್ಧ ಅಂತ. ನೀವು ಬೇಕು ಅಂತ ಹೇಳೋದು ಬಯಕೆಯನ್ನು ಸ್ಥಾಪಿಸುವುದಲ್ಲ. ಆ ಮಾತುಗಳ ಭಾಷೆಯ ಬದಲಾಗುವ ಆ ಭಾಷೆಯ ಒಂದು ಆ ಭಾವದಿಂದ ನಿರ್ಭರವಾಗುವ ರೀತಿ ಉಂಟಲ್ಲ, ಅದು ಬಹಳ ಅದ್ಭುತ. ಬೇಡುವುದಕ್ಕೂ ಸಿದ್ಧ ಅಂತ. ಅದಕ್ಕೋಸ್ಕರ ವಾಮನಾವತಾರದ ಕಥೆ ಇದೆ. ಬೇಡ್ತಾನೆ ಅಂತ ಬಲಿ ಬೇಡ್ತಾನೆ ಅಂದರೆ ಆ ಬಲಿಯನ್ನು ಹೆಸರು ಬಹಳ ಅರ್ಥ ವೈಪರೀತ್ಯಕ್ಕೆ ಕಾರಣ ಆಗಿದೆ, ಬಹಳ ವಿಪರ್ಯಾಸಕ್ಕೆ ಕಾರಣ ಆಗಿದೆ. ಅದು ಇದ್ರೂ ಅಡ್ಡಿ ಇಲ್ಲ. ವಾಮನನಾದ ಅಂತ, ಅದು ವಾಮನಾವತಾರದ ಕಥೆ. ಬಲಿ ಯಾಕೆ ವಾಮನ ಅಂದ್ರೇನು? ವಾಮನ ಅಂದರೆ ಚಿಕ್ಕವ ಅಂತ. ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಬರ್ತದೆ ಉಪನಿಷತ್ತಿನಲ್ಲಿ. ವಾಮನ ಅಂತರಂಗದಲ್ಲಿ ಇದ್ದಾನೆ, ಹೃದಯದ ಮಧ್ಯದಲ್ಲಿದ್ದಾನೆ. ಹೃದಯ ಮಧ್ಯೆ ವಾಮನ ಆಸೀನಂ, ಸಣ್ಣದಾಗಿ. ಯಾಕೆ? ಸ್ವಲ್ಪ ಜಾಗ ಸಾಕು. ನಿಮ್ಮ ಹೃದಯದಲ್ಲಿ ನಾವು ಯಾರಿಗೂ ಜಾಗ ಕೊಡದೇ ಇದ್ದರೂ ಆ ಜಾಗದಲ್ಲಿ ಇರಬೇಕಾದ್ರೆ ಹೇಗಿರಬೇಕು? ಮುದುಡಿಕೊಂಡು ಗೊತ್ತಾಗದ ಹಾಗೆ. ವಾಮನ ಬಹಳ ಚಿಕ್ಕವನು, ವಾಮನ ಮಾಸಿನ. ಇದು ಒಬ್ಬ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ವಿಶ್ವೇ ದೇವ ಉಪಾಸತೆ ಅಂತ ಉಪನಿಷತ್ತು ಹೇಳುವುದು. ಅವನನ್ನು ಆ ಯಾರಿಗೂ ಕಾಣದಂತೆ ನಮ್ಮ ಎದೆಯ ಒಳಗಡೆ ಅಡಗಿ ಕೂತವನು ನಮ್ಮ ಧ್ಯಾನಕ್ಕೆ ಯೋಗ್ಯ ಅಂತ. ಧ್ಯಾನಿಸಬೇಕಾಗಿದ್ದರೆ ಅವನನ್ನು ಧ್ಯಾನಿಸಬೇಕು, ಚಿಕ್ಕವನನ್ನು ಧ್ಯಾನಿಸಬೇಕು, ಅತಿ ಚಿಕ್ಕವನನ್ನು. ಅದ್ಯಾಕೆ? ಏಕಾಗ್ರತೆಗೆ ಅನುಕೂಲ. ಎಷ್ಟು ಟೆಕ್ನಿಕಲ್ ಆಗಿ ನಮ್ಮನ್ನು ಉದ್ಧರಿಸಲಿಕ್ಕೆ ಧ್ಯಾನ ಮಾಡಬೇಕು. ದೊಡ್ಡದನ್ನು ಧ್ಯಾನ ಮಾಡಿ ಅಂದರೆ ಎಂತ ಮಾಡೋದು? ಕಣ್ಣು ಬಿಟ್ಟು ಧ್ಯಾನ ಮಾಡಲಿಕ್ಕಾಗ್ತದ? ಕಣ್ಣು ಬಿಟ್ಟರೆ ಬೇರೆ ಎಲ್ಲ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ, ಕಣ್ಣು ಮುಚ್ಚಿದ್ರೂ ಆಗ್ತದೆ. ಅದು ಮತ್ತೂ ಕಷ್ಟ. ಅದಕ್ಕಾಗಿ ಏನು ಹೇಳಿದ್ರು ಅಂದರೆ, ಬಹಳ ಸೂಕ್ಷ್ಮವಾದದ್ದನ್ನು ಧ್ಯಾನ ಮಾಡಬೇಕಾಗಿದ್ದರೆ ಕಣ್ಣು ಬಿಡಬಾರದು, ಕಣ್ಣು ಮುಚ್ಚಲೂಬಾರದು. ಅದಕ್ಕೆ ಅರ್ಧ ನಿಮೀಲಿತ ಅಂತ. ಅದು ತೆರೆದಿರಬೇಕು ಮತ್ತು ಮುಚ್ಚಿರಬೇಕು, ತೆರೆದಿರಬಾರದು ಮತ್ತು ಮುಚ್ಚಿರಬಾರದು. ಅದು ಅಷ್ಟು ಫ್ಲೆಕ್ಸಿಬಲ್. ಅರ್ಧ ನಿಮೀಲಿತ. ಇದಕ್ಕೆ ಸಂಧ್ಯಾ ಅಂತ ಹೆಸರು, ಮುಸ್ಸಂಜೆ. ಅದಕ್ಕೋಸ್ಕರ ಹೇಳೋದು ಸಂಧ್ಯಾ ವಂದನೆ ಅಂತ. ಸಂಧ್ಯಾ ವಂದನೆ ಮಾಡಿ ಅಂತ ಹೇಳಿದರೆ, ಸಂಧ್ಯಾ ವಂದನೆ ಮಾಡಿ ಅಂದರೆ ಅದು ಆ ಕಾಲ ಏನು ಪೂರ್ತಿ ತೆರೆದ ಕಾಲವೂ ಅಲ್ಲ, ಪೂರ್ತಿ ಮುಚ್ಚಿಕೊಂಡ ಕಾಲವೂ ಅಲ್ಲ, ಒಂದು ಮಂಪರಿನ ಕಾಲ. ಬೇಂದ್ರೆ ಅವರು ಹೇಳ್ತಿದ್ರು, ಅವರು ಚಿಕ್ಕಂದಿನಲ್ಲಿ ಹುಡುಗನಾಗಿದ್ದಾಗ ಅವರು ಬೆಳಗಿನ ಸಕ್ಕರೆ ನಿದ್ರೆಯಲ್ಲಿದ್ದಾಗ ಅವರಿಗೆ ಕೇಳ್ತಾ ಇತ್ತಂತೆ ಅವರ ಅಜ್ಜಿ ಅವರ ತಾಯಿ ಹಾಡುತ್ತಾ ಇದ್ದ ಜಾನಪದ ಧಾಟಿಯ ಹಾಡುಗಳು. ಅದಕ್ಕೆ ಅವ್ರು ಬರೀತಾರೆ, ಅದನ್ನು ನಾನು ಕೇಳ್ತಾ ಇದ್ದೆ, ಜೊಂಪಿನಲ್ಲಿ ಕೇಳಿದ್ದು ಬಹಳ ಗಾಢವಾಗಿ ಒಳಗಡೆ ಕೂತ್ಕೊಳ್ತದೆ ಅಂತ, ಮರೆಯೋದೇ ಇಲ್ಲ ಅಂತ. ಆ ಲಯ ಬಹಳ ಎಚ್ಚರದಲ್ಲಿ ನಾವು ಕೇಳ್ತೇವಲ್ಲ, ಬಹಳ ಎಚ್ಚರದಲ್ಲಿ ಕೇಳಿದ್ದು ಒಳಗೆ ಹೋಗುವುದೇ ಇಲ್ಲ. ಏನು ಕಷ್ಟ ಅಲ್ವಾ ಇದು? ಬಹಳ ಎಚ್ಚರವಾಗಿದ್ದೀರಲ್ಲ ಅಂತ ಕೇಳಿ ನಾಟಕ ಪ್ರಾರಂಭ ಆಗ್ತದೆ ಅಂತ ಇಟ್ಕೊಳ್ಳಿ. ಸಂಸ್ಕೃತ ನಾಟಕಗಳಲ್ಲಿ ಅದು ಪ್ರಾರಂಭ ಆಗಬೇಕಾಗಿದ್ರೆ ನಟ ಮತ್ತು ಸೂತ್ರಧಾರ
ನಟಿ ಮತ್ತು ಸೂತ್ರಧಾರ ಅವರಿಬ್ಬರು ಬರ್ತಾರೆ, ಏನೋ ಮಾತಾಡ್ತಾರೆ. ಈಗ ನಾವು ಒಂದು ಗೀತೆ ಹಾಡುವ ಅಂತ ಹೇಳ್ತಾರೆ, ಎಲ್ಲ ಮಾಡ್ತೇವೆ. ಈಗ ನಾಟಕ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಈಗ ನಾಟಕ ಪ್ರಾರಂಭ ಆಯಿತು ಅಂತ ಹೇಳುವಾಗ ನಾವು ಎಚ್ಚರವಾಗಿರಬೇಕೋ, ಎಚ್ಚರವನ್ನು ಕಳೆದುಕೊಳ್ಳಬೇಕೋ, ಏನಾಗಬೇಕು? ಈಗ ನಾಟಕ ಪ್ರಾರಂಭ ಆಯಿತಾ? ನಾವು ಅದನ್ನೇ ಕಾತುಕೊಂಡಿರ್ತೇವೆ. ಇವರದ್ದು ಎಷ್ಟು ನಾಟಕ ಪ್ರಾರಂಭ ಆಗಲಿ ಅಂತಿರ್ತದೆ. ಈಗ ನಾಟಕ ಪ್ರಾರಂಭ ಆಯಿತು ಅಂತ ಇದ್ದಾಗ ನಮಗೆ ಗೊತ್ತಿಲ್ಲದೆಯೇ ನಮ್ಮ ಎಚ್ಚರ ಕಳೆದು ಹೋಗ್ತದೆ. ಆಗ ನಾಟಕ ಹೇಗಿದ್ದರೂ ನಾಟಕ ಸಕ್ಸಸ್ಸೇ. ನಾಟಕದ ಉದ್ದೇಶವೇ ಅದುವೇ. ಏನು ಅಂದರೆ, ನಮ್ಮಲ್ಲಿ ಈ ಎಚ್ಚರದ ಗುಣ ಉಂಟಲ್ಲ, ಎಲ್ಲವನ್ನೂ ವಿಮರ್ಶೆ ಮಾಡಿ ಮಾಡಿ ತರ್ಕದ ಹೊರಗಲ್ಲಿಗೆ ತಿಕ್ಕಿ ಹೊರಗಲ್ಲೂ ಸವೆಯಿತಲ್ಲದೆ ಆದದ್ದೇನೂ ಇಲ್ಲ. ತರ್ಕ ಕಂಡಬಟ್ಟೆ ಬೆಳೆದಿದೆ. ಇದೇನೂ ಅಲ್ಲ ಅದು. ಮತ್ತೇನು? ಆ ಒಂದು ಮಂಪರು. ಅದಕ್ಕೆ ಅವರು ಹೇಳುವ ಆ ಬೆಳಗಿನ ಜಾವ ಬೇರೆ, ಸಂಧ್ಯೆ, ಪ್ರಾತಃ ಸಂಧ್ಯೆ. ಆಗ ಮುದುಕಿಯರು ಹಾಡಿದ ಆ ಹಾಡು, ಅದು ಗೊತ್ತಿಲ್ಲದೆ ಬಂದು ಕಿವಿಯಲ್ಲಿ ಕೇಳಿ ಒಂದು ಜೀವವೇ ಬಂದು ಒಳಗಡೆ ಕೂತ ಹಾಗೆ. ಅದು ಹೀಗಾಗೋದು. ಅದು ಏನು ನಮ್ಮ ಸಂಗೀತದಲ್ಲಿ ಕೂಡ ಆಗೋದು ಹಾಗೆ. ಬಹಳ ಸರ್ಕಸ್ ಮಾಡಿದರೆ, ನೆರವಲ್ ಭಾರಿ ಕಂಡಬಟ್ಟೆ ಎಲ್ಲ ಮಾಡ್ತಾಯಿದ್ರೆ, ಆ ತಾಳವನ್ನು ಒಡೆದು ಭಾರಿ ಮಾಡಿ ಎಲ್ಲ ಮಾಡ್ತಾಯಿದ್ರೆ, ಪಾಪಶ್ರಮ ಕೆಲಸ ಮಾಡಿದ್ದಾರೆ ಬಹಳ. ಎಲ್ಲ ಸರಿ, ಏನಾಯಿತು? ಅಲ್ಲ, ಏನೂ ಆಗಲಿಲ್ಲ. ಅವರಿಗೆ ಸ್ವಲ್ಪ ಸುಸ್ತಾಯಿತು, ನಮಗೂ ಸುಸ್ತಾಯಿತು. ಸುಸ್ತಾಗೋದು ಅದರ ರುಚಿಯೇ ಬೇರೆ, ನಾದದ ಸಂಗತಿಯೇ ಬೇರೆ. ಅದು ಮಧ್ಯಮ ಅಂತ ಈಗ ಇದರಲ್ಲಿ ಹೇಳ್ತಾರೆ ಭಾಷೆಯಲ್ಲಿ, ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ. ವೈಖರಿ ಅಂತ ಹೇಳಿದರೆ ನಾವು ಈಗ ಮಾತಾಡ್ತಕ್ಕದ್ದು ಶಬ್ದಾರ್ಥಗಳ ಒಂದು ವ್ಯವಹಾರ. ನಾವು ಈಗ ಏನು ಮಾಡ್ತಾ ಇದ್ದೇವೆ, ನಮಗೆ ಶಬ್ದಾರ್ಥಗಳು ಗೊತ್ತಿದೆ, ಒಂದು ರೀತಿಯ ಪರಿಚಯ ಇದೆ. ಆ ಪರಿಚಯದ ಒಂದು ಜಗತ್ತನ್ನು ಇಟ್ಟುಕೊಂಡು ನಾವು ಮಾತಾಡ್ತಾ ಇದ್ದೇವೆ. ಏನೋ ಒಂದು ಹೇಳಬೇಕು ಅಂತ ಇದೆ, ಅದನ್ನು ಇದಕ್ಕೆ ವೈಖರಿ ಅಂತ ಹೆಸರು. ನಾವು ಮಾತಾಡೋದು ಇದು ನಾಲ್ಕನೆಯದಂತೆ. ಇದಕ್ಕಿಂತ ಹಿಂದೆ ಇರುವುದು ಮಧ್ಯಮ ಅಂತ. ಮಧ್ಯಮ ಅಂದರೆ ಸಂಗೀತದ ಭಾಷೆ. ಅದು ಸ್ವರ, ಲಾಜಿಕ್ ಇಲ್ಲ ಅಲ್ಲಿ. ಆ ಷಡ್ಜ ಹಚ್ಚಿ ಅದು ಕೇಳುವುದು, ಅದು ಶುರುವಾದರೆ, ಶ್ರುತಿಲೀನತೆ ಪ್ರಾರಂಭ ಆದರೆ ಆಗ ಉಂಟಾಗತಕ್ಕ ಅನುಭವವೇ ಬೇರೆ, ವೈಖರಿಯಲ್ಲಿ ಆಗತಕ್ಕ ಅನುಭವವೇ ಬೇರೆ. ಆದ್ದರಿಂದ ಬಹಳ ಒಳ್ಳೆಯ ಒಂದು ಸಂಗೀತ ಕಚೇರಿ ಆದ ಮೇಲೆ ಆ ಸಂಘಟಕರು ಬರ್ತಾರಲ್ಲ, ನಾನು ಯಾರನ್ನು ಆಕ್ಷೇಪಿಸುವುದಲ್ಲ, ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಷ್ಟೇ. ಸಂಘಟಕರು ಬಂದು ವಂದನಾರ್ಪಣೆ ಮಾಡ್ತಾರಲ್ಲ, ಓಡುವ ಅಂತ ಆಗ್ತದೆ. ಇಲ್ಲಿಂದ ಒಂದು ಸಲ ಹೋದ್ರೆ ಕೇಳಿದ್ದೆಲ್ಲ ಉಂಟಲ್ಲ, ಆ ಸಂಗೀತ ಕೇಳಿದ್ದು ಒಳಗಡೆ ಕೂತದ್ದುಂಟಲ್ಲ, ಅದನ್ನು ದಯಮಾಡಿ ಕದಕ್ಕಬೇಡಿ. ಒಳಗಡೆ ಅದು ಇರಲಿ. ಮಾತಿಗೆ ಸಾಧ್ಯವೇ ಇಲ್ಲ. ಸಂಗೀತದ ಸಮಾನವಾಗಿ ಸಂಗೀತದ ಧರ್ಮವನ್ನು, ಸಂಗೀತ ನಮ್ಮಲ್ಲಿ ಉಂಟು ಮಾಡತಕ್ಕ ಪರಿಣಾಮವನ್ನು ನಮ್ಮಲ್ಲಿ ಉಂಟು ಮಾಡಲಿಕ್ಕೆ ಮಾತಿಗೆ ಸಾಧ್ಯ ಇಲ್ಲ. ಸೋಲ್ಬೇಕು ಮಾತು ಸೋತಾಗ ಅದಕ್ಕೆ ಸಂಗೀತದ ಹತ್ತಿರ ಬರಬಹುದು. ಸೋಲದೇ ಅಲ್ಲ, ಅದು ನಿಜವಾದ ಗೆಲುವು. ಸೋಲೆ ಗೆಲುವು ಅಂತ ನೀವು ಭಾವಿಸುವುದಾದರೆ ತರ್ಕ ಬಿಟ್ಟಿರಿ ಅಂತಾಯಿತು. ತರ್ಕ ಬಿಡಬೇಕಾದದ್ದೇ, ಇನ್ನೇನೂ ಅಲ್ಲ. ಆದ್ದರಿಂದ ದೇವರು ವಾಮನನಾದ ಅಂತ. ಯಾಕೆ ವಾಮನನಾದ? ಅವನ ಅಹಂಕಾರ ಬೆಳಿಬೇಕಲ್ಲ. ಬಲಿಯ ಅಹಂಕಾರ ಬೆಳೆದು ಅದು ತಾರ್ಕಿಕ ಅಂತ್ಯ ಅಂತ ಹೇಳ್ತೇವಲ್ಲ, ಆ ಅಂತ್ಯಕ್ಕೆ ತಲುಪಬೇಕಾಗಿದ್ದರೆ ದೇವರು ತಾನು ವಾಮನನಾಗಿ, ಯಾಚಕನಾಗಿ, ಬೇಡುವವನಾಗಿ ಬಲಿಯ ಮುಂದೆ ಬಂದು ನಿಂತು ಕೇಳಿದ. ಇವನು ಬೇಡದೇ ಇದ್ದರೆ, ಇವನು ಯಾಚಕನಾಗದೇ ಇದ್ದರೆ ಬಲಿಯ ಅಹಂಕಾರ ಬೆಳೆಯುವುದಿಲ್ಲ. ಹಾಗೆ ದೇವರು ಯಾಚಕನಾಗಿ ಬಂದ. ಕಥೆ ಎಲ್ಲ ನಿಮಗೆ ಗೊತ್ತೇ ಇದೆ. 3 ಅಡಿ ಕೇಳಿದೆ. ಅದರ ಸ್ವಾರಸ್ಯ ಏನು ಅಂತ ಕೇಳಿದರೆ, ಆ ಲೆಕ್ಕ ಉಂಟಲ್ಲ, 3 ಅಡಿ 3 ಹೆಜ್ಜೆ ಅಳತೆ ಉಂಟಲ್ಲ, ಯಾವಾಗಲೂ ಅಳತೆ ಕೊಡುವವನ ಅಳತೆ ಅಲ್ಲ, ಬೇಡುವವನು ಭಿಕ್ಷಾ ಪಾತ್ರೆ ಅಂತ ಹೇಳ್ತಾರಲ್ಲ, ಭಿಕ್ಷಾ ಪಾತ್ರೆ ಅಂತ ಹೇಳೋದು ಆ ಕಾರಣಕ್ಕೆ. ನಾವು ಕೊಡುವ ಪಾತ್ರೆ ಅಲ್ಲ, ಭಿಕ್ಷಾ ಪಾತ್ರೆಯನ್ನು ತುಂಬಿಸಬೇಕು. ನಮ್ಮ ಪಾತ್ರೆ ಒಂದು ಬೇರೆ ಇರ್ತದೆ, ಅದು ಚಿಕ್ಕದೇ. ಎಷ್ಟು ಆಶ್ಚರ್ಯ ಅಲ್ವಾ? ಕೊಡುವವನ ಪಾತ್ರ ಬೇಡುವವನ ಪಾತ್ರೆಗಿಂತ ಚಿಕ್ಕದು ಲೋಕದಲ್ಲಿ.
ಅಳತೆ ಬೇಡುವವನು. ಹಾಗೆ ವಾಮನ ಬಂದ 3 ಅಡಿ. ಇವನಿಗೆ ಆಶ್ಚರ್ಯ ಆಯಿತು, ಯಾರು ಬಲಿಗೆ. ನನ್ನ ಹತ್ರ ಬಂದು 3 ಅಡಿ ಭೂಮಿ ಬೇಕು ಅಂತ ಕೇಳುವವರು ಉಂಟ? ನಿನಗೆ ಬುದ್ಧಿಗಿದ್ದೇನ್ರಿ? ನಿನಗೆ ಯಾರು ಹೇಳಿ ಕೊಡಲಿಲ್ವಾ? ಬಲಿ ಚಕ್ರವರ್ತಿ ಅಶ್ವಮೇಧ ಯಾಗಕ್ಕೆ ಕೂತಿದ್ದಾನೆ, 100ನೇ ಅಶ್ವಮೇಧ ಯಾಗ. ಅದು ಆಮೇಲೆ ಅವನು ಇಂದ್ರ ಪದವಿಗೆ ಹೋಗಬೇಕಾದದ್ದು. ಅವನು ಕೇಳಿದ್ದನ್ನು ಕೊಡ್ತಾನೆ. ಬಲಿಯ ಅಹಂಕಾರ ಎಷ್ಟು ಅಂದರೆ, ಬಲಿ ಹತ್ರ ಯಾರಾದರೂ ಹೋಗಿ ಕೇಳಿದರೆ ಆಮೇಲೆ ಅವರು ಬೇರೆ ಯಾರ ಹತ್ರವೂ ಬೇಡಬಾರ್ದು. ದೇವರೇ ಬಲಿಯ ಮತ್ತೆ ಬೇರೆ ಯಾರ ಹತ್ರವೂ ಬೇಡಬಾರ್ದು, ಹಾಗೆ ಕೊಡಬೇಕು. ಒಳ್ಳೆಯವನು. ಆದ್ದರಿಂದ ಕೇಳಿದೆ ನಾನು, ಇಲ್ಲ ಅದೆಲ್ಲ ಇರಬಹುದು, ನನ್ನ ಹೆಜ್ಜೆಯಲ್ಲಿ ಆಟ ಅಲ್ವಾ, ಆಡಲಿಕ್ಕೆ ನನಗೊಂದು ಜಾಗ ಬೇಕು. 1 ಹೆಜ್ಜೆ 2 ಹೆಜ್ಜೆ ಅಂದರೆ ಇಲ್ಲಿ ನಿಲ್ಲುವುದು ಸ್ಥಿರಾಸನ. ಮತ್ತೆ 1 ಹೆಜ್ಜೆ ಇಡಬೇಕಾಗಿದ್ದರೆ ಈ 2 ಹೆಜ್ಜೆ ಅಲ್ಲದ ಮತ್ತೆ ಒಂದು ಜಾಗ ಬೇಕಲ್ಲ, ಆ ಜಾಗ ಒಂದು ಕೊಟ್ಟರೆ ಸಾಕು ಅಂತ ಆರ್ಕಿಮಿಡೀಸ್ ಒಂದು ಸಲ ಇದಂತೆ, ನನಗೆ ಭೂಮಿಯ ಆಚೆಗೆ ನಿಲ್ಲುವುದಕ್ಕೆ 1 ಹೆಜ್ಜೆ ಜಾಗ ಕೊಡಿ, 1 ಸನ್ನೆಗೋಲು ಕೊಡಿ, ಭೂಮಿಯನ್ನು ತಿರುಗಿಸ್ತೇನೆ ಅಂತ. ಭೂಮಿಯ ಆಚೆಗೆ 1 ಜಾಗ ಕೊಟ್ಟರೆ ಸಾಕು ನನಗೆ ನಿಲ್ಲಿಕ್ಕೆ 1 ಜಾಗ ಕೊಟ್ಟರೆ ಸಾಕು, ಭೂಮಿಯನ್ನೇ ತಿರುಗಿಸ್ತೇನೆ ಅಂತ. ಅದು ಹೇಗೆ ವಾಮನನ ಮಾತಿನ ಹಾಗೆ ಕೇಳಿಸ್ತದೆ. ಇವನು ಕೊಡುವ ಕಥೆ ಎಲ್ಲ ನಿಮಗೆ ಗೊತ್ತಿದೆ. ಅವನು ಶುಕ್ರಾಚಾರ್ಯ ತಡೆದ, ಅವನು ವಿಷ್ಣು ಅಂತ ಹೇಳಿದ, ಇದು ಮಾಯೆ ಅಂತ ಹೇಳಿದ, ಅವನು ವಂಚಕ, ಅವನು ಕೇಳಿದ್ದನ್ನು ಹಾಗೆಲ್ಲ ಕೊಡಬಾರ್ದು. ಸರ್ವನಾಶೇ ಸಮುತ್ಪನ್ನೆ, ಸರ್ವನಾಶ ಮಾಡುವುದಕ್ಕೆ ಬಂದವ ಅವ. ಸರ್ವನಾಶ ಮಾಡುವ ಕಾಲಕ್ಕೆ ಸರ್ವನಾಶ ಅಂತ ಗೊತ್ತಾದರೆ ಹೇಳಿದ ಮಾತಿಗೆ ತಪ್ಪಬಹುದು, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಅವನು ಬಂದವ ವಂಚಕ, ಅದು ರಾಜಕೀಯ. ಅದು ನೀನು ರಾಜ, ಗೊತ್ತಾಯ್ತಲ್ಲ. ರಾಜಕೀಯದಲ್ಲಿ ಇದ್ದುಕೊಂಡು ನಿನಗೆ ಈ ಮಾತು ಹೇಳಬೇಕಾಗಿ ಬಂದದ್ದೇ ಹೆಚ್ಚು, ನಿನಗೆ ಮೊದಲೇ ಗೊತ್ತಿರಬೇಕಾಗಿತ್ತು. ಈ ಯಾವುದನ್ನು ಕೇಳಲಿಲ್ಲ. ಅವು 1 ಮಾತು ಕೇಳ್ತಾನೆ, ಏನಂದರೆ ಏನಾದೀತು ಈಗ, ಏನಾದೀತು, ನಾಶ ಆದೀತು ಅಷ್ಟೇ ಅಲ್ವಾ. ಅಹಂಕಾರ ಅಂದರೆ, ಅಹಂಕಾರ ಸಬ್ಲಿಮೇಟ್ ಆದರೆ ಅದರ ರೀತಿಯೇ ಬೇರೆ. ಅಹಂಕಾರ ಸಬ್ಲಿಮೇಟ್ ಆಗದೇ ಇದ್ದರೆ, ಸ್ವಾರ್ಥವಾದರೆ ನೀಚವಾಗ್ತದೆ. ಅಹಂಕಾರ ಸಬ್ಲಿಮೇಟ್ ಆದರೆ ಅದು ದೇವರಿಗೆ ಪ್ರಿಯವಾಗ್ತದೆ. ಸರ್ವನಾಶ ಆಗಲಿ ಬಿಡಿ, ಸರ್ವನಾಶವೇ ಆಗಲಿ. 1 ಸಲ ಸಾಯ್ಲಿಕ್ಕೆ ಉಂಟು ಇಲ್ಲೋ ಸ್ವಾಮಿ? ಉಂಟು. ಮತ್ತೇನಯ್ಯ ನೀವು ಮಾತಾಡೋದು? ಮಾತು ಕೊಟ್ಟದ್ದನ್ನು ಹಿಂದೆ ತೆಗೆದುಕೊಂಡ ಬಲಿ ಅಂತ ದಾಖಲಾಗಬಾರ್ದು, ಹಾಗೆ ಆಗ್ಲಿಕ್ಕೆ ಕೊಡುದು. ಅದರಿಂದ ಬಾಮಗು ಕೊಟ್ಟೆ ಅಂತ ಹೇಳಿದ. ಆಗ ಭಾಗವತ ಬಹಳ ಸ್ವಾರಸ್ಯವಾಗಿ ಹೆಂಡತಿಯ ಮುಖ ನೋಡಿದ ಅಂತ. ಬಲಿಯಲ್ಲಿ ಕೂತಿದ್ದ. ಯಜ್ಞ ಮಾಡುವವರು ಅವರ ಹತ್ತಿರ ಯಜಮಾನಿ ಇರಬೇಕು. ಯಜಮಾನಿ ಅಂದರೆ ಯಜಮಾನನಿಗೆ ಯಜಮಾನಿ ಅಂತಲ್ಲ, ಯಜಮಾನಿ, ಅವನ ಯಜಮಾನ, ಅವಳು ಯಜಮಾನಿ, ಹತ್ತಿರ ಇರಬೇಕು. ಅವಳ ಹತ್ರ 1 ಸಲ ನೋಡಿದ. ಎಷ್ಟು ಚೆನ್ನಾಗಿ, ಎಷ್ಟು ಹೃದಯ ಪೋಯಿಟ್ರಿ ಸರ್ ಅದು. ಏನು ಅಂದರೆ ಸರ್ವನಾಶ ಆಗ್ತದೆ ಅಂತ ಶುಕ್ರಾಚಾರ್ಯರ ಮಾತು ಕೇಳುವಾಗ ಹೆಂಡತಿಗೆ ಅದು ಪ್ರಿಯವಾಗ್ತದೋ, ಇವಳು ಏನಾದರೂ ಹೇಳಲಿಕ್ಕೆ ಉಂಟೋ ಭಿನ್ನಾಭಿಪ್ರಾಯ. ಅವಳು ಹೇಳಿದ್ರಂತೆ, ಕೊಟ್ಟಾಗಿದೆ ಮಾತು, ಗಿಂಡಿ ಎತ್ತಿ ಧಾರಾದತ್ತ ಬಿಟ್ಟುಬಿಡಿ ಅಂತ. ಬಿಟ್ಟ. ಇವನು ಕೊಟ್ಟ ಹಾಗೆಯೇ ವಾಮನ, ಇವನು ಕೊಟ್ಟ ಭೂಮಿಯನ್ನು ತಾನು ಪಡೆಯುತ್ತಾ 1 ಹೆಜ್ಜೆಯಲ್ಲಿ ಭೂಮಂಡಲವನ್ನು ಅಳದ, ಮತ್ತೆ 1 ಹೆಜ್ಜೆಯಲ್ಲಿ ಆಕಾಶವನ್ನು ಅಳದ. ಆಯಿತಾ? ಆಮೇಲೆ ಕೇಳ್ತಾನೆ, ಚುಚ್ಚುವ ಹಾಗೆ ಕೇಳ್ತಾನೆ, 3 ಹೆಜ್ಜೆ ನಾನು ಕೇಳಿದ್ದು, 3 ಹೆಜ್ಜೆ ಕೊಡ್ತೇನೆ ಅಂತ ನೀನು ಹೇಳಿದ್ದು, 2 ಹೆಜ್ಜೆಯಲ್ಲಿ ನಿನ್ನ ಆಸ್ತಿ ಮುಗಿಯಿತು, 3ನೇ ಹೆಜ್ಜೆ ಎಲ್ಲಿಡಲಿ ಜಾಗ ಇಲ್ಲ. ತೃತೀಯಂ ಉಪಕಲ್ಪಯ ದ್ವಾಭ್ಯಾಂ ಸಂಕ್ರಾಂತ ಮಹಿ ಸರ್ವ, ತೃತೀಯಂ ಉಪಕಲ್ಪಯ, 3ನೇದಿದೆ ಅಂತ. ಆಗ ಗೊತ್ತಾಯಿತು, ಭೂಮಿಯೂ ನನ್ನದಲ್ಲ, ಆಕಾಶವೂ ನನ್ನ, ಇದೆಲ್ಲ ಯಾವುದು ನನ್ನದು ಅಂತ ನಾನು ತಿಳ್ಕೊಂಡಿದ್ದೇನೋ ಇದು ಎಲ್ಲ ಅವನ 1 ಹೆಜ್ಜೆಯಲ್ಲಿ ಅಡಗಿದೆ. ಇದನ್ನು ಕಣ್ಣಾರೆ ನೋಡಿದೆ, ಇನ್ನು ಏನು ಅಂತ ನೋಡಿ ಆಯ್ತಲ್ಲ. ಇನ್ನೇನು, ಇನ್ನಿರುವುದೇನು? ಇನ್ನು ಏನೂ ಇಲ್ಲ. ಇನ್ನೇನಾದರೂ ಬೇರೆ ಒಂದು ಇದೆ ಅಂತ ಭಾವಿಸ್ತಾ ಇದ್ದರೆ ಭಾಗವತಕಾರ ಈ ಶುಕ ಅಥವಾ ಯಾರೇ ಆಗಲಿ, ಅದು ಯಾರೇ ಆಗಲಿ, ಅದನ್ನು ಬರೆಯುವಾಗ ನಾನು ಎಷ್ಟು ಒಂದು ತಾಂತ್ರಿಕವಾಗಿ ಪರ್ಫೆಕ್ಟಾಗಿ ಮಾಡ್ತಾರೆ ಅಂದರೆ, ಇನ್ನೊಂದು ಜಾಗ ಎಲ್ಲಿಯೋ ಒಂದು ಜಾಗ, ಒಂದು ಚಂದ್ರಲೋಕ,
ಎಲ್ಲಿಯೋ ಒಂದು ಜಾಗ ಇದೆ ಅಂತ ಇವ ಹೇಳ್ತಾ ಇದ್ದರೆ ಇವನ ಅಹಂಕಾರ ಮಾಗಲಿಲ್ಲ ಅಂತ. ದೇವರು ಬೇಡಿದ ಮೇಲೆಯೂ ಅಹಂಕಾರ ಮಾಗದೇ ಇರುವುದುಂಟ. ಅವನು ಬೇಡಿದ್ದು ಅಹಂಕಾರವನ್ನೇ, ಬೇರೆ ಎಂಥದನ್ನೂ ಅಲ್ಲ. ನಿನ್ನ ಅಹಂಕಾರದಿಂದ ನೀನು ಮೇಲೆ ಏರಲಾರೆ, ಅದನ್ನು ಬೇಡುವುದಕ್ಕೋಸ್ಕರ ಬಂದಿದ್ದೇನೆ. ಯಾಕೆಂದರೆ ನಿನ್ನ ಅಹಂಕಾರದಲ್ಲಿ ಬಿದ್ದಿದೆಯಲ್ಲ, ಅದರಿಂದಲಾದರೂ ನಾನು ಕೊಡ್ತಾ ಇದ್ದೇನೆ ಎನ್ನುವ ಅಹಂಕಾರದಿಂದಲಾದರೂ ನಿನ್ನ ಅಹಂಕಾರವನ್ನೇ ನನಗೆ ಕೊಡು ಅಂತ ಹಾಗೆ ಹೇಳ್ತಾನೆ. ಪದಂ ತೃತೀಯಂ ಕುರು ಶೀರ್ಷ್ಣಿಮೇ ನಿಜಂ. ಮೂರನೇ ಹೆಜ್ಜೆ ಅದು ಇಡಬೇಕಾದ್ರೆ ನನ್ನಲ್ಲಿ ಈಗ ಇದೆ ಅಂತ ಇರುವ ಜಾಗ ಯಾವುದು ಅಂದರೆ ನನ್ನ ತಲೆ ಮಾತ್ರ. ನೀನು ನನ್ನ ತಲೆ ಮೆಟ್ಟಲಿಕ್ಕೆ ಬಂದವ ಅಂತ ಗೊತ್ತಾಗಿದೆ. ಅದು ಗೊತ್ತಾದದ್ದರಿಂದ ನನಗೆ ಒಂದು ಉತ್ಸಾಹ ಇದೆ, ನನ್ನ ತಲೆಯನ್ನು ನೀನು ಮೆಟ್ಟುವುದಕ್ಕೋಸ್ಕರ ಕೊಡ್ತಾ ಇದ್ದೇನೆ ಅಂತ. ಪದಂ ತೃತೀಯಂ ಕುರು ಶೀರ್ಷ್ಣಿಮೇ ನಿಜಂ. ನಿನ್ನ ನಿಜವಾದ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡು ಅಂತ. ಒಬ್ಬರು ವ್ಯಾಖ್ಯಾನಕಾರರು ಬರೀತಾರೆ, ದೇವರ ಅಳತೆ ಪೂರ್ಣವಾಗುವುದು ಮನುಷ್ಯನ ತಲೆಯಲ್ಲಿ. ಅದು ಭೂಮಿಯಲ್ಲಿಯೂ ಅಲ್ಲ, ಅದು ಆಕಾಶದಲ್ಲಿಯೂ ಅಲ್ಲ, ಅದು ಅಲ್ಲಿ ಮತ್ತೊಂದಿತ್ತು, ಅಲ್ಲಿ ಮತ್ತು ಒಂದು ಹೆಜ್ಜೆ ಇತ್ತು, ಅದು ಪೂರ್ಣ ಆಗುವುದಿಲ್ಲ. ದೇವರ ಅಳತೆಯನ್ನು ಪೂರ್ಣ ಮಾಡುವ ಸಾಮರ್ಥ್ಯ ಇರುವುದು ಮನುಷ್ಯ ತಲೆಬಾಗಿದಾಗ ಮಾತ್ರ ಅಂತ. ಆಗ ಪೂರ್ತಿ ಆಯಿತು. ದೇವರನ್ನು ಪರಿಪೂರ್ಣನಾಗಿಸುವುದು ನಮ್ಮ ತಲೆ ಬಾಗುವುದರಲ್ಲಿದೆ ಅಂತ. ಹಾಗೆ ನಮ್ಮ ಅಹಂಕಾರವನ್ನು ಕೇಳಿ ಪಡ್ಕೊಳ್ಳುವವನು, ಕೇಳಿ, ಅದು ಅಹಂಕಾರವನ್ನು ಕೇಳ್ತಾ ಇದ್ದೇನೆ ಅಂತ ಆಗಬಾರದು. ಅದು ಮತ್ತೇನು, ಬೇರೆ ಯಾವುದೋ ಒಂದು ವ್ಯಾಜದಿಂದ ಬಂದು ಅವನು ನಿಜವಾಗಿ ಕೇಳುವುದು ನಮ್ಮನ್ನು, ನಮ್ಮ ಜೀವವನ್ನು ಅವನು ಕೇಳುವುದು ಅಂತ. ಅದೇ ಅರ್ಥ ಆಗುವುದು. ಶಬ್ದ ಅರ್ಥ, ಕಿವಿ ಶಬ್ದ ಅರ್ಥ, ಇದು ನಮ್ಮ ಅವಸ್ಥೆ. ಆದರೆ ದೇವರಿಗೆ ಶಬ್ದ ಅರ್ಥ ಮತ್ತು ಜೀವ ಬೇಕಾಗಿದೆ. ಹಾಗಾಗಿ ಅವನು ಬಲಿ ಹತ್ರ ಬಂದು ಬಲಿಯನ್ನು, ಆಮೇಲೆ ಭಾಳ ಚೆನ್ನಾಗಿದೆ ಏನು ಅಂದರೆ, ದೇವರು ಮೆಟ್ಟಿದರೆ, ದೆವ್ವ ಅಲ್ಲ ದೇವರು ಮೆಟ್ಟಿದರೆ ಅವನು ಪಾತಾಳ ಲೋಕ ಅಂತ ಹೇಳುವುದಿಲ್ಲ, ಸುತಳ ಅಂತ ಹೇಳ್ತಾರೆ, ಅಲ್ಲೆಲ್ಲೋ ಹೋದ, ಅವನು ಬಲಿ ಹೋದ ಮೇಲೆ ದೇವರು ಅಲ್ಲಿ ಒಂದು ದೊಡ್ಡ ಎಲ್ಲ ಇದೆ, ಅದೊಂದು ರಾಜ್ಯ. ಅದು ನಾನು ಇಲ್ಲಿ ಇರ್ತೇನೆ, ನಾನೇನು ನಿನ್ನ ಬಾಗಿಲ ಕಾದುಕೊಂಡಿರ್ತೇನೆ. ದುರ್ಗ, ನಿನ್ನ ಕೋಟೆಯ ಬಾಗಿಲನ್ನು ಕಾದುಕೊಂಡಿರ್ತೇನೆ ನಾನು ಅಂತ. ಪ್ರಾಯ ದೇವರಿಗೆ ಆಗಿರ್ಬೋದು ಏನು ಅಂದರೆ, ಜಯ ವಿಜಯರು ದೇವರ ವೈಕುಂಠದ ಕಾವಲುಗಾರರು. ಒಂದು ಕಥೆ ಅದು. ಜಯ ವಿಜಯರೇ ಹಿರಣ್ಯಕಶಿಪು ಆಮೇಲೆ ಹೀಗೆಲ್ಲಾಗಿ ಹುಟ್ಟಿದ್ದು. ತಾನೂ ಒಂದು ಸಲ ಬಾಗಿಲು ಕಾಯಬೇಕು ಅಂತ. ಬಾಗಿಲು ಕಾಯುವವರಲ್ಲಿ ಇರುವುದು ಕೂಡ ದೇವರೇ. ಅದರಿಂದ ನಿರಹಂಕಾರ, ನಿಗರ್ವ, ಅದರ ಸಂಗತಿಯೇ ಇಲ್ಲ. ಬಲಿಯ ತಲೆ ಮೆಟ್ಟಿ ಬಲಿಯನ್ನು ಸುತಳಲೋಕಕ್ಕೆ ಕಳುಹಿಸಿ ಅಲ್ಲಿ ಬಲಿಯ ಮನೆಯ ಬಾಗಿಲು ಕಾದ. ಹಾಗೆ ಇಂತಹ ಪರ್ಯಾಯವೇ ಇಲ್ಲದ, ಅಂದರೆ ಲೋಕದ ಸಂದರ್ಭದಲ್ಲಿ ಬೇರೆ ಯಾವುದರಿಂದಲೂ ಕೂಡ ಇದು ಅದಕ್ಕೆ ಪರ್ಯಾಯ ಅಂತ ನಮಗೆ ಕಲ್ಪಿಸಲಾಗದ ಸತ್ಯ. ಅದನ್ನು ಸ್ತುತಿಸಬೇಕಾದ್ರೆ ಮಾತು ಹೇಗಿರಬೇಕು? ಆದ್ದರಿಂದ ಸ್ತುತಿಗಳನ್ನು ನೋಡಿದರೆ ಗೊತ್ತಾಗ್ತದೆ. ಭಾಗವತವೇ ಯಾವ ರೀತಿ ಭಕ್ತರಿಂದ ಭಗವಂತನ ಸ್ತುತಿಯನ್ನು ಹೇಗೆ ಹೇಳಿಸ್ತದೆ ಅಂತ ಕೇಳಿದರೆ ಆಗ ಸ್ತುತಿ ಹೇಗಿರ್ತದೆ, ಸ್ತುತಿ ಸತ್ಯವಾಗುವುದು ಹೇಗೆ ಅಂತ ಗೊತ್ತಾಗ್ತದೆ. ಪ್ರಹ್ಲಾದನ ಕಥೆ ಇದೆ. ಕೃಷ್ಣನ ಕಥೆ ನಾವು ನಾಳೆಗೆ ಮೀಸಲಿಡುವ. ಇದೆಲ್ಲವೂ ಕೃಷ್ಣನ ಕಥೆಯೇ, ಆದರೆ ಕೃಷ್ಣನದ್ದೇ ಅಂತ ಒಂದು ಕಥೆ. ಪ್ರಹ್ಲಾದನ ಕಥೆ, ನರಸಿಂಹಾವತಾರ.
ಜಯ ವಿಜಯರು ವೈಕುಂಠ ಬಾಗಿಲು ಕಾಯ್ತಾ ಇದ್ರಂತೆ. ಬಂಗಾರದ ಬೆತ್ತ, ಅದೇ ಕಷ್ಟ. ಸನಕಾದಿಗಳು 4 ಜನ ಮಾನಸ ಪುತ್ರರು ದೇವರ ದರ್ಶನಕ್ಕೋಸ್ಕರ ಹೋದ್ರಂತೆ. ಹೋಗುವಾಗ ಇವರು ಹೇಳಿದ್ರಂತೆ, ಇದು ಸಮಯ ಅಲ್ಲ ಅಂತ. ಬೋರ್ಡು ನೀವು ನೋಡಲಿಲ್ವಾ? ಇದು ಸಮಯ ಅಲ್ಲ. ಸಮಯ ಹೊತ್ತಲ್ಲದ ಹೊತ್ತಿನಲ್ಲಿ ಬಂದರೆ ಮತ್ತೆ ನಾವಿರೋದು ಯಾಕೆ ಇಲ್ಲಿ? ಯಾಕೆ? ತಡಿಲಿಕ್ಕೆ. ಕೋಲಿದೆ ಕೈಯಲ್ಲಿ, ದೇವರಿಗೆ ಬಡಿಲಿಕ್ಕಲ್ಲ ಅದು. ಅದೇನು ಹೊತ್ತಲ್ಲದ ಹೊತ್ತಿನಲ್ಲಿ ಈಗ ದೇವರು ವಿಶ್ರಾಂತಿ ತಗೊಳ್ತಾ ಇದ್ದಾರೆ. 1 ಗಂಟೆ ಬಿಟ್ಟು ಬನ್ನಿ. ಏನು ಆ ಕಾಲದಲ್ಲಿ ದೇವರ ಹತ್ತಿರ ಯಾರು ಇದ್ದಾರೆ ಅವರಲ್ಲಿ ಇಂಥವ್ರೆ, ಅಥವಾ ಹತ್ತಿರ ಹೋದರೆ ಹೀಗೆ ಆಗ್ತದೇನೋ. ಇವರು ಬಂಗಾರದ ಬೆತ್ತ ಜಳಪಿಸ್ತಾ ಇದ್ದರೆ ಸನಕಾದಿಗಳಿಗೆ ಅಲ್ಲ ದೇವರೇ, ಇವರು ದೇವರಿಗಿಂತ ಹೆಚ್ಚಾಯ್ತಲ್ಲ ಇದು. ದೇವರು ಹೋದರೆ ನೀವು ಯಾಕೆ ಬಂದ್ರಿ ಅಂತ ಕೇಳೋದಿಲ್ಲ, ಯಾವಾಗ ಬರ್ತೀರಿ ಅಂತಲೇ ಕೇಳೋದು. ದೇವರು ಕಾದುಕೊಂಡೇ ಇರುವುದು, ನೀವು ಬರ್ಲಿಕ್ಕೆ ಹೊತ್ತಾಗ್ತಾ ಇದೆ ಅಂತ. ಇದು ದೇವರ ಹತ್ರ ಹೋಗಿ ನಮಗೆ ಗೊತ್ತಾದ ಸತ್ಯ. ಈ ಪಟಿಂಗರು ಇಲ್ಲಿ ಬಂದು ಇವ ಹೇಳ್ತಾನೆ ಇದು ರಾಕ್ಷಸ ಗುಣ ಅಂತ ಹೇಳಿದಂತೆ, ನೀವು ರಾಕ್ಷಸರಾಗಿ ಹೋಗಿ ಅಂತ. ಅಷ್ಟಾಗುವಾಗ ಇವರಿಗೆ ಗೊತ್ತಾಯಿತು, ದೇವರ ಹತ್ತಿರ ಇದ್ದವರಿಗೆ ಒಂದು ಪಶ್ಚಾತ್ತಾಪ ಆದರೂ ಆಗ್ತದೆ. ನಮ್ಮ ಕಾಲದಲ್ಲಿ ಆಗುವುದು ಕಷ್ಟವೇ. ಇವರಿಗೆ ಏನು ಹೆಚ್ಚಾಯಿತು ಅಂತ, ಮಾಡಬಾರ್ದಿತ್ತು ಅಂತ ಏನೋ ಒಂದು, ಅದು ಆ ಕೋಲಿನ ಗುಣ, ಇನ್ನೇನು ಅಲ್ಲ. ಆಗ ಮತ್ತೆ ಏನು ಅಂದರೆ ಹೀಗೆ ರಾಕ್ಷಸರಾಗಿ ಹುಟ್ಟಿ ನಾನೇ ನಿಮ್ಮ ಉದ್ಧಾರ ಮಾಡ್ತೀನಿ. ಇದೆಲ್ಲ ಕಥೆ ಎಲ್ಲ ನಿಮಗೆ ಗೊತ್ತಾಯಿದೆ. ಹಾಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷನಾಗಿ ಹುಟ್ಟಿದ. ಹಿರಣ್ಯಕಶಿಪುವಿಗೆ ಏನಾಯಿತು ಅಂತ ಕೇಳಿದರೆ, ತನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಈ ವಿಷ್ಣು ಏನು ಬೇರೆ ಬೇರೆ ಆಕಾರಗಳಲ್ಲಿ ಬಂದು ವರಾಹಾವತಾರದಲ್ಲಿ ಬಂದು ಸೀಳಿಕೊಂಡಿದ್ದಾನೆ. ಅದರಿಂದ ವಿಷ್ಣು ಎನ್ನುವವನು ದ್ವೇಷಿ, ಅವನನ್ನು ದ್ವೇಷಿಸತಕ್ಕದ್ದು ಎನ್ನುವುದು ಸಿದ್ಧಾಂತ. ದ್ವೇಷ ಉಂಟಾಗದಿದ್ದರೂ ದ್ವೇಷ ಉಂಟಾಗಬೇಕು, ದ್ವೇಷಿಸತಕ್ಕದ್ದು. ದೇವರ ಕಥೆಯನ್ನು ಹೇಳಬೇಕಾಗಿದ್ದರೆ ಅದಕ್ಕೆ ವಿಮುಖವಾಗಿರುವ ಕಥೆಯನ್ನು ಅದರ ಪರಾಕಾಷ್ಠೆಯಲ್ಲಿ ಬೆಳೆಸಿದರೆ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಆಗೋದಿಲ್ಲ. ಮೆತ್ತಗೆ ಆದರೆ ಆಗೋದಿಲ್ಲ. ಅದು ಭಾಳ ಜೋರಾಗಿ ಅದನ್ನು ಎಳಿಬೇಕು. ದೇವರು ದ್ವೇಷಾರ್ಹ, ದೇವರನ್ನು ದ್ವೇಷಿಸಬೇಕು. ದೇವರು ಇಲ್ಲ, ಇದ್ದರೆ ಅವನನ್ನು ಕೊಲ್ಲಬೇಕು ಅಂತ ಒಬ್ಬರು ಹೇಳಿದರು. ದೇವರು ಇಲ್ಲ, ಇದ್ದರೆ ಒಂದು ವೇಳೆ ಅಪ್ಪಿತಪ್ಪಿ ಇದ್ದರೆ ದೇವರನ್ನು ಕೊಲ್ಲಬೇಕು ಅಂತ. ಒಂದು ರೀತಿ ಮಾತು ಚೆನ್ನಾಗಿದೆ, ಇದು ದೇವರೇ ಕೇಳಬೇಕಾದ ಮಾತು. ಮತ್ತೆ ಒಬ್ಬರು ಹೇಳಿದರು, ದೇವರು ಇದ್ದಾನೆ, ಒಂದು ವೇಳೆ ಇಲ್ಲದಿದ್ದರೆ ಸೃಷ್ಟಿಸಬೇಕು ಅಂತ. ದೇವರಿಗೆ ಇದೆರಡೂ ಒಂದೇ. ಹೇಗೆ ಮಾತಾಡ್ತಾರೆ ನೋಡಿ, ಮಾತು ಯಾವ ರೀತಿ ಹೇಗಾಗ್ತದೆ ಅಂತ. ಅವನಿಗೆ ಅರ್ಥಗಳೆಲ್ಲವೂ ಶಬ್ದವಾದದ್ದರಿಂದ ಅವನು ಬದುಕಿದ್ದಾನೆ. ಹೀಗೆ ವಿಷ್ಣುವನ್ನು ದ್ವೇಷಿಸಬೇಕು. ಮಗ ಹುಟ್ಟಿದ್ದಾನೆ, ಅವನು ಹೇಗೆ ಚರಿತ್ರೆ ಹೇಗೆ ಬದಲಾಗ್ತದೆ ಅಂದರೆ, ಅವನು ಪರಮ ವಿಷ್ಣು ಭಕ್ತ. ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗಲೇ ನಾರದರು ಬಂದು ಇವನು ತಪಸ್ಸು ಮಾಡ್ತಾ ಇರಬೇಕಾಗಿದ್ದರೆ, ಇವನು ಬಹಳ ಎಲ್ಲ ಬಲಗಳು ಬೇಕು, ನನಗೆ ಬಲಿಷ್ಠನಾಗಬೇಕು ಅಂತ ತಪಸ್ಸು ಮಾಡ್ತಾ ಇರಬೇಕಾಗಿದ್ದರೆ, ಪ್ರಹ್ಲಾದ ತಾಯಿಯ ಹೊಟ್ಟೆಯಲ್ಲಿ ಬೆಳೀತಾ ಇದ್ದಾಗ ನಾರದರು ಬಂದು ಅವನಿಗೆ ಮಂತ್ರೋಪದೇಶ ಮಾಡಿದ್ರಂತೆ. ಚಿಕ್ಕಂದಿನಲ್ಲಿ ಕೇಳಿದ್ದು ಬಹಳ ಗಟ್ಟಿಯಾಗಿ ಉಳಿತದೆ. ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ಕೇಳಿದ್ದು ಉಂಟಲ್ಲ, ಅದು ಹೋಗುವುದೇ ಇಲ್ಲ, ಅದನ್ನು ಹೋಗಲಾಡಿಸಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಪರಮ ಭಕ್ತನಾಗಿ ಬೆಳೆದ. ಇವನನ್ನು ತಿದ್ದಬೇಕು ಅಂತ ಶಾಲೆಗೆ ಹಾಕಿದರು. ಇದೆಲ್ಲ ಓದುವಾಗ ನನ್ನ ಕೆಲಸ ಕಾಣ್ತದೆ, ಭಾಗದ ಸ್ವಲ್ಪ ಇತ್ತೀಚಿನ ಕೃತಿಯೋ ಅಂತ. ಯಾಕೆಂದರೆ ಶಾಲೆಗೆ ಹಾಕಿದರು. ಅಲ್ಲಿ ಇಬ್ಬರಿದ್ದರು ಮೇಷ್ಟ್ರು, ಚಂಡಾಮರ್ಕ ಅಂತ. ಅವರೇನು ಮಾಡಿದರು, ಅವರಿಗೆ ಇವನು ಹೇಳಿದ್ದಾನೆ, ಪೇರೆಂಟ್ಸ್ ಅಡ್ವೈಸ್ ಏನು ಹೇಳಿದ್ದಾನೆ ಹಿರಣ್ಯಕಶಿಪು, ನನ್ನ ಮಗನನ್ನು ಹೇಗಾದರೂ ಮಾಡಿ ಅವನನ್ನು ಭಾರೀ ಚೆನ್ನಾಗಿ ಬುದ್ಧಿವಂತನಾಗುವ ಹಾಗೆ, ಆಮೇಲೆ ಏನು ಪ್ರತಿಭೆ, ಅಲ್ಲೇ ಪ್ರತಿಭೆ ಎಲ್ಲ ಬೆಳೆಯುವ ಹಾಗೆ ಎಲ್ಲ ನೀವು ಮಾಡಬೇಕು. ಅಪ್ಪಿತಪ್ಪಿ ದೈವಭಕ್ತನಾಗಬಾರ್ದು. ಇವರ ಬಹಳ ಪ್ರಯತ್ನ ಮಾಡಿದ್ದಾರೆ. ಅವನು ಹೇಳದೇ ಮಾಡ್ತಿದ್ರು, ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಏನು ಮಾಡಿದರು, ಇವನೇನು ಮಾಡ್ತಾನಂದರೆ ಹರಿ ಅಂತ ಹೇಳ್ತಾರೆ. ಹರಿ ಸರಿ, ಎಲ್ಲದಕ್ಕೂ ಸರಿ.
ಹರಿ. ಒಂದು ಸಲ ಇವನು ಬಂದು ಯಾರು ನಮ್ಮ ಮಕ್ಕಳು ಶಾಲೆಯಲ್ಲಿ ಏನು ಕಲಿತಿದ್ದಾರೆ ಅಂತ ಮನೆಯಲ್ಲಿ ಪರೀಕ್ಷೆ ಮಾಡುವಾಗ, ಯಾರು ಹಿರಣ್ಯಕಶಿಪು ಪರೀಕ್ಷೆ ಮಾಡುವಾಗ ಇವನು ದೇವರ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡೋದಿಲ್ಲ. ಸಿಟ್ಟೇರಿತು. ಅವರನ್ನು ಕರೆದ, ಮೇಟನ್ನು ಕರೆದ, ನಿಮಗೆ ಸಂಬಳ ಯಾಕೆ ಕೊಡುವುದು? ಗ್ರಾಚಾರಕ್ಕ, ಏನಿದು ನೀವು ಮಾಡಿದ್ದೇನು? ಹಾಳಾಗಿ ಹೋದ ಅಂತ ಮಗ. ಆವಾಗ ಒಂದು ಮಾತು ಹೇಳ್ತಾರೆ, ಅದಕ್ಕೋಸ್ಕರ ಇದು ಹೇಳಿದೆ. ಏನಂದರೆ, ನಾವು ಕಲಿಸಲಿಲ್ಲ ಸ್ವಾಮಿ. ನ ಮತ್ ಪ್ರಣೀತಂ ನ ಪರಪ್ರಣೀತಂ, ಅಥವಾ ಬೇರೆ ಯಾವುದಾದ್ರೂ ಟ್ಯೂಷನ್ನಿಗೆ ಹೋಗಿ ಕಲಿತದ್ದು ಅಲ್ಲ. ನ ಪರಪ್ರಣೀತಂ ಸ್ವಾಭಾವಿಕಿ ನೈಸರ್ಗಿಕಿ ಮತಿರಸ್ಯ ರಾಜ. ಇದು ಏನು ಅಂತ ಗೊತ್ತಿಲ್ಲ. ನಮಗೂ ಆಶ್ಚರ್ಯ ಆಗ್ತದೆ. ನಾವು ಹೇಳಲೇ ಇಲ್ಲ, ಆ ಶಬ್ದ ಕಿವಿಗೆ ಬೀಳದ ಹಾಗೆ ನಾವು ಬೆಳೆಸಿದ್ದೇವೆ. ಬಟ್ ಅದು ಹೇಗೆ ಅವನನ್ನು, ಇದು ನೈಸರ್ಗಿಕ ಅಂತ, ಇದು ಸ್ವಾಭಾವಿಕವಾದದ್ದು. ನಮಗೆ ಅದರ ಕುರಿತು ನಾವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆವಾಗ ಅವನ ಹತ್ರ ಪ್ರಶ್ನಿಸಿ ಏನು ಮಾಡಿದರು ಬಿಡದೇ ಇದ್ದವಾಗ ಈ ಕಥೆ ಎಲ್ಲ ನಿಮಗೆ ಗೊತ್ತಿದೆ. ಇವನು ಯಾವ ವರವನ್ನು ಪಡೆದಿದ್ದ, ಹಿರಣ್ಯಕಶಿಪು ಯಾವ ವರವನ್ನು ಪಡೆದಿದ್ದ ಅಂದರೆ, ಯಾರಿಂದಲೂ ಸಾಯಲಿಕ್ಕೆ ಕೂಡುದು, ಆದರೆ ಆ ವರ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದೆ. ಅದನ್ನು ಯಾರೂ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಸಾವೆನ್ನುವುದು ಅನಿವಾರ್ಯ. ಆದ್ದರಿಂದ ಎಷ್ಟು ಸಾಧ್ಯ ಉಂಟೋ ಅಷ್ಟು ಆ ಸಾಯಲಿಕ್ಕೆ ಕೂಡುದು ಎನ್ನುವ ವರಕ್ಕೆ ಹತ್ತಿರವಾಗಿರತಕ್ಕ ವರವನ್ನು ಕೇಳಬೇಕಾಗಿದ್ದರೆ ಅದನ್ನು ಹೇಗೆ ಕೇಳಬೇಕು? ಯಾವ ಆಯುಧದಿಂದಲೂ ಸಾಯಬಾರದು. ಆಮೇಲೆ ಯಾವ ಜಾಗೆಯಲ್ಲಿಯೂ ಸಾಯಬಾರದು. ಹಗಲು ರಾತ್ರಿ ಇದು ಯಾವುದರಿಂದಲೂ ಸಾಯಬಾರದು. ಹೀಗೆ ಎಲ್ಲ ಯೋಚನೆ ಮಾಡಿ ಅವನು ಪಟ್ಟಿ ಮಾಡಿದ್ದಾನೆ. ಒಂದು ವರವನ್ನು ಕೇಳಬೇಕಾಗಿದ್ದರೆ ಯಾವ ರೀತಿ ಕೇಳಿದರೆ ಅದು ಎಲ್ಲ ಪ್ರಯೋಜನ ಸಿಗ್ತದೆ ಅಂತ ಕೂತು ಹೋಮ್ವರ್ಕ್ ಮಾಡಿ ಎಲ್ಲ ಕೇಳಿದ್ದಾನೆ. ಇಷ್ಟೆಲ್ಲ ಆಗುವಾಗ ಇದು ಗೊತ್ತಾಯಿತು. ಅವನಿಗೆ ಪ್ರಹ್ಲಾದನ ಮೇಲೆ ಸಿಟ್ಟು ಬಂತು. ಮಗನ ಮೇಲೆ ಉರಿದು ಬಿದ್ದ. ದೇವತೆಗಳು ಹೋಗಿ ಕೇಳಿದ್ರಂತೆ. ದೇವತೆಗಳು ಹೋಗಿ ದೇವರ ಹತ್ರ ಹೇಳಿದರಂತೆ, ಮಹಾವಿಷ್ಣುವಿನ ಹತ್ರ. ಏನು ಅಂದರೆ, ಅವನದು ಉಪಟಳ ಭಾಳ ಜಾಸ್ತಿ ಆಗ್ತಾ ಇದೆ, ನಮಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಈ ರಕ್ಕಸನದ್ದು, ನೀನು ಏನಾದರೂ ಮಾಡು ಅಂತ. ಆವಾಗ ದೇವರು ಹೇಳಿದ್ರಂತೆ, ಮಗನ ಮೇಲೆ ಕೈ ಹಾಕುವಲ್ಲಿವರೆಗೆ ತಡೀರಿ. ಎಷ್ಟು ಚೆನ್ನಾಗಿದೆ ಮಾತು. ನಿಮಗೆ ಕಷ್ಟ ಆದರೆ ನಿಮ್ಮದು ಏನು ಭಾರಿ ಒಳ್ಳೆಯ ಪಕ್ಷ ಅಲ್ಲ, ಬಟ್ ಏನು ಮಗನ ಮೇಲೆ ಕೈ ಹಾಕುವಲ್ಲಿಯವರೆಗೆ ತಡೀರಿ, ಆಗ ನೋಡುವ ಅಂತ. ಮುಗ್ಧನ ಮೇಲೆ ಕೈ ಹಾಕುವಲ್ಲಿ ತನಕ. ಹಾಗೆ ಪ್ರಹ್ಲಾದನನ್ನು ಇವನು ಏನು ಶಿಕ್ಷೆ ಕೊಡ್ತಾ ಇದ್ದಾಗ ದೇವರು ಎಲ್ಲ ಕಡೆ ಇದ್ದಾನೆ, ಅಲ್ಲಿ ಇದ್ದಾನೋ ಇಲ್ಲಿ ಇದ್ದಾನೋ ಮತ್ತೊಂದು ಕಡೆ ಇದ್ದಾನೋ ಇದು ಇದ್ದಾನೋ ಅಂತ ಕೇಳುವಾಗ ಪ್ರಹ್ಲಾದನಿಗೆ ಹೊಳಿತಂತೆ, ಇದೂ ಒಂದು ರೀತಿಯ ಹುಡುಕಾಟ. ದೇವರು ಇಲ್ಲ ಅಂತ ಖಚಿತವಾಗಿ ಗೊತ್ತಿದ್ದರೂ ಕೂಡ, ದೇವರು ಇರಬಾರದು ಎನ್ನುವ ಧೋರಣೆ ಇದ್ದರೂ ಕೂಡ, ಮಾತು ಹೇಗಾಯಿತು ಅಂದರೆ, ಅವನು ಇಲ್ಲಿದ್ದಾನ, ನೀನು ಎಲ್ಲ ಕಡೆ ದೇವರಿದ್ದಾನೆ ಅಂತ ಹೇಳ್ತೀಯಲ್ಲ, ದೇವರು ಅಲ್ಲಿದ್ದಾನೆ, ಈ ಕೋಣೆಯಲ್ಲಿದ್ದಾನ, ಈ ಗೋಡೆಯಲ್ಲಿದ್ದಾನ, ಮತ್ತೊಂದು ಈ ಕಂಬದಲ್ಲಿದ್ದಾನ ಅಂತ ಕೇಳ್ತಾನಲ್ಲ, ಗೊತ್ತಿಲ್ಲದೆಯೇ ಅದು ದೇವರ ಹುಡುಕಾಟವಾಗುವುದು. ಇವನಿಗೆ ಗೊತ್ತಿಲ್ಲದಿದ್ದರೂ ದೇವರಿಗೆ ಗೊತ್ತಿದೆ. ದೇವರಿಗೆ ಬೇಕಾದದೇ ಈ ಕಂಬದಲ್ಲಿಯೂ ದೇವರು ಇದಾನೋ ಎನ್ನುವ ಮಾತು ಅವನ ಬಾಯಿಂದ ಬರಬೇಕು. ದೇವರು ಪ್ರಕಟವಾಗಬೇಕಾಗಿದ್ದರೆ, ಸತ್ಯ ಅಂದರೆ ಅದು ಹುಸಿಯಾಗಬಾರದು. ಮಾತು ಹುಸಿಯಾಗಬಾರದು ಅಂದರೆ ಆ ಮಾತು ಅವನ ಬಾಯಿಂದ ಬರಬೇಕು. ಈ ಕಂಬದಲ್ಲಿಯೂ ಇದ್ದಾನೋ ದೇವರನ್ನು ಒದಿತೇನೆ ಅಂತ. ಆಗ ಪ್ರಕಟ ಆಗಲಿಕ್ಕಾಯ್ತು. ಹೊಡೆದಂತೆ ಇವನ ಪೆಟ್ಟನ್ನು, ಇವನ ಹೊಡೆತವನ್ನು ಸ್ವೀಕಾರ ಮಾಡಿಯೇ ದೇವರು ಕಂಬದಿಂದ ಹೊಡೆದು ಪ್ರಕಟ ಆದ ಅಂತ. ನರಸಿಂಹ ಅವನನ್ನು ನೋಡಿದರೆ ಹಿರಣ್ಯಕಶಿಪುವಿಗೆ ಆಶ್ಚರ್ಯ ಆಯಿತು. ಎಲ್ಲ ನಾನು ಕೇಳಿದ್ದೇನೆ, ಆಯುಧದಿಂದ ಸಾಯಬಾರದು, ಇವನ ಕೂರುಗುರಿನಿಂದ ಸಾಯ್ಬೋದು ಅಂತ ಇವನಿಗೆ ಗೊತ್ತಾದದ್ದು ಹೇಗೆ? ನನಗೆ ಗೊತ್ತಾಗಲಿಲ್ವಲ್ಲ. ಅದಕ್ಕೆ ಏನು ಉತ್ತರ ಅಂದರೆ, ನೀನು ಎಲ್ಲ ಆಯುಧಗಳಿಂದ ಸಾಯಬಾರದು ಅಂತ ಅದರ ಪಟ್ಟಿ ಮಾಡಿ ನೀನು ಕೇಳಿದ್ದಿ, ಗೊತ್ತಾಯ್ತಲ್ಲ. ಉಗುರನಿಂದ ಸಾಯಬಹುದು ಅಂತ ನಿನಗೆ ಗೊತ್ತಾಗಲಿಲ್ವಲ್ಲ. ನನಗೂ ಗೊತ್ತಿರಲಿಲ್ಲ, ಮತ್ತು ನೀನು ಇಷ್ಟೆಲ್ಲ ಕೇಳಿದ್ರಿಂದ ಗೊತ್ತಾಯಿತು. ಉಗುರನಿಂದ ಸೀಳಿ ಸಾಯಿಸಲಿಕ್ಕಾಗೋದಿಲ್ವ? ಅದು ಸುಲಭ ಅಲ್ವ? ಅದು ನೈಸರ್ಗಿಕವಾದದ್ದಲ್ವ? ಅದು ಈ ಪ್ರಾಣಿಗೆ ಗೊತ್ತಾಗಲಿಲ್ಲಲ್ಲ. ಭಾಳ ಬುದ್ಧಿ ಇದೆ ನಿಜ, ನಿಸರ್ಗ ಸಹಜವಾದ ಸ್ಪಂದನವೇ ಇಲ್ಲ. ಆಮೇಲೆ ಹಗಲೂ ಅಲ್ಲ ಇರುಳೂ ಅಲ್ಲ, ಅದರಿಂದ ಸಾಯಬಾರದು. ಮುಸ್ಸಂಜೆಯ ಹೊತ್ತು ಒಂದು ಮಾತಿದೆ, ಮುಸ್ಸಂಜೆಯ ಹೊತ್ತು ಸಿಂಹ ಬೇಟೆಗೆ ಹೊರಟಿದೆ ಅಂತ. ಸಿಂಹ ಮನುಷ್ಯರಿಂದ ಸಾಯಬಾರದು, ಪ್ರಾಣಿಗಳಿಂದ ಸಾಯಬಾರದು, ದೇವತೆಗಳಿಂದ ಸಾಯಬಾರದು. ಆಯ್ತಪ್ಪ, ಇದು ಎಲ್ಲವೂ ಸೇರಿದ ಒಂದು ಜೀವದಿಂದ ಸತ್ತರೆ
ಪ್ರಾಣಿಯೂ ಅಲ್ಲ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಹೌದು ಮನುಷ್ಯನೂ ಹೌದು. ಹೀಗಾಗ್ಬೋದು ಅಂತ ದೇವರಿಗೆ ಅವತಾರ ತಾಳುವುದಕ್ಕೆ ರಾಕ್ಷಸರೇ ಕಲಿಸೋದು. ದೇವರಿಗೆ ಗೊತ್ತಿಲ್ಲ, ನಾವು ಕಲಿಸಿದರೆ ಉಂಟು. ನಾವು ಎಷ್ಟು ಸತ್ಯ ಅಂತ ಹೇಳಿದರೆ, ಅಂದರೆ ನಿಜ ಅಂತ ಹೇಳಿದರೆ, ಈ ಭಾವನೆ ನಮ್ಮಲ್ಲಿ ಸತ್ಯವಾಗಿದ್ದರೆ ಅದನ್ನು ಒಪ್ಪಿಕೊಂಡು ಅದು ಸತ್ಯವಾದದ್ದರಿಂದ ಯಾವ ಪ್ರಾಣಿಯಿಂದಲೂ ಯಾವ ಮನುಷ್ಯರಿಂದಲೂ ಸಾಯಬಾರದು ಅಂತ ನೀನು ಕೇಳಿದರೆ, ನೀನು ಕೇಳಿದ್ದು ಬಹಳ ತೀವ್ರವಾದ ಭಾವನೆ ಆಗಿದ್ದರೆ ಅದನ್ನು ಒಪ್ಪಿ ಅದನ್ನು ಮಾನ್ಯ ಮಾಡಿ ಸಾಯಿಸಬೇಕಾಗಿದ್ದರೆ ನಾನು ಸಾಯಿಸುವುದು ಹೀಗೆ ಅಂತ ಹೊಸ ದಾರಿಯನ್ನು ದೇವರಿಗೆ ಕಲ್ಪಿಸುವವನು ದೇವರಲ್ಲ, ಮನುಷ್ಯ. ಇನ್ನು ಕಾಯಬೇಕಷ್ಟೆ ದೇವರು ಇನ್ನು ಯಾವ ರೀತಿಯೆಲ್ಲ ಬರ್ತಾನೆ ಅಂತ. ಯಾಕಂದರೆ ನಾವು ಇಲ್ಲಿ ಮಾಡ್ತಾ ಇರೋದೆಲ್ಲ ನೋಡಿದರೆ ಒಂದು ಕುತೂಹಲ ಆಗ್ತದೆ ನನಗೆ, ಇನ್ನು ದೇವರು ಯಾವ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು ಅಂತ. ಹೀಗೆ ಬಂದು ಸೀಳಿ ಕೂರು, ಯಾವ ಜಾಗೆಯೂ ಅಲ್ಲ, ಭೂಮಿಯೂ ಅಲ್ಲ, ಆಕಾಶವೂ ಅಲ್ಲ, ನರಸಿಂಹ ದೇವರ ತೊಡೆಯ ಮೇಲೆ. ಅದು ದೊಡ್ಡ ಭಾಗ್ಯ. ಅದು ದೇವರ ತೊಡೆಯ ಮೇಲೆ ಸಾಯುವುದು ನಮ್ಮ ಶಾಸ್ತ್ರಗಳಲ್ಲಿದೆ. ತಂದೆ ಸಾಯಬೇಕಾಗಿದ್ದರೆ ಮಗನ ತೊಡೆಯ ಮೇಲೆ ತಲೆ ಇಟ್ಟು ಸಾಯಬೇಕು ಅಂತ. ಆ ಭಾಗ್ಯ ಯಾರಿಗೂ ಬರುವುದೂ ಇಲ್ಲ, ಆಸ್ಪತ್ರೆಯಲ್ಲೋ ಸಾಯುವುದು. ಮಗನ ತೊಡೆಯ ಮೇಲೆ ತಲೆ ಇಟ್ಟು ಸಾಯಬೇಕು ಅಂತ. ಅದಕ್ಕೆ ದೇವರ ತೊಡೆಯ ಮೇಲೆ ಸಾಯುವ ಭಾಗ್ಯ ಸತ್ತನಂತೆ. ಆಮೇಲೆ ಎಲ್ಲರೂ ಉಗ್ರ ಸ್ವರೂಪಿ ಯಾರು? ನರಸಿಂಹ. ಆ ಉಗ್ರತೆ ಉಪಶಾಂತವಾಗಬೇಕಲ್ಲ, ಲಕ್ಷ್ಮೀದೇವಿ ಸ್ತುತಿಸಿದಳಂತೆ, ಇಂದ್ರ ಸ್ತುತಿಸಿದಂತೆ, ಬ್ರಹ್ಮ ಸ್ತುತಿಸಿದಂತೆ. ಸಾಕಾಗುವುದಿಲ್ಲ ಅಂತ ಕೆಲವು ಕೀರ್ತನಾಥ್ ಅಂತಲೋ ಹೇಳಿದ್ದು. ಕಲಿಯುಗದಲ್ಲಿ ಕೀರ್ತನೆಯಿಂದ ಭಗವಂತನನ್ನು ಉಳಿಸೋದು ಅಂತ. ಕೀರ್ತಿಸುವುದು ಸುಲಭ ಅಲ್ಲ. ನರಸಿಂಹದೇವರ ಉಗ್ರತೆಯನ್ನು ಆಯ್ತಲ್ಲ, ಎಲ್ಲವನ್ನೂ ಕೊಂದಾಯ್ತಲ್ಲ, ಇನ್ನೂ ಸ್ವಲ್ಪ ಉಪಶ್ರಮಿಸಬಹುದಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಬಹುದಲ್ಲ ದೇವರೇ ಅಂತ ಕೇಳಿದರೆ ಆವೇಶ ಇಳಿಯಕ್ಕೆ ಸ್ವಲ್ಪ ಹೊತ್ತು ಬೇಕು. ಅದು ಭಾಳ ಚೆನ್ನಾಗಿದೆ. ಆ ಆವೇಶ ಇಳಿಯುವ ಹೊತ್ತಿನಲ್ಲಿ, ಅಂದರೆ ಆವೇಶ ಪೂರ್ತಿ ಇಳಿಯುವುದಕ್ಕೆ ಮುಂಚೆ ಯಾರು ಏನು ಕೇಳಿದರೋ ಅದು ಸಿಗ್ತದೆ. ಅದರ ಮುಂದೆ ಹೋಗಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಇನ್ನು ನಮಗೂ ಹಾಗೆ ಆದರೆ ಕೂರುಗುರು ಅವನೇ. ಯಾರ ಮಾತು, ಯಾರ ಸ್ತುತಿಯೂ ಕೂಡ, ಇವರೆಲ್ಲರ ಸ್ತುತಿ ಕೂಡ ಸ್ತುತಿ ಮಾಡಲಿಕ್ಕೆ ಗೊತ್ತಿದ್ದವರಾಗಿದ್ದರು. ಅವರ ಸ್ತುತಿ ಆ ಕಾಲದಲ್ಲಿ ಪ್ರಹ್ಲಾದನ ಸ್ತುತಿಯಷ್ಟು ನಿಜವಲ್ಲ. ನಿಜ ಆಗಲಿಕ್ಕೆ ಎಷ್ಟು ಕಷ್ಟ ಇದೆ. ಅವನು ತನ್ನ ಅಂದೆಯನ್ನು ಕಳ್ಕೊಂಡಿದ್ದಾನೆ, ತಾನು ಬಹಳ ಕಷ್ಟಪಟ್ಟಿದ್ದಾನೆ. ಅವನು ಮುಂದೆ ಬಂದನಂತೆ, ಮುಗ್ಧನಾಗಿ ಹೇಳ್ತಾನೆ. ಅವನು ಏನು ಹೇಳ್ತಾನಂದರೆ, ದೇವರೇ ನನಗೆ ಹೆದರಿಕೆ ಆಗಲಿಲ್ಲ ಅಂತ. ಉಳಿದ ಎಲ್ಲರಿಗೂ ಕೂಡ, ಲಕ್ಷ್ಮಿಗೆ ಕೂಡ ಇವತ್ತು ಸ್ವಲ್ಪ ಕಷ್ಟ ಇದೆ ನಮ್ಮ ಯಜಮಾನರ ಹತ್ರ ಅಂತ, ಸ್ವಲ್ಪ ಅವಳಿಗೆ ಹೆದರಿಕೆ ಆಗಿದೆ. ಇವನಿಗೆ ಹೆದರಿಕೆ ಆಗಲಿಲ್ಲ. ಒಂದು ಸ್ತುತಿ ಮಾಡ್ತಾನೆ, ಬಹಳ ಅದ್ಭುತವಾಗಿರ್ತಕ್ಕ ಸ್ತುತಿ. ಏನು ಅಂದರೆ ಅದೇ ಇರುವುದು, ಸತ್ಯವನ್ನು ಕಂಡಾಗ ಇಷ್ಟರವರೆಗೆ ನಾವು ಪಟ್ಟದ್ದು ಎಲ್ಲವೂ ಸುಳ್ಳು ಅಂತ ಗೊತ್ತಾಗುವುದು. ಇದು ಸುಳ್ಳು ಅಂತ ಗೊತ್ತಾಗುವಾಗ ಸತ್ಯ ಯಾವುದು ಅಂತ ಗೊತ್ತಾಗುವುದು. ಎಷ್ಟು ಹತ್ತಿರ ಇದೆ. ಸುಳ್ಳನ್ನು ಬಲಿ ಕೊಡದೆ ಸತ್ಯ ಸಿಗುವುದಿಲ್ಲ. ಅದನ್ನು ಹೇಳುದು ಪ್ರಹ್ಲಾದ. ಏನು ಹೇಳ್ತಾನೆ? ಅಯ್ಯೋ, ನೀನು ಯಾವುದಕ್ಕೂ ಸಿಗತಕ್ಕವನಲ್ಲ. ವಿದ್ಯೆಗೆ, ಜನ್ಮಕ್ಕೆ, ಐಶ್ವರ್ಯಕ್ಕೆ, ಮತ್ತಿನ್ನೇನು, ತೇಜಸ್ಸಿಗೆ, ವರ್ಚಸ್ಸಿಗೆ, ಬುದ್ಧಿಗೆ, ಯಾವುದಕ್ಕೂ ಈ ಲೋಕದಲ್ಲಿ ಯಾವುದನ್ನೆಲ್ಲ ಸಂಪಾದಿಸಿ ನಾವು ಹೆಸರನ್ನು ಪಡೆಯಬಹುದೋ, ಸ್ಥಾನಮಾನಗಳನ್ನು ಪಡೆಯಬಹುದೋ, ಅದು ಯಾವುದಕ್ಕೂ ನೀನು ಸಿಕ್ಕುವವನಲ್ಲ. ಭಕ್ತ್ಯಾ ತುತೋಷ ಭಗವನ್. ಗಜೇಂದ್ರ ನಿನ್ನನ್ನು ಕರೆದಾಗ ಅವನ ಹತ್ರ ಏನಿತ್ತು? ಅವನೊಂದು ಪಶು. ಆ ಆರ್ದ್ರತೆ ಉಂಟಲ್ಲ, ಆ ಆರ್ತತೆ ಉಂಟಲ್ಲ, ಆ ಆರ್ತತೆಗೆ ನೀನು ಸಿಕ್ಕಿದ್ದು ಅಂತ ಹೇಳಿ ಒಂದು ಮಾತು ಹೇಳ್ತಾನೆ. ಏನು ಅಂದರೆ, ನಿನಗೆ ನಾವು ಮಾಡುವುದೆಲ್ಲವೂ ಕೂಡ ನಿಜವಾಗಿ ನಮಗೆ ನಾವೇ ಮಾಡಿಕೊಂಡ ಹಾಗೆ. ನಿನಗೆ ನಾವು ಮಾಡತಕ್ಕ ಮಾನ, ಸನ್ಮಾನ, ಪೂಜೆ, ಇದು ಎಲ್ಲವೂ ಉಂಟಲ್ಲ, ಇದು ಎಲ್ಲವೂ ಕೂಡ ನಿಜವಾಗಿ ನಿನಗೆ ಏನೂ ಬೇಕಾಗಿಲ್ಲ. ನೀನು ನಮ್ಮ ಕನ್ನಡಿ, ಮತ್ತೆ ಒಂದು ಅರ್ಥದಲ್ಲಿ ನಾವು ನಿಮ್ಮ ಕನ್ನಡಿ. ಎರಡು ಕನ್ನಡಿಗಳು ಇಟ್ಟ ಹಾಗೆ. ಸೂಫಿಗಳು ಹೇಳ್ತಾರೆ ಏನಂದರೆ, ಈ ಲೋಕ ಅಂತರಂಗದ ಲೋಕ ಹೇಗೆ ಉಂಟು ಅಂದರೆ, ಇಟ್ ಇಸ್ ಪ್ಯಾಲೇಸ್ ಆಫ್ ಮಿರರ್ಸ್ ಅಂತ. ಎರಡು ಕನ್ನಡಿ ಇಟ್ಟ ಹಾಗೆ ಅಂತ ಪ್ರತಿಫಲನ ಆಗ್ತಾ ಹೋಗ್ತದೆ. ಹಾಗೆ ಭಕ್ತ
ಮತ್ತು ದೇವರು ಭಗವಂತ ಇದು ಹೇಗಿದೆ, ಈ ಸಂಬಂಧ ಹೇಗಿದೆ ಅಂದರೆ ನಿನಗೆ ಮಾಡುವ ಮಾನ ನಮಗೆ ನಾವೇ ಮಾಡಿಕೊಂಡ ಮಾನ. ನಮಗೆ ಅಂತ ನಾವು ಮಾಡಿಕೊಂಡ್ರೆ ಅದಲ್ಲ. ಆದ್ದರಿಂದ ನಮ್ಮ ನಿಜ ನಮಗೆ ಗೊತ್ತಾಗಬೇಕಾಗಿದ್ದರೆ, ನಮ್ಮ ನಿಜವನ್ನು ನಾವು ಅರಿಬೇಕಾಗಿದ್ದರೆ, ಬೇರೆ ಯಾವುದೂ ಅಲ್ಲ, ದೇವರೋ ದಿಂಡರೋ ಒಂದು ನಮಗೆ ಬೇಡ, ಒಂದು ನಮಗೆ ಗೊತ್ತಿಲ್ಲ, ನಮ್ಮ ನಿಜ ಏನು ಅಂತ ನಮಗೆ ಗೊತ್ತಾಗಬೇಕಾಗಿದ್ದರೆ ನೀನು ನಮಗೆ ಬೇಕು. ನೀನು ಬೇಕಾದ್ದು ನಮಗೆ ನಾವು ಸಿಕ್ಕಲಿಕ್ಕೆ, ಅಷ್ಟು ನೀನು ನಿರೀಹ ಅಂತ. ನಮಗೆ ನಮ್ಮ ಮುಖ ತೋರಿಸುವುದಕ್ಕೋಸ್ಕರ ನೀನು ಹೀಗೆ ನರಸಿಂಹನಾಗಿ ಬಂದಿ ಅಂತ ಬಹಳ ಮಾರ್ಮಿಕವಾಗಿ ಸ್ತುತಿಸಿ, ಸ್ತುತಿ ಸುಲಭ ಅಲ್ಲ ಎನ್ನುವುದನ್ನು ಈ ಮೂಲಕ ಸೂಚಿಸಿ, ಸ್ತುತಿ ಅಂದರೆ ಏನು, ಅನುಭವದ ಮಾತು ಅಂತ ಸೂಚಿಸಿ, ಭಕ್ತಿ ಎನ್ನುವುದು ಭಾಷೆಯಲ್ಲಿ ಆಗತಕ್ಕ ಒಂದು ಕ್ರಾಂತಿ ಅಂತ ಪ್ರಚ್ಛನ್ನವಾಗಿ ಸೂಚಿಸಿ ಭಾಗವತ ಮತ್ತು ಕೃಷ್ಣನ ಕಥೆಗೆ ಹೋಗ್ತದೆ ಇವತ್ತಿಗೆ.